ಹರೀಶ್ವರ, ನಾವು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ನನಗೆ ಅನ್ಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ರು ತಾವು ಹಿಂದುವಾಗಿ ಹುಟ್ಟಿದ್ದೀನಿ, ಇನ್ನು ಸಾಯೋದಿಲ್ಲ ಅಂತ ಹೇಳಿದರು. ಅನೇಕರು ಮಾತನಾಡುವಾಗ ಹೇಳ್ತಾರೆ, ಬಾಬಾ ಸಾಹೇಬರಿಗೆ ನಿಜಾಮರು ಕೇಳ್ಕೊಂಡಿದ್ರು, ನೀನು ಇಸ್ಲಾಮಿಕ್ ಕನ್ವರ್ಟ್ ಆಗಿ ಇಂಥ ದೊಡ್ಡ ಆಫರ್ ಕೊಟ್ಟಿದ್ರು. ಕ್ರಿಶ್ಚಿಯನ್ರು ಅವತ್ತು ಸಹಜವಾಗಿ ಕೇಳಿರ್ಬೋದು. ಈಗಲೇ ಈ ಪರಿ ಮತಾಂತರ ಮಾಡ್ತಾರೆ ಅಂತಂದ್ರೆ ಅಂಬೇಡ್ಕರ್ ತರದವ್ರು ಒಬ್ಬರು ಬರೋದಾದರೆ ಅದಕ್ಕಿಂತಲೂ ಸಂತೋಷ ಏನು ಅಂತ. ಏನು ಆಕ್ಚುಲ್ ನಡೆದಿದ್ದು ಏನು? ಅಂಬೇಡ್ಕರ್ ಬೇಸತ್ತು ರೋಸಿಗೆ ಹೋಗಿ ಮಹಾರ್ ಚಳವಳಿ ನಡೀತು, ಬೇರೆ ಬೇರೆ ತರಹದ ಹೋರಾಟಗಳ ನಂತರ ನನ್ಗೆ ಇರೋದಿಲ್ಲ ಅಂತ ಅನ್ಸಿದ್ರು. ಅದಾದ ನಂತರ ಈ ಒಂದೂವರೆ ದಶಕ 2 ದಶಕಗಳಲ್ಲಿ ನಿಜವಾಗ್ಲೂ ಏನಾಯ್ತು? ನಿಜವಾಗ್ಲೂ ಅದೇ ಯಾವಾಗಲೇ ಮಾತಾಡ್ತಿದ್ದಂತೆ ಅವರು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಿಲ್ಲ ಅಂತ ಹೇಳಿದರು. ಮತ್ತು ಕಾಳಾರಾಮ್ ದೇವಸ್ಥಾನದ ಹೋರಾಟ ಮಾಡಿದಾಗ ಅವ್ರಿಗೆ ಸರಿಯಾದ ರೀತಿ ಆಗಲಿಲ್ಲ, ಅಲ್ಲಿ ಬಹಳ ವಿರೋಧಗಳು ಬಂತು. ಮಹಾಡ ಚಳವಳಿ ಹೋರಾಟ ಮಾಡಿದಾಗ ಕೆರೆ ಇದರಲ್ಲಿ ಚೌದಾರ್ ಕೆರೆ, ಆವಾಗ ನಿಜವಾದ ಅಹಿಂಸಾವಾದಿ ಅಂದರೆ ಅಂಬೇಡ್ಕರ್ ಮತ್ತು ಅವ್ರ ಗುಂಪು. ಅವ್ರು ಸುಮ್ಮನೆ ಹೋಗಿದ್ದು, ಅದ್ರ ಬಗ್ಗೆನೇ ಅನೇಕ ಗ್ರಂಥಗಳು ಬಂದಿದೆ, ಇತ್ತೀಚೆಗೆ ಕೂಡ ಕನ್ನಡದಲ್ಲೂ ಬಂದಿದೆ. ಆದರೆ ಯಾರು ಕೆರೆಯಲ್ಲಿ ನೀರು ಮುಟ್ಟಬಾರ್ದು ಕುಡಿಬಾರ್ದು ಅಂತ ತಡೆದ್ರು, ಅವರು ಲಾಠಿಗಳನ್ನು ತೊಗೊಂಡು ಬಂದರು. ಅಂದರೆ ಇವರು ಅಂಬೇಡ್ಕರ್ ಕಡೆಯವರು, ಬಾಬಾ ಸಾಹೇಬ್ರ ಕಡೆಯವರೆಲ್ಲ ಅಲ್ಲೆಲ್ಲ ಟೆಂಟ್ಗಳು ಹಾಕ್ಕೊಂಡು ಅಡುಗೆ ಮಾಡೋದು, ಬಂದಿರೋ ಹೋರಾಟಗಾರರಿಗೆ ಪೂರ್ತಿ ಪಕ್ಕಾ ಅದೊಂದು ಸೋಷಿಯಲ್ ಸಂಘರ್ಷ ಮಾಡಿ ಅವ್ರ ಪಾಡಿಗೆ ಅವರು ಶಾಂತವಾಗಿ ಅಡುಗೆ ಮಾಡ್ಕೊಂಡು ಏನೋ ಮಾಡ್ತಿದ್ರೆ, ಲಾಠಿಗಳನ್ನು ತಂದು ಈ ಹುಡುಗರುಗಳಿಗೆ ಹೊಡೆಯೋಕ್ಕೆ ಶುರು ಮಾಡಿದರು. ಅಂಬೇಡ್ಕರ್ನ ಕೇಳಿದ್ರು ಏನು ಅಂತ. ನೋಡಪ್ಪ, ನಾವಂತೂ ಅವ್ರು ಹೇಳ್ತಾರೆ, ನಾವಂತೂ ಬುದ್ಧನ ದಾರಿಯವರು, ಆಗಲೇ ನಾವು ಹೊಡಿತಿದ್ದಾರ ಹೋಗೋಣಂತೆ ನಾವು ಅಂತ. ಗಾಂಧೀಜಿಯವ್ರ ಜೀವನದಲ್ಲಿ ಮಹಾಡ್ ಕೆರೆ ಪ್ರಸಂಗ ಥರದ್ದು ಬಂದಿದ್ದಿದ್ರೆ, ನಾನು ಗಾಂಧೀಜಿನ ಬೇಕು ಅಂತ ತರೋದು, ಯಾಕೆಂದ್ರೆ ಅಂಬೇಡ್ಕರ್ಗೂ ಗಾಂಧೀಜಿಗೂ ಅದು ಇರೋದ್ರಿಂದ ತರ್ತೀನಿ. ಮತ್ತು ನನಗೂ ಸ್ವಲ್ಪ ಖುಷಿ ಆ ವಿಷಯ ತರೋದ್ರಲ್ಲಿ ಗಾಂಧೀಜಿ. ಮತ್ತು ಯಾಕೆಂದರೆ ಯಾರೇ ಪ್ರಮುಖರನ್ನು ನಾವು ಒಳ್ಳೆಯ ವಿಷಯ ಇದ್ದಾಗ, ಪಾಸಿಟಿವ್ ಇದ್ದಾಗ ಗಾಂಧಿ ಅಂತ ಕಂಪೇರ್ ಮಾಡುವಾಗ ಸಂಘರ್ಷಾತ್ಮಕವಾಗಿ ತರಬೇಕು ಅಂತಷ್ಟೇ, ಬೇರೆ ಕಥೆ ಆಗ್ತಿತ್ತು. ಅವರು ಒಬ್ಬ ದಲಿತ ಯುವಕ ಯಾರ ಮೇಲೂ ಕೈ ಮಾಡಲಿಲ್ಲ, ಸೋಕಾಳ್ ಮೇಲ್ಜಾತಿಯವ್ರ ಮೇಲೆ. ಇದು ಅಂಬೇಡ್ಕರ್ ಕಲಿಸಿದಂಥ ಶೀಲ ಪಾಠ. ಶೀಲ ಅನ್ನೋದು ಬೌದ್ಧದಲ್ಲಿ ಭಾಳ ಇಂಪಾರ್ಟೆಂಟ್, ಕ್ಯಾರೆಕ್ಟರ್ ಬಿಲ್ಡಿಂಗ್ ಮಾಡಿಬಿಟ್ಟಿದ್ರು. ಅದನ್ನು ಅವರು ಟೆಸ್ಟ್ ಮಾಡ್ತಾ ಹೋದರು. ಯಾಕೆ ನೀವು ಸಂಘಟನೆ ಕಟ್ಟಿ ನಿಮ್ಗೆ ಗೊತ್ತಿರೋದು, ಅನೇಕ ದಶಕಗಳು ಟೆಸ್ಟ್ ಮಾಡ್ತಾ ಹೋದರು. ಜನ ರೆಡಿ ಇದ್ದಾರಾ, 1,000 ಜನ ಆದರು, 10,000 ಜನ ಆದರು, 20,000 ಜನ ಆದರು. ಒಂದು ಸತಿ ಇಲ್ಲಿ ಉತ್ಥಾನದ ನಮ್ಮ ಹಿರಿಯ ಲೇಖಕರು ರಾಮಸ್ವಾಮಿಗಳು ಹೇಳ್ತಿದ್ರು, ಬೆಂಗಳೂರಿಗೆ ಬಂದಿದ್ರಂತೆ ಯಾವುದೋ ಸಂದರ್ಭದಲ್ಲಿ, ಇದರೊಳಗಡೆ ಸೆಂಟ್ರಲ್ ಕಾಲೇಜಲ್ಲಿ ಲೇಬರ್ ಮೂವ್ಮೆಂಟ್ದ ಯಾವುದೋ ಒಂದು ಮೀಟಿಂಗು. ಅವ್ರನ್ನೂ ಸೇರಿ, ಈ ರಾಮಸ್ವಾಮಿ ಅವ್ರನ್ನೂ ಸೇರಿ 11 ಜನ ಇದ್ರಂತೆ. ಆಯಿತಾ, ಡಿ ವಿ ಜಿ ಅವ್ರಿಗೂ ಇವ್ರಿಗೂ ಮಿತ್ರತ್ವ ಇತ್ತು. ತಾವು ಬರೆದಿರೋ ಎಲ್ಲ ಪುಸ್ತಕವನ್ನು ಡಿ ವಿ ಜಿ ಅವ್ರಿಗೆ ಇವ್ರು ಕಳಿಸ್ಕೊಡ್ತಾ ಇದ್ರು, ಬಾಬಾ ಸಾಹೇಬರು. ಇದನ್ನು ರಾಮಸ್ವಾಮಿ ಅವರು ದಿವಟಿಕೆಗಳಲ್ಲಿ ನೋಟ್ ಮಾಡಿದ್ದಾರೆ. ಆದರೆ ಅಂಬೇಡ್ಕರ್ ಅನ್ನೋ ಕಾರಣಕ್ಕೇನೆ ಎಷ್ಟೊಂದು ಸತಿ ಅದು ಎಷ್ಟು ಹೈಲೈಟ್ ಆಗಬೇಕಾಗಿತ್ತು ಅದು ಆಗೋದಿಲ್ಲ. ಆ ಪುಸ್ತಕ ಇದೆಯಾ ಅಂತ ಹೇಳಿದ್ರೆ ಇವಾಗ ಪುಸ್ತಕ ಇಲ್ಲ, ಅವ್ರು ಕೊಟ್ಟಿದ್ದ ಪುಸ್ತಕ ಇಲ್ಲ ಇವಾಗ. ಆ ಸಂಸ್ಥೆಯವರು ಹೇಳ್ತಾರೆ ಇವಾಗ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಪಾಪ ಲೈಬ್ರರಿ ಇಲ್ಲ, ಏನೋ ಕಾರಣಕ್ಕೆ ಅದು ಹೋಗಿರ್ಬೋದು. ಆದರೆ ಏನು ಹೇಳಕ್ಕೆ ನಾನು ಬಯಸ್ತೆ ಅಂದರೆ, ಅಂಬೇಡ್ಕರ್ ವಾಸ್ ಬಿಲ್ಡಿಂಗ್ ಎ ವೆರಿ ಪಾಸಿಟಿವ್ ಸ್ಟ್ರಾಂಗ್ ನೆಟ್ವರ್ಕ್ ಲೈಕ್ ಎನ್ ಆ್ಯಂಟ್. ಅವರು ಆ್ಯಂಟ್ ಅಂತಲ್ಲ, ಈ ಜೈಂಟ್. ಅಂದರೆ ಹಂತವಾಗಿ ಹೇಗೆ ಇರುವೆ ತನ್ನ ಗೂಡನ್ನು ಕಟ್ಟುತ್ತೆ, ಆ ರೀತಿ ತಮ್ಮ ಒಂದು ರಕ್ಷಣಾ ತಂತ್ರ ಅಥವಾ ಹೋರಾಟದ ತಂತ್ರವನ್ನು ಅವ್ರು ಮಾಡ್ತಾ ಹೋದರು. ಅದು ಸಡನ್ನಾಗಿ ಆಗುವ ಝಂझಾವಾತ ಅಲ್ಲ. ಬಟ್ ಇವೆಲ್ಲವೂ ಕೂಡ ಈ ಧರ್ಮವನ್ನು ಒಳಗಿನಿಂದ ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡೇ ಮಾಡಿದ್ದು. ಯಾಕೆ ಅಂದರೆ, ನಾನು ಪ್ರಾರಂಭದಿಂದ ಹೇಳ್ತೀನಲ್ಲ, ನಮ್ಮದು ಚರ್ಚೆ ಶುರುವಾದಾಗಿದ್ದ ಸೋಷಿಯಾಲಜಿ ಲೆವೆಲಲ್ಲೇ ಉಳ್ಕೊಂಬಿಟ್ಟಿದ್ರೆ, ಒಬ್ಬ ಮಾರ್ಕ್ಸ್ ಥರನೋ, ಫ್ರಾಯ್ಡ್ ಥರನೋ, ಡಾರ್ವಿನ್ ಥರನೋ ಅವರು, ಅಥವಾ ಮಾರ್ಟಿನ್ ಲೂಥರ್ ಕಿಂಗ್ ಥರನೋ ಅವರು ಒಂದು ಹೊಡೆದಾಟದ ದಾರಿಗೆ ಹೋಗಿ ಕಿತ್ಕೊಂಡು ಹೋಗ್ಬಿಡೋರು. ಈ ಮನೆ ಪಾಲು ಮಾಡ್ಕೊಂಡು ಹೋಗೋದು ಅಂತಾರಲ್ಲ, ಅಣ್ಣ ತಮ್ಮಂದರು ಪಾಲು ಮಾಡ್ಕೊಂಡು ನಾವೇ ಬೇರೆ ಅಂತ ಒಂದು ದಾಯದಿತನವನ್ನು ಹಿಂದೂ ಧರ್ಮದ ಜೊತೆ ತೋರಿಸೋರು. ಅವರು ಮನೆ ಒಳಗಿನವರೇ ಅಂತ. ಇದು ಹೆಂಗೆ ಅಂದರೆ, ಭೀಮ ಮತ್ತು ಅರ್ಜುನ ನಕುಲ ಸಹದೇವ್ರನ್ನ ಸರಿಯಾಗಿ ನಡೆಸ್ಕೊಳ್ದೆ ಹೋದರೆ ಅವ್ರು ಸಂಘರ್ಷ ಮಾಡಿ ನಾವು ಪಾಂಡವರಾಗಿ ಇರ್ತೀವಿ ಅಂತ, ವಯಂ ಪಂಚಾಧಿಕಂ ಶತಂ ಅಂತಿದೆಯಲ್ಲ, ಅದೇ ದಾರಿಯನ್ನು ಅಂಬೇಡ್ಕರ್ ಯಾಕೆ ಅಂದರೆ, ತಂದೆಯಿಂದ ಬಂದಂಥ ಧಾರ್ಮಿಕ ಶಿಕ್ಷಣ, ಮನೆಯಲ್ಲಿ ಇದ್ದಂಥ ಕಬೀರ್ ಪಂಥಿಗಳವರೇ, ನಾಸ್ತಿಕರಲ್ಲ ಅವರು ಹಿಂದೂವಾಗಿ ಹುಟ್ಟಿದ್ರು ಅಂತ ಏನೇ ಆದರೂ ಮನೆಯಲ್ಲಿ ಅಚ್ಚುಕಟ್ಟಾಗಿ ಭಜನೆ ಮಾಡ್ತಿದ್ರು. ನಾಸ್ತಿಕಂದು ಇದು ಕಬೀರ್ನ ಒಂದು ದೊಡ್ಡ ಇದಿತ್ತು, ನಿರಾಕಾರದ ಉಪಾಸಕ ಮತ್ತು ರಾಮ್ ಭಕ್ತ ಕಬೀರು. ಅದು ಅವರ ಮನೆಯ ಪದ್ಧತಿ. ಅವರಿಗೆ ತುಕಾರಾಮ್ ಅಂದರೆ ತುಂಬ ಇಷ್ಟ. ಅವರಿಗೆ ಮರಾಠಿಯಲ್ಲಿ ತುಂಬ ತುಕಾರಾಮ್ ಅವರ ಫೇವ್ರೇಟ್ ಪೋಯಿಟ್. ಇದನ್ನೆಲ್ಲ ಇವ್ರು ಮುಚ್ಚಿಡ್ತಾರೆ. ಯಾಕೆಂದ್ರೆ ಇದು ಹೇಳೋದ್ರಿಂದ ಯಾರು ಅಂಬೇಡ್ಕರ್ನ ಸೆಕ್ಯುಲರ್ ಇದು ಬುದ್ಧ ಬಸವ ಗಾಂಧಿ ಅಂತೆಲ್ಲ ಹೇಳ್ಕೊಂಡು ಹೋಗ್ತಿದ್ದಾರೆ, ಅವ್ರಿಗೆ ಇದು ಸಮಸ್ಯೆ ಆಗುತ್ತೆ. ಆಧ್ಯಾತ್ಮ ಅಂಬೇಡ್ಕರ್ ಬಹಳ ಕಡೆ ಇವೆಲ್ಲ ಉಲ್ಲೇಖ ಮಾಡ್ತಾರೆ, ತುಕಾರಾಮರ ಅಭಂಗಗಳನ್ನು ಉಲ್ಲೇಖ ಮಾಡ್ತಾರೆ, ಜ್ಞಾನೇಶ್ವರಿಯಿಂದ ಉಲ್ಲೇಖ, ಅನೇಕ ಕಡೆಗಳಲ್ಲಿ ಭಿನ್ನ ಅವ್ರು ಉಲ್ಲೇಖ ಮಾಡ್ತಾರೆ. ಇವ್ರಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ, ಇವರು ಏನು ಧರ್ಮ ನಿರಪೇಕ್ಷನೋ ಏನೋ ಒಂದು ಮಾಡ್ಕೊಳ್ಳೋಕೆ ಹೊರಟ್ರಲ್ಲ. ಹಾಗಾಗಿ ಆ ಎಲ್ಲ ಉಲ್ಲೇಖಗಳನ್ನು ನೋಡಿದಾಗ ಅಂಬೇಡ್ಕರ್ ಅವರು ಮಾಡಿದ ಬೌದ್ಧ ಧರ್ಮದಕ್ಕೆ ಮಾಡಿದ ಮತಾಂತರ ಅಥವಾ ಪರಿವರ್ತನೆಯನ್ನು ಕೇವಲ ಒಂದು ಪ್ರತಿಭಟನೆಯ ಅಸ್ತ್ರ ಅಂತ ನೋಡೋದು ತಪ್ಪಾಗುತ್ತೆ. ಅವ್ರಿಗೆ ಮಾಡೋ ಅವಮಾನ ಆಗುತ್ತೆ. ಪ್ರತಿಭಟನೆಯ ಅಸ್ತ್ರ ಅನ್ನೋಕ್ಕಿಂತ ಅದು ಶಾಕ್ ಕೊಡೋದು, ಹಿಂದೂಗಳಿಗೊಂದು ಶಾಕ್ ಕೊಟ್ಟಂಗೆ. ಹೌದಾ, 3 ಲಕ್ಷ ಜನ ಹೊಟ್ಟೋದ್ರ ಅಲ್ಲಿಗೆ
ಮತ್ತು ಲಕ್ಷಾಂತರ ಜನ ಹೊರಟೋದ್ರ ಅಂದರೆ ಇದರಿಂದ ಹಿಂದೂ ಸಮಾಜದಲ್ಲಿ ಏನಾದರೂ ಒಂದು ಶಾಕ್ ಆಗುತ್ತಾ? ನಾವು ಏನೇ ಮಾಡಿದ್ರು ಕೇಳ್ಕೊಂಡು ಬಿದ್ದಿರ್ತಾರೆ ಎನ್ನುವಂತ ಭಾವನೆಯಿಂದ ಅಲಗಾಡಿಸಿ ಬಿಟ್ಟು ನಾವು ಹೋಗಬಲ್ಲೆವು ಅದನ್ನು ಇವರು ತೋರಿಸಿದ್ರು. ಪಾಕಿಸ್ತಾನದ ಪುಸ್ತಕ ಬರೆಯುವಾಗ ಮುಸಲ್ಮಾನರೆಲ್ಲ ಅಲ್ಲಿಗೆ ಹೋಗಬೇಕು, ಪಾಕಿಸ್ತಾನಕ್ಕೆ ಹಿಂದೂಗಳೆಲ್ಲ ಇಲ್ಲಿಗೆ ಬರಬೇಕು ಅಂತ ಇವರು ದಲಿತ ವಿಷಯಕ್ಕೆ ಬಂದಾಗ ದಲಿತರಿಗೊಂದು ಪ್ರತ್ಯೇಕ ಲ್ಯಾಂಡ್ ಕೇಳಲಿಲ್ಲ, ಖಲಿಸ್ತಾನಿಗಳ ಥರ ಅಥವಾ LTTE ಅವ್ರ ಥರ. ಅವರು ಈ ಸಮಾಜದಲ್ಲೇ ಇರ್ತೀವಿ, ಈ ಸಮಾಜ ನಿಮಗೆಷ್ಟು ಸೇರಿದ್ದು ನಮಗೂ ಅಷ್ಟೇ ಸೇರಿದ್ದು ಈ ಭೂಮಿ. ಇದು ವೈದಿಕ ಪರಂಪರೆ ಅಥವಾ ಜೈನ ಪರಂಪರೆಯವರು ಎಷ್ಟು ಸೇರಿದೆಯೋ ಬೌದ್ಧ ಪರಂಪರೆಗೂ ಅಷ್ಟೇ ಸೇರಿದ್ದು ಅಂತ ಬೌದ್ಧ ಪರಂಪರೆ ಬೇಡ. ಆಗ ಶ್ರೀಲಂಕಾದಲ್ಲಿರುವಂಥ ಮಹಾಬೋಧಿ ಸೊಸೈಟಿಯವರಿಗೆ ಇಂಡಿಯನ್ ಪೊಲಿಟಿಕ್ಸ್ ಅರ್ಥ ಆಗಿಲ್ಲ. ಅವರು ಈ ತುಂಬ ಜನ ಒಳ್ಳೆ ಭಾಷಣ ಮಾಡುವಾಗ ಒಂದು ಎರಡೇನೋ ವಾಕ್ಯ ವ್ಯತ್ಯಾಸ ಆದರೆ ಈ ಮಿಡ್ಲ್ ಸ್ಕೂಲು ಗ್ರಾಮರ್ ಟೀಚರು ವಾಕ್ಯ ಸರಿ ಬರಲಿಲ್ಲ, ಅವನಿಗೆ ಭಾಷಣ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ದಂಗೆ. ಒಟ್ಟಂದು ವಿವೇಕಾನಂದರಿಗೆ ಹೇಳಿದ್ದೀವಿ, ಗೊತ್ತು ವಿವೇಕಾನಂದರಿಗೆ ಗ್ರಾಮರ್ ಬರೋಲ್ಲ, ಅವ್ರು ಯಾರು ಎಲ್ಲರ ಮುಂದೆ ಪಾಣಿನಿ ಅದೆಲ್ಲ ಹೇಳಿ ತೋರಿಸಿ ಗೊತ್ತಿದೆ. ಅಂದರೆ ನಿಮ್ದು ಯಾವ ಜಾತಿ ಅಂತ ಕೇಳೋದು, ಅವರು ನಮ್ದು ಯಮಧರ್ಮನ ಜಾತಿ ಅಂತ ವಿವೇಕಾನಂದ ಹೇಳಿದರು. ಆ್ಯಕ್ಚುಲಿ ಇದೆಲ್ಲ ಏನು ಗೊತ್ತಾಗುತ್ತೆ ಅಂದರೆ ವಿದ್ಯೆನಲ್ಲಿ ಒಬ್ಬರನ್ನ ಆಗದೆ ಹೋದಾಗ ಅವ್ರ ಜಾತಿಗೆ ಕೈ ಹಾಕೋದು. ಈ ಕೆಲಸವನ್ನು ಅಂಬೇಡ್ಕರ್ ಕಾಂಟೆಕ್ಸ್ಟಲ್ಲಿ ಕೂಡ ಮಾಡಿದ್ರು. ಆದರೆ ಅಂಬೇಡ್ಕರ್ ಅವಾಗಲೇ ನಾನು ಹೇಳಿದಂತೆ ವಿಚಲಿತರಾಗದೆ ಅವರ ಬಹಳ ಒಂದು ಗಟ್ಟಿಯಾಗಿರೋ ಒಂದು ಧಾರ್ಮಿಕ ಆಧ್ಯಾತ್ಮಿಕ ತಳಹದಿ ಇಲ್ಲದೆ ಮನುಷ್ಯ ಅಲ್ಲಾಡೋಗ್ತಿದ್ರು ಅಂದರೆ ತಮ್ಮ ಸಮುದಾಯವನ್ನು ಪ್ರತ್ಯೇಕತಾವಾದದ ಕಡೆ ಕರ್ಕೊಂಡು ಹೋಗ್ತಿದ್ರು, ಸಪ್ರೇಟಿಸಮ್ ಕಡೆ. ಅಂಬೇಡ್ಕರ್ ಸಪ್ರೇಟಿಸಮ್ ಕಡೆ ಕರ್ಕೊಂಡು ಹೋಗಲಿಲ್ಲ. ಬಹಳ ದೊಡ್ಡ ಕೊಡುಗೆ ಅವ್ರದ್ದು ಆ್ಯಕ್ಚುಲಿ. ಇವ್ರು ಹೇಳುವಂಥ ಡೈರೆಕ್ಟ್ ಆಗಿರೋ ಒಂದು ಯಾವುದೋ ಒಂದು ಡೈರೆಕ್ಟ್ ಒಂದು ಮೈನ್ ಸ್ಟ್ರೀಮ್ ಮೂಮೆಂಟ್ ಅನ್ನೋರ ಜೊತೆ ಬರದೇ ಇರ್ಬೋದು ಅವರು. ಅಂದರೆ ಇವರ ಸಂಘಟನಾತ್ಮಕವಾಗಿ ಯಾವುದನ್ನ ಮೈನ್ ಸ್ಟ್ರೀಮ್ ಮೂಮೆಂಟು, ರೈಟ್ ವಿಂಗ್ ಮೂಮೆಂಟ್ ಅಂತ ಅವಾಗಿನ ನಡೀತು, ರಾಮರಾಜ್ಯ ಪರಿಷತ್ತು, ವಿಶ್ವ ಹಿಂದೂ ಪರಿಷತ್ತು, RSS ಇನ್ನೊಂದು ಮತ್ತೊಂದು, ಅದ್ರ ಜೊತೆ ಬರದೇ ಇರ್ಬೋದು, ಬರೋ ಅವಶ್ಯಕತೆ ಇಲ್ಲ. ಜನಸಂಘ ಬರಲಿಲ್ಲ ಅವರು. ಆದರೆ ನೆಗೋಷಿಯೇಟ್ ಮಾಡ್ತಾ ಹೋದ್ರು. ಎಷ್ಟು ನೆಗೋಷಿಯೇಟ್ ಮಾಡ್ಬೋದು? ಸಮಾಜದ ಒಳಿತಿಗೋಸ್ಕರವಾಗಿ ನೆಗೋಷಿಯೇಟ್ ಮಾಡು. ಒಬ್ಬ ಲೀಡರ್ ಏನು ಮಾಡ್ತಾನೆ, ತಾನೊಬ್ಬನೇ ಮುಂದಕ್ಕೆ ಹೋಗಿಬಿಡೋದಿಲ್ಲ, ಅವನು ನೆಗೋಷಿಯೇಟ್ ಮಾಡ್ಕೊಂಡು ಇಡೀ ಗುಂಪನ್ನು ಕರ್ಕೊಂಡು ಹೋಗ್ತಾನೆ. ಒಂದು 10 ರೊಟ್ಟಿ ಇವನಿಗೊಂದು ಅರ್ಧ, ಚಿಕ್ಕ ಹುಡುಗ ಅರ್ಧ, ದೊಡ್ಡವ್ರಿಗೊಂದು 2 ಹೀಗೆಲ್ಲ ಕೊಟ್ಟು ಎಲ್ಲರದ್ದು ಒಂದು ಮಿನಿಮಮ್ ಟೆಂಪೋ ಮೇಂಟೈನ್ ಮಾಡಿಕೊಂಡು ಹಿ ಕ್ಯಾರಿಡ್ ದಿ ಎಂಟೈರ್ ಮಾಸಸ್. ಬಟ್ ಡು ಯು ಥಿಂಕ್ ಆ ದಿಕ್ಕಿನಲ್ಲಿ ಬಾಬು ಜಗಜೀವನ್ ರಾಮರು ಒಬ್ಬರೇ ಮುಂದಕ್ಕೆ ಹೋದ್ರ? ಬಾಬು ಜಗಜೀವನ್ ರಾಮ್ರದ್ದು ಏನಾಯಿತು ಅಂದರೆ, ಅವ್ರಿಗೆ ಇವಾಗ ಅನೇಕರು ಅವ್ರ ಬಗ್ಗೆ ಭಾಳ ಹೇಳ್ತಾ ಇದ್ದಾರೆ, ಆದರೆ ನನಗೆ ಅಷ್ಟು ಅನ್ಸೋದಿಲ್ಲ ಅವ್ರ ಬಗ್ಗೆ. ಅಂದರೆ ಅವರು ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಎಲ್ಲ ನಿಜ. ಆದ್ರೂ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಇರುವಷ್ಟು ವಿಷನ್ನು ಇರೋಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಮತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಮಂತ್ರಿಮಂಡಲಕ್ಕೆ ಅವರನ್ನು ಸೇರಿಸ್ಕೊಂಡಾಗ ಒಂದು ರೀತಿ ಅಪೀಸ್ಮೆಂಟ್ ಮಾಡೋದನ್ನು ಶುರು ಮಾಡಿದರು. ಬಾಬು ಜಗಜೀವನ್ ರಾಮ್ರು ಕೂಡ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಹಿಮ್, ಅವರು ಈ ಕಾಂಗ್ರೆಸ್ನ ಒಳಗಡೆ ಇದ್ಕೊಂಡೇ ಏನಾದ್ರು ಮಾಡ್ಬೋದೇನೋ. ಅವ್ರಿಗೊಂದು ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್ ಇತ್ತು. ಅವ್ರು ಯಾವುದೋ ಒಂದು ಧಾರ್ಮಿಕವಾದ ಒಂದು ದಲಿತರ ಬ್ಯಾಕ್ಗ್ರೌಂಡಿನ ಮಠದ ಹಿನ್ನೆಲೆಯಿಂದಲೇ ಬಂದಿರೋದು ಬಾಬು ಜಗಜೀವನ್ ರಾಮ್ರು. ಅವ್ರಿಗೂ ಅದಿತ್ತು. ಆದರೆ ಅದು ಎಷ್ಟು ಎತ್ತರಕ್ಕೆ ಉಠಾವ್ ಅಂತೀವಲ್ಲ, ಅದನ್ನು ಅವರು ಮಾಡ್ಬೋದು. ಮೋಸ್ಟ್ಲಿ ಅವರು ರವಿದಾಸ್ ಪಂಥ ಅಂತ ಅಂದ್ಕೊಂಡಿದ್ದೀನಿ ನಾನು ಉತ್ತರ ಪ್ರದೇಶದಲ್ಲಿ. ಅದನ್ನು ಮಾಡೋಕ್ಕಾಗಲಿಲ್ಲ. ಸೋಷಿಯಲಿ ಮಹಾರ್ ಮತ್ತು ಅಲ್ಲಿರ್ತಕ್ಕಂಥ ಬೇರೆ ಜನಾಂಗ ಅಥವಾ ಜಾತಿ ಉತ್ತರ ಭಾರತದಲ್ಲಿ ಅವ್ರ ನಡುವೆ ಒಂದು ಬಿರುಕನ್ನು ತರುವ ಒಂದು ಯಶಸ್ವಿಯಾದ ಪ್ರಾಜೆಕ್ಟನ್ನು ಕಾಂಗ್ರೆಸ್ನವರು ಒಂದು 20-30 ವರ್ಷ ಚೆನ್ನಾಗಿ ಮಾಡಿಕೊಂಡು ಹೋದರು. ಹೀಗೇನಾಯಿತು, ಮಹಾರ್ ವರ್ಸಸ್ ಮಾಂಗ್ ಮತ್ತು ಬಾಬು ಜಗಜೀವನ್ ರಾಮ್ ವರ್ಸಸ್ ಅಂಬೇಡ್ಕರ್, ಈ ರೀತಿ ಅವರು ಮಾಡ್ತಾ ಹೋದರು. ಈ ಉದಾಹರಣೆಗೆ ಅಂಬೇಡ್ಕರ್ ಅವರೇನೋ ಕಾಂಗ್ರೆಸ್ಸಿಗೆ ಕಸಿವಿಸಿ ಮಾಡಿದ್ರು, ನೀವು ಅವ್ರ ಬಗ್ಗೆ ಅಧ್ಯಯನ ಪೀಠವನ್ನು ಕಾಂಗ್ರೆಸ್ನವರು ಕಮ್ಯುನಿಸ್ಟರು ಮಾಡಿರಲಿಲ್ಲ. ನಿಮ್ಮದೇ ಸರ್ಕಾರ 75 ವರ್ಷ ಇದ್ದಾಗ, ಇದಕ್ಕಿಂತ ಮುಂಚೆ ಅಂದರೆ ಅಂಬೇಡ್ಕರ್ ಚಳವಳಿ ಪ್ರಬಲವಾಗಿ ನಿಮ್ಗದೊಂದು ನುಂಗಲಾರದ ತುತ್ತಾಗದ ಆಗೋ ತನಕ ಕಾಂಗ್ರೆಸ್ನವರಿಗೆ ನೀವು ಯಾಕೆ ಎಲ್ಲೂ ಜಗಜೀವನ್ ರಾಮ್ ಪೀಠಗಳನ್ನು ಕರ್ನಾಟಕದಲ್ಲಿ ಮಾಡಲಿಲ್ಲ? ಎಲ್ಲ ಕಡೆ ಅಂಬೇಡ್ಕರ್ ಪೀಠ ಆದಮೇಲೆ, ಇದೆಲ್ಲ ಮೈಸೂರು ಯೂನಿವರ್ಸಿಟಿ ಬೇರೆ ಯೂನಿವರ್ಸಿಟಿ ನೋಡಿ ಹೇಳ್ತಾ ಇರೋದು. ಆಮೇಲೆ ಎಷ್ಟೋ ಕಾಲ ಆದಮೇಲೆ ಜಗಜೀವನ್ ರಾಮ್ ಪೀಠ ಮಾಡೋದ್ರ ಬಗ್ಗೆ ನನ್ನ ವಿರೋಧ ಇಲ್ಲ. ಅಲ್ಲಿ ಉದ್ಯೋಗ ಸಿಗಲಿ, ಸಂಶೋಧನೆ ಆಗಲಿ, ಅದು ನನ್ನ ವಿರೋಧ ಅಲ್ಲ. ಈ ಸೆಲೆಕ್ಷನ್ ಯಾಕೆ ಈಗ ಅದನ್ನು ಮಾಡಿದ್ರು ಅಂದರೆ, ಅಂಬೇಡ್ಕರ್ ಮೂಮೆಂಟು ಕೌಂಟರ್ ಆಗಿ ಇದನ್ನೇನಾದ್ರು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ದಲಿತರೊಳಗೆ ಇರುವ ಲೆಫ್ಟ್ ಟು ರೈಟು ಅಂತ ಇದೆಯಲ್ಲ, ಅದನ್ನು ಹೇಗಾದರೂ ಮೇಂಟೈನ್ ಮಾಡಿದ್ರೆ, ಆ ಡಿವಿಸಿವ್ ಪೊಲಿಟಿಕ್ಸ್ ಅಂತ ಒಡೆದು ಆಳುವ ನೀತಿಯನ್ನು ಮಾಡಿದ್ರೆ ಅವರು ರಾಜಕೀಯವಾಗಿ ಸರ್ವೈವ್ ಆಗ್ಬೋದು. ಹಾಗಾಗಿ ಅವರಿಗೆ ಫಿಲಾಸಫಿಕಲ್ ಆಗಿರೋ ಅಂಬೇಡ್ಕರ್ ಬೇಡ, ಮತ್ತು ಸೋಷಿಯಲ್ ಡೆಮೋಕ್ರಸಿಯನ್ನು ಹೇಳುವಂಥ ಅಂಬೇಡ್ಕರು ಬೇಡ, ಜಗಜೀವನ್ ರಾಮು ಬೇಡ, ಯಾವುದೂ ಬೇಡ ಅವ್ರಿಗೆ. ಇದನ್ನು ನಾವು ಗಮನಿಸಬೇಕು. ಬಟ್ ಮತ್ತೆ ವಾಪಸ್ ನನ್ನ ಪಾಯಿಂಟಿಗೆ ಬರೋದಾದರೆ, ಈ ನಾನು ಹಿಂದೂ ಧರ್ಮದಲ್ಲಿ ಇರೋದಿಲ್ಲ ಅಂತ ಹೇಳಿದ ನಂತರ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗುವವರೆಗೂ ಅಂಬೇಡ್ಕರ್ರ ಮನಸ್ಸಿನಲ್ಲಿ ಇರಬಹುದಾಗಿರುವಂಥ ಗೊಂದಲಗಳ ಕುರಿತಂತೆ ಏನಾದರೂ ವಿಸ್ತೃತವಾಗಿರುವಂಥ ಸಾಹಿತ್ಯ ಇದೆಯಾ? ನಾನು ಎಲ್ಲಿಗೆ ಹೋಗಬೇಕು, ಇಲ್ಲಿಗೆ ಯಾಕೆ ಹೋಗಬೇಕು, ಇದ್ರ ಬಿಟ್ಟು ಬೇರೆದಕ್ಕೆ ಹೋಗ್ಬೋದಾ, ಬೇರೆದರ ಆಪ್ಷನ್ಸ್ ಏನಿದೆ, ಅಲ್ಲಿ ಹೋದರೆ ಏನು, ಈ ಥರದ ಕುರಿತಂತೆ ಅವ್ರಿಗೆ ಇರಬಹುದಾಗಿರುವಂಥ ಗೊಂದಲಗಳ ಚರ್ಚೆ ಇದೆಯಾ? ಇದೆ. ನೋಡಿ, ಉದಾಹರಣೆಗೆ ಅವರ ರೈಟಿಂಗ್ನ ಒಂದು ವಿನ್ಯಾಸ, ಅಂದರೆ ಬರವಣಿಗೆ ಅವರು ಮಾಡ್ತಾ ಹೋಗಿರೋ ಪುಸ್ತಕಗಳ ಟೈಟಲ್ಸೇ ನೋಡಿದ್ರೆ, ಶೂದ್ರರ ಬಗ್ಗೆ ಹೂವರ್ ಶೂದ್ರಾಸು,
ಆಮೇಲೆ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ, ಹೂವರ್ ಶೂದ್ರಾಸ್ ಅನ್ನುವಾಗ ಶೂದ್ರರ ಬಗ್ಗೆ ಹೇಳಿ ಶೂದ್ರರು ನಾಗ ಅಂತ ಹೇಳ್ಬೋದಾದ ಒಂದು ಬೌದ್ಧ ಸಮುದಾಯಕ್ಕೆ ಸೇರಿದವರು ಅನ್ನೋದಕ್ಕೆ ಅವರು ತಗೊಳ್ತಾರೆ. ಹಾಗಾಗಿ ನಾಗಪುರವನ್ನು ನಾಗಾಗಳ ಒಂದು ಕೇಂದ್ರವಾಗಿತ್ತು ಅಂತ ಪ್ರತಿಪಾದನೆ ಮಾಡಿ ಅನೇಕ ಅವ್ರಿಗಿಂತ ಮುಂಚೆನೇ ಮಾಡಿದರು. ಹೀಗಾಗಿ ನಾಗಪುರವನ್ನು ದೀಕ್ಷಾಭೂಮಿಯಾಗಿ ತಗೊಳ್ತಾರೆ. ಆಮೇಲೆ ಮುಂದೆ ದೇವೇಂದ್ರ ಮಹಾದೇವನೋ ಅಥವಾ ಬೇರೆ ದಲಿತ ಚಿಂತಕರು ಹೇಳಿದಂತೆ ಅಥವಾ ಅನೇಕ ಹೇಳಿದ್ದಾರೆ ಕನ್ನಡದಲ್ಲಿ ಅದು RSSನವ್ರ ಕೇಂದ್ರ ಆಗಿತ್ತು ಅಂತ ನಾಗ್ಪುರ ತೊಗೊಂಡಿದ್ದಲ್ಲ. ಅವ್ರಿಗೆ ಅದು ಲೆಕ್ಕಕ್ಕೆ ಇರಲಿಲ್ಲ. ಅವ್ರು ಹೇಳಿದ್ದಾರೆ ಭಾಷಣದಲ್ಲಿ, ಆ ಭಾಷಣದಲ್ಲಿ RSS ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಅವರು ದೀಕ್ಷಾಭೂಮಿ ಭಾಷಣದಲ್ಲಿ. ಹಂಗೆ ಅನೇಕರು ಹೇಳ್ತಿದ್ದಾರೆ. ಹಾಗಲ್ಲ, ಇದು ಬೌದ್ಧರ ಒಂದು ಕೇಂದ್ರ, ಆಧ್ಯಾತ್ಮಿಕ ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ನಾವು ಮಾಡ್ತಿರೋದು ಬೌದ್ಧ ಒಂದು ಪುನರುತ್ಥಾನ ಚಳವಳಿ ಆದ್ದರಿಂದ ನಾವು ಇದೇ ತೊಗೊಂಡಿದ್ದೀವಿ. ಅಂದರೆ ಶೂದ್ರರು ಯಾರು ಪುಸ್ತಕದಲ್ಲಿ ಏನು ಹೇಳೋಕ್ಕೆ ಶುರು ಮಾಡಿದ್ರು, ನಾಗಾಗಳ ಮೂಲ ನೆಲೆ ಯಾವುದು, ನಾಗಾಗಳು ಬೌದ್ಧರು, ಅಂದರೆ ದಲಿತರು ಅಸ್ಪೃಶ್ಯರು ಮೊದಲು ಬೌದ್ಧರು, ಆ ಬೌದ್ಧರ ಒಂದು ಕೇಂದ್ರ ನಾಗ ಪ್ರದೇಶ ಆಗಿತ್ತು. ಹಾಗಾಗಿ ಅದನ್ನು ಅವ್ರು ತೊಗೊಳ್ತಾರೆ. ಅಂದರೆ ನಾವು ಯಾರೋ ಒಂದು ಅಸ್ಮಿತೆ ಹುಡುಕಾಟ, ಸಾವರ್ಕರ್ ಅವರಲ್ಲಿ ನಾವು ಯಾರೋ ಒಂದು ಅಸ್ಮಿತೆ ಹುಡುಕಾಟ, ಒಂದು ವಿಶಾಲ ಹಿಂದೂ ಸಮಾಜದ ಹುಡುಕಾಟವಾಗಿ ಅದು ಹೇಗೆ ಬಂತೋ ಹಾಗೆ ಇವರಲ್ಲಿ ಆ ಹಿಂದೂಗಳಾಗಿದ್ದರೆ ಅದರಲ್ಲಿ ನಾವು ಯಾರು, ನಾವು ಬೌದ್ಧರು. ನಾವು ಈ ಉಳಿದ ಹಿಂದೂಗಳಲ್ಲ ನಾವು, ಯಾಕೆಂದ್ರೆ ಇವರೇ ನಮ್ಮನ್ನು ಆ ರೀತಿ ನಡೆಸ್ಕೊಳ್ತಾ ಇಲ್ಲ, ಮುಗಿದೋಯ್ತಲ್ಲ. ನಾವು ರಾಮ ಭಜನೆ ಮಾಡ್ತೀವಿ, ಕೃಷ್ಣ ಭಜನೆ ಮಾಡ್ತೀವಿ, ಸೇರಿಸ್ಕೊಳ್ತಿಲ್ಲ. ಹಾಗಾಗಿ ನಾವು ಯಾರು ಅಂತ ಅವ್ರು ಸಂಶೋಧನೆ ಮಾಡಿದಾಗ ಅವ್ರಿಗೆ ಸಿಕ್ಕಿದ್ದು ಮೋಸ್ಟ್ಲಿ ಕಾಳಾರಾಮ್ ಟೆಂಪಲ್ ಟೈಮಲ್ಲಿ ಅವ್ರಿಗೆ ಅದು ಇರಲಿಲ್ಲ. ಹಾಗಾಗಿ ನ್ಯಾಚುರಲಿ ಅವ್ರು ಕಾಳಾರಾಮ್ದು ದೇವಸ್ಥಾನಕ್ಕೆ ಪ್ರವೇಶ. ಆದರೆ ನಿಧಾನಕ್ಕೆ ಅವರ ಕಲ್ಚರಲ್ ರೂಟ್ಸ್ನ ಒಂದು ಹುಡುಕಾಟ, ಅನ್ವೇಷಣೆ, ನಾವು ಯಾರು ಅನ್ನುವ ಸಾಂಸ್ಕೃತಿಕ ಬೇರುಗಳ ಹುಡುಕಾಟ, ಒಂದು ಏನು ಹೇಳ್ತಾರೆ ರಚನಾತ್ಮಕವಾಗಿ ಮತ್ತು ಅಧ್ಯಯನ ರೂಪದಲ್ಲಿ, ಸ್ಟಡಿ ರೂಪದಲ್ಲಿ, ತುಂಬ ದೊಡ್ಡ ರಿಸರ್ಚರು ಅಂಬೇಡ್ಕರ್. ಅದನ್ನು ಮಾಡಿದಾಗ ಅವ್ರಿಗೆ ಒಂದು ಅದಕ್ಕೆ ಅವ್ರಿಗೊಂದು ಉತ್ತರ ಸಿಕ್ತು. ಹಾಗೆ ಅಂಬೇಡ್ಕರ್ಗೆ ಬೌದ್ಧ ಅನ್ನುವ ಒಂದು ದೊಡ್ಡ ನಿಧಿ ಸಿಕ್ಕಿದ್ದು ಭಾರತೀಯರಾದ ನಮ್ಮ ಪುಣ್ಯ. ಹಿಂಡ್ಸೈಟ್ ಅಂತೀವಲ್ಲ, ಹಿನ್ನೋಟದಲ್ಲಿ ನೋಡೋದಾದರೆ ಹಾಗೆ ಏನೂ ಸಿಗದೆ ಅವರಿಗೆ ಇವರು ಸವಾಸನೆ ಬೇಡ ಅಂಥೇಳಿ ಅವರು ಅನ್ಯ ಮತಗಳಿಗೆ ಅಥವಾ ಅನ್ಯ ರಿಲಿಜನ್ಗಳ ಕಡೆಗೆ ಅವ್ರು ಹೊರಟೋಗಿದ್ದಿದ್ದರೆ ನಾವು ಬೇರೆ ಭಾರತದ ಚಿತ್ರಣವೇ ಬೇರೆ ಆಗಿರ್ತಿತ್ತು. ಹಂಗೆ ಯಾಕೆ ಅಂದರೆ ಬುದ್ಧ ಅನ್ನೋನು ಭಾರತದ ಒಂದು ಅಂತರಾತ್ಮದ ಒಂದು ಸಂಕೇತ ಅನ್ನೋದು ವಿವೇಕಾನಂದರು ಹೇಳಿದರು, ಆನಂದ ಕುಮಾರಸ್ವಾಮಿ ಹೇಳಿದರು, ಇನ್ನು ದೊಡ್ಡ ದೊಡ್ಡ ಚಿಂತಕರು ಎಲ್ಲ ಹೇಳ್ಕೊಂಬಂದಿದ್ರು. ಬಟ್ ವಿವೇಕಾನಂದ ಒಬ್ಬರನ್ನ ಬಿಟ್ಟರೆ ಉಳಿದವ್ರು ಯಾರಿಗೂ ಅದೊಂದು ದರ್ಶನ ಆಗಿರಲಿಲ್ಲ. ಒಂದು ಇಂಟೆಲೆಕ್ಚುಯಲ್ ಹಿಸ್ಟಾರಿಕಲ್ ಫ್ಯಾಕ್ಟ್ ಆಗಿತ್ತು. ಒಂದು ಬುದ್ಧಿಸ್ಟ್ ಫಿಲಾಸಫಿ, ಬುದ್ಧಿಸ್ಟ್ ಆರ್ಕಿಟೆಕ್ಚರ್, ಇವ್ರಿಗದಲ್ಲ. ಬೌದ್ಧರು ಒಂದು ಬೇರೆದೇ ಆಗಿರುವ ಒಂದು ಅವ್ರದ್ದೇ ಒಂದು ಶೈಲಿಯನ್ನು ಇಟ್ಕೊಂಡಿದ್ದಾರೆ, ಒಂದು ಭಿನ್ನತೆ. ಅಗ್ರಿ. ಬಟ್ ಇದನ್ನು ಸ್ವೀಕಾರ ಮಾಡುವಾಗ ಅವ್ರು ಏನು ಪ್ರತಿಜ್ಞಾವಿಧಿಯನ್ನು ಬೋಧಿಸಿದ್ರು ಅದ್ರ ಬಗ್ಗೆ ತುಂಬ ದೊಡ್ಡ ಚರ್ಚೆ ಆಗುತ್ತೆ. ಪ್ರತಿಜ್ಞಾವಿಧಿಯಲ್ಲಿ ತುಂಬ ಸ್ಪಷ್ಟವಾಗಿ ಕೆಲವೊಂದು ಸಂಗತಿಗಳನ್ನು ಇವತ್ತು ಯಾವುದನ್ನು ದಲಿತರು ಇದೇ ವಾಕ್ಯ ಇದನ್ನೇ ನಾವು ಅನುಸರಿಸಿ ನಡಿಬೇಕು ಅಂತ ಹೇಳಿ ಹಿಂದೂ ಧರ್ಮದ ವಿರುದ್ಧವಾಗಿ ಮಾಡ್ತಾರೋ, ಅನೇಕ ಬಾರಿ ದೇವರುಗಳ ಫೋಟೋ ತೊಗೊಂಡು ಚಪ್ಪಲಿ ಹಾರ ಹಾಕ್ಕೊಂಡೆಲ್ಲ ಕೂತ್ಕೊಳ್ತಾರೋ, ಆ ಹೋರಾಟಕ್ಕೆಲ್ಲ ಈ ಪ್ರತಿಜ್ಞಾವಿಧಿಗಳನ್ನೇ ಮುಂದಿಡ್ತಾರಲ್ಲ, ಹೀಗೆ ಯಾಕೆ ಬೋಧಿಸ್ಬೇಕಾಯ್ತು ಬಾಬಾ ಸಾಹೇಬರು? ಅಲ್ಲ ನೋಡಿ, ಅದೇನೆ ಇವಾಗ ಅವರ 20 ವರ್ಷದ ಹೋರಾಟ ನೋಡಿದ್ರೆ, ನೀವು ರಾಮನ ದೇವಸ್ಥಾನಕ್ಕೆ ಹೋದರೆ ಬಿಡಲ್ಲ, ಇನ್ನೊಂದು ದೇವಿ ದೇವಸ್ಥಾನಕ್ಕೆ ಹೋದರೆ ಬಿಡಲ್ಲ, ಅಲ್ಲಿ ಹೋದರೆ ನೀರು ಕುಡಿದು ಬಿಡಿ. ಯಾರು ಮಾಡ್ತಿರೋರು ಇದೇ ಉಪಾಸಕರಲ್ವ. ನಾವು ಅವ್ರನ್ನ ಗುರುತು ಮಾಡಿ ಹೇಳೋದಾದರೆ ರಾಮ ಉಪಾಸಕರು, ಶಕ್ತಿ ಉಪಾಸಕರು, ದುರ್ಗಿ, ಮಾರಿ, ಮಾತಂಗಿ, ಇನ್ನೊಂದು ಯಾವುದೋ ಈ ಬೆಂಗಳೂರು ಲೆಕ್ಕಕಾರಿ ಮುತ್ಯಾಲಮ್ಮ, ಪಟಾಲಮ್ಮ, ಈ ರೀತಿಯ ಅಥವಾ ಚೌಡಿ, ಮಾರಿ ಅವರ ಉಪಾಸಕರು ಬಿಡ್ತಿಲ್ಲ. ಇನ್ನು ಶಾರದೆ, ಭ್ರಮರಾಂಬ, ಚಾಮುಂಡೇಶ್ವರಿ ಆ ರೀತಿ ಉಪಾಸಕರು ಬಿಡ್ತಿಲ್ಲ. ಅಂದರೆ ನಾನು ಅವ್ರಿಗೆ ಉತ್ತರ ಕೊಡಬೇಕು ಅಂತ, ಅವ್ರಿಗೆ ಯಾರು ಮಾಡಿರ್ತಾರೋ ಈ ಒಂದು ಮಾನಸಿಕವಾದ ಡ್ಯಾಮೇಜು, ನಮ್ಮ ಸಮುದಾಯಕ್ಕೆ ಅವಮಾನವನ್ನು, ಡ್ಯಾಮೇಜನ್ನು ಎಕ್ಸ್ಕ್ಲೂಡ್ ಮಾಡೋದು, ನಮ್ಮನ್ನು ಬಹಿಷ್ಕಾರ ಹಾಕೋದು, ಮಾತಿನಲ್ಲಿ, ಆಚರಣೆಯಲ್ಲಿ, ಪ್ರಸಾದದಲ್ಲಿ, ಎಂಟ್ರಿನಲ್ಲಿ, ಎಲ್ಲದರಲ್ಲೂ ನಮ್ಮನ್ನು ವಿರೋಧ ಮಾಡಿದಾಗ ಒಂದು ಎರಡು ರೇರ್ ಕೇಸಲ್ಲ, ತುಂಬ ಕಡೆಗಳಲ್ಲಿ ಹಂಗೆ ಮಾಡಿದಾಗ ನಾವು ಇದು ಯಾವುದಕ್ಕೂ ಸೇರಿದವರಲ್ಲ ಅಂತ. ಮೊದಲು ನಾವು ಇದಕ್ಕೆಲ್ಲ ಸೇರಿದವರು ಅಂತ ಹೋರಾಟ ಮಾಡಿದರು. ಸೇರಿದವರು ಅಂತ ಅಲ್ಲ ಅಂತ ಆದಾಗ ಅವ್ರು ಏನು ಹೇಳಬೇಕಾಗತ್ತೆ? ನೀವು ಸೇರಿದವರಲ್ಲ ಅಂತ ಹೇಳಿದಿರಲ್ವ? ಹೌದು, ನಾವು ಸೇರಿದವರಲ್ಲ ಅಂತ ನಮ್ಮ ಕಡೆಯವ್ರಿಗೆ ನಾವು ಅದನ್ನೇ ಹೇಳಿದ್ವಿ. ಹಿಂದೂಗಳು ಏನು ಮಾಡಬೇಕಾಗಿದೆ? ಈಗಲೂ ಹನಕೆರೆ ಉದಾಹರಣೆ ತೊಗೊಳ್ಳಿ. ಇತ್ತೀಚೆಗೆ ಮಂಡ್ಯದಲ್ಲಿ ಯಾವುದೋ ಒಂದು ದೇವಿ ದೇವಸ್ಥಾನವೋ ಏನೋ ಅಲ್ಲಿ ನಾವು ಹೋಗ್ತೀವಿ ಅಂದರೆ ಆ ವಿಗ್ರಹನೇ ಅವ್ರು ಹೊರಗಡೆ ತೊಗೊಂಡ್ಬಂದ್ಬಿಟ್ರು. ಅಂದರೆ ನಾವು ದೇವರಿಗೆ ಅಸ್ಪೃಶ್ಯತೆ ಇದೆ ಅಂತ ಹೇಳ್ದಂಗೆ ಆಯ್ತಲ್ಲ ಮಂಡ್ಯದಲ್ಲಿ, ಹನಕೆರೆಯಲ್ಲಿ ಅಲ್ವಾ? ಅವ್ರಿಗೆ ಕೇಳಬೇಕು ಹೋಗಿ, ನೋಡಿ ಅಂಬೇಡ್ಕರ್ ಇದಕ್ಕೋಸ್ಕರನೇ ಈ ಪ್ರತಿಜ್ಞಾವಿಧಿ ಬದ್ಧೆ ಮಾಡಿ ನಿಮ್ಮನ್ನು ನೋಡ್ಕೊಂಡೇ ಮಾಡಿದ್ದು, ನಿಮ್ಮಂಥ ಜನಗಳನ್ನು ನೋಡಿಕೊಂಡೆ ಅವರು ಬೌದ್ಧರಾಗಿದ್ದು. ಇವತ್ತಿಗೂ ನಮಗದು ಕಣ್ಮುಂದೆ ಅದು ಇದೆಯಲ್ಲ ನಮಗೆ. ಬಟ್ ಅಂಬೇಡ್ಕರ್ ಹೇಳಿದಂಥ ಬೌದ್ಧ ಮತ, ಬೌದ್ಧ ಪಂಥ ಅದು ಈಗೇನು ಹೇಳ್ತಾರೋ ಆ ಬೌದ್ಧ ಮತವಲ್ಲ. ಈಗೇನು ಇವರು ಹೇಳ್ತಾರೋ ಅನೇಕ ವಿಭಿನ್ನ ವಿಭಾಗಗಳೇನು ಬೌದ್ಧರಲ್ಲಿದೆ, ಹೀನಯಾನ, ಮಹಾಯಾನ, ವಜ್ರಯಾನ. ಅಂಬೇಡ್ಕರ್ ಇದಕ್ಕಿಂತಲೂ ಭಿನ್ನವಾದ ಬುದ್ಧನ ದರ್ಶನ ಮಾಡಿಕೊಂಡಿದ್ರು. ಹೀಗಾಗಿ ಅವರ ಪಂಥವೇ ಬೇರೆ ಅನ್ನುವ ಚರ್ಚೆಯೂ ಇದೆ. ನಿಜ. ಅದು ರೀಸನ್ ಏನಂದರೆ ಅದಕ್ಕೆ ಕಾರಣ ಬೌದ್ಧರು ಕೂಡ ಉಳಿದಂಥ ನೀವು ಹಿಂದೂ ಚಿಂತಕರು ಅಥವಾ ಹಿಂದೂ ಪಂಥಗಳು ಯಾವುದಿತ್ತು ಅಂದರೆ ಒಂದು ರೀತಿ ಕಟ್ಟುಪಾಡುಗಳು,
ಒಂದು ಅಸ್ಪೃಶ್ಯತೆ ಅನ್ನೋಕ್ಕಿಂತ ಮಡಿ ಮೈಲಿಗೆ ಒಂಥರ ಕಟ್ಟಾಕೋದು, ಈಗ ನೀನು ಇಲ್ಲೇ ನಿಲ್ಲಬೇಕು ಅಲ್ಲೇ ನಿಲ್ಲಬೇಕು. ಅದು ಉಳಿದ ಹಿಂದೂಗಳಿಗಿಂತ ಬೌದ್ಧರಲ್ಲಿ ವಿಪರೀತ ಬಂತು. ಹಿಂದೂ ಮತ್ತು ಬೌದ್ಧರು ಇವರಿಬ್ಬರ ನಡುವೆ ಯಾರು ಹೆಚ್ಚಿನ ಕಂದಾಚಾರಿಗಳು ಅಂತಿದ್ರೆ ನನ್ನ ಪ್ರಕಾರ ಬೌದ್ಧರೇ ಕಂದಾಚಾರಿ. ನಾನು ಬೌದ್ಧ ದೇಶದಲ್ಲಿ ಇದ್ದು ಬಂದಿದ್ದೀನಿ. ಈ ವಿಡಿಯೋ ನೋಡಿ ಯಾರು ಬೇಕಾದರೂ ಇನ್ನೊಂದು ಕಾರ್ಯಕ್ರಮ ಏರ್ಪಡಿಸಿದ್ರೆ ನಾನು ಬಂದು ಪ್ರೂಫ್ ಕೊಡಬಲ್ಲೆ. ಯಾಕೆ ಅಂದರೆ ಇವ್ರು 8 ಅಡಿ ಮಾಡಿದ್ರೆ ಅವ್ರು 16 ಅಡಿ ಮಾಡೋದು. ಓಶೋ ರಜನೀಶ್ ಅದನ್ನು ಒಂದು ಉದಾಹರಣೆ ಕೊಡ್ತಾರೆ. ಓಶೋ ಹತ್ರ ಬಂದ್ರಂತೆ ಯಾರೋ, ನೋಡಿ ಗುರುಗಳೇ, ಜೈನರಿಗೆ ಹಿಂದೂಗಳಿಗೆ 9 ನರಕ ಇದೆಯಂತೆ, 7 ನರಕ, ಇವ್ರಿಗೆ 70 ನರಕ ಇದೆಯಂತೆ, ನಮ್ಗೆ ಎಷ್ಟು ನರಕ? ನಮ್ಮ ಫಿಲಾಸಫಿ, ನಮ್ಮ ಥಿಯಾಲಜಿಲಿ ಬೌದ್ಧರಿಗೆ ಕೇಳಿದ್ರಂತೆ ಓಶೋ ಹತ್ರ ಬಂದು. ಆವಾಗ ಓಶೋ ಹೇಳಿದ್ರಂತೆ, ಆವಾಗ ಇಲ್ಲ ಬೌದ್ಧರಲ್ಲಿ 700 ನರಕ ಇದೆ ಅಂತ. ಜಾಸ್ತಿ ನರಕ ಇದ್ದರೆ ಒಳ್ಳೆ ಫಿಲಾಸಫಿ. ನೀವು ಒಂದು ಒಳ್ಳೆಯ ವಿಚಾರದ ಮೇಲೆ ಒಂದು ಧರ್ಮ ತತ್ವವನ್ನು ಕಟ್ತಿರೋ, ಎಷ್ಟು ನರಕ ಇದೆ, ಹೌ ಮೆನಿ ಕೈಂಡ್ಸ್ ಆಫ್ ಹೆಲ್ಸ್ ಆರ್ ದೇರ್ ದಟ್ ಡಿನೋಟ್ಸ್ ಯುವರ್ ರಿಲಿಜನ್ ಆರ್ ಫಿಲಾಸಫಿ ಅಂದರೆ ಹೆಲ್ ವಿತ್ ಯುವರ್ ರಿಲಿಜನ್, ಹೆಲ್ ವಿತ್ ಯುವರ್ ಫಿಲಾಸಫಿ. ಇದು ಅವ್ರಿಗೆ ಇಷ್ಟ ಆಗಲಿಲ್ಲ. ಅದನ್ನು ಈ ಶ್ರೀಲಂಕಾ ಬೌದ್ಧರು ಹೇಳಲ್ಲ. ಶ್ರೀಲಂಕಾ ಬೌದ್ಧರು ಮಾಡ್ಕೊಂಡಿರೋ ಅನೇಕ ಕಟ್ಟುಪಾಡುಗಳು ಅವ್ರನ್ನ ಬಿಡಲ್ಲ, ಇವ್ರನ್ನ ಬಿಡಲ್ಲ. ಈಗ ಅವ್ರು ಬಂತಲ್ಲ, ಅವ್ರಿಗೆ ಜೈನರಲ್ಲೂ ಬಂತು, ದಿಗಂಬರಲ್ಲಿ ಹೆಣ್ಣು ಜನ್ಮದಲ್ಲಿ ಹುಟ್ಟಿದರೆ ಮೋಕ್ಷವಿಲ್ಲ. ನಾನು ಅದನ್ನೇ ಫಿಲಾಸಫಿ PhD ಮಾಡಿರೋದು. ಅದೆಂದ್ರೆ ಹೇಳ್ತೀರಾ, ಹೆಣ್ಣು ಜನ್ಮದಲ್ಲಿ ಹುಟ್ಟಿದ್ರೆ ಇಲ್ಲ, ಮಹಾವೀರನಲ್ಲಿ ಅದು ಇತ್ತ, ಅದು ಇಲ್ವಲ್ಲ, ನೀವು ಆಮೇಲೆ ಸೇರಿಸ್ಕೊಂಡಿರೋದಲ್ವ ಅದರಲ್ಲಿ. ಇದೆಲ್ಲ ಅಂಬೇಡ್ಕರ್ ನೋಡಿದ್ರು. ಬೌದ್ಧರಲ್ಲೂ ಇದೇ ಥರದ್ದು ಬಂತು. ಅವರು ಅಲ್ಲಿಗೆ ಸೇರಿಸ್ಕೋಬಾರ್ದು, ಹೆಂಗಸ್ರನ್ನ ಹಿಂಗೆ ಮಾಡಬಾರ್ದು, ಹಂಗೆ. ಓಹೋ, ಬುದ್ಧ ಹೇಳಿದ್ದೇ ಬೇರೆ, ಬೌದ್ಧರು ಮಾಡಿದ್ದೇ ಬೇರೆ. ದತ್ತಪ್ಪನ ಹೆಂಗೆ ತಮಾಷೆ ಮಾಡೋದು, ಕ್ರೈಸ್ಟ್ ವಾಸ್ ದಿ ಲಾಸ್ಟ್ ಕ್ರಿಶ್ಚಿಯನ್ ಆ್ಯಂಡ್ ಹಿ ವಾಸ್ ಹ್ಯಾಂಗ್ಡ್ ಆನ್ ದಿ ಕ್ರಾಸ್ ಅಂಥೇಳಿ. ಅವನೇ ಕೊನೆ ಕ್ರೈಸ್ತ ಅಂತ. ಯಾಕೆಂದರೆ ಮೂಲ ದಾರ್ಶನಿಕ ಅಥವಾ ಮೂಲ ಚಿಂತಕ ಯಾವುದೋ ಉದಾತ್ತವಾಗಿ ಏನೋ ಒಂದು ಹೇಳಿದ್ರೆ ಫಾಲೋಯರ್ಸ್ಗೆ ಉದಾತ್ತತೆಯೇ ಇಲ್ಲ. ಅದಕ್ಕೆ ನಾನು ಅನೇಕರು ಅದ್ವೈತದವ್ರು ಕೇಳೋದು, ಅದ್ವೈತ ನಿಮಗೆ ನಂಬಿಕೆನೋ ನಿಮಗೆ ಅನುಭವನೋ ಅಂತ. ಅನುಭವ ಆದರೆ ನಿಮ್ಗೆ ಇದೆಲ್ಲ ಬೇಗ ಅರ್ಥ ಆಗುತ್ತೆ. ನಿಮಗೆ ನಂಬಿಕೆ ಆದಾಗ ನೀವು ನಾವು ಅವ್ರಿಗಿಂತ 2 ಅಡಿ ಎತ್ತರ, 2 ಅಡಿ ಕಡಿಮೆ, 3 ಅಡಿ ದೂರ, 2 ಅಡಿ ಹತ್ತಿರ ಅನ್ನುವಂಥ ಈ ಸಾಮಾಜಿಕವಾದ ಚಿಲ್ಲರೆ ಜಗಳಗಳಲ್ಲಿ ಇರ್ತೀವಿ. ಇದನ್ನೆಲ್ಲ ಕಂಡು ಒಂದು ಸರ್ತಿ ಅವರನ್ನು ಬ್ಲಾಸ್ಟ್ ಮಾಡಬೇಕು ಇಂಟೆಲೆಕ್ಚುಲಿ, ಸರಿಯಾಗಿ ಅವ್ರಿಗೆ ಒಂದು ಡೈನಮೈಟ್ ಥರ ಇಡಬೇಕು. ಆದರೆ ವಿತಿನ್ ದಿ ಬೌಂಡ್ರಿ, ಈ ದೇಶದ ಗಡಿ, ಈ ದೇಶದ ಸಂಸ್ಕೃತಿಯ ಬೌಂಡ್ರಿ ಒಳಗಡೆ ಮಾಡಬೇಕು ಅಂತ ಅವ್ರು ಮಾಡಿದ್ರಿಂದ ಎಲ್ಲ ಒಂದು ಸತಿ ಹಿಂಗೆ ನೋಡೋಕ್ಕಾಯ್ತು. ಸಾವರ್ಕರ್ ಅವರು, ಗುರೂಜಿಯವರು, ಅವರು ಇವರು ಅನೇಕರು ಎಲ್ಲರೂ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಒಂದು ಮಟ್ಟಿಗಿನ ಪರಿವರ್ತನೆ, ಪೂರ್ತಿ ಅಲ್ಲದೆ ಹೋದರು, ಒಂದು ಮಟ್ಟಿಗಿನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ. ಆದರೆ ಅಂಬೇಡ್ಕರಿಗೆ ಗೊತ್ತಿತ್ತು ಕೇವಲ ಮತದ ಅಥವಾ ರಿಲಿಜನ್ನಿನ ಅಥವಾ ಇದರ ಒಂದು ಪರಿವರ್ತನೆಯಿಂದನೇ ಇದಾಗತ್ತೆ ಅಂತಿಲ್ಲ, ಕಾನ್ಸ್ಟಿಟ್ಯೂಷನಲ್ಲೇ ಮಾಡಬೇಕಿದನ್ನು. ಅಸ್ಪೃಶ್ಯತೆ ಹೋಗಬೇಕು, ನಾವು ನಿಮ್ಮ ಥರನೇ ನಾವು ಧ್ಯಾನ ಮಾಡಿಬಿಡ್ತೀವಿ, ನಾವು ಒಂದು ಪೂಜೆ ಮಾಡಿಬಿಡ್ತೀನಿ ಅಂದರೆ ಅಷ್ಟು ಸುಲಭಕ್ಕೆ ಸಮಾಜ ಈ ಸ್ಟಿಗ್ಮಾಗಳನ್ನು ಒಪ್ಕೊಂಬಿಡೋದಿಲ್ಲ. ಅಷ್ಟು ಸುಲಭಕ್ಕೆ ಅವರು ಒಪ್ಕೊಂಡು ಏನಾದರೂ ನೀನು ಯಾವ ಕುಲದಲ್ಲಿ ಹುಟ್ಟಿದ್ಯಾ ಗೊತ್ತು, ಸುಮ್ಮನೆ ಕೂತ್ಕೊಂಡು ನೀನು ಅಂತಲೇ ಸಮಾಜ ಮಾಡುತ್ತೆ. ಅದಕ್ಕೋಸ್ಕರ ಕಾನೂನಿನ ದಂಡ, ಕಾನೂನಿನ ಮೂಲಕವೇ, ಕಾನೂನಿಂದ. ಮತ್ತು ಇದನ್ನು ನಾವು ಒಪ್ಪಲೇಬೇಕಾಗತ್ತೆ. ನಾವೆಲ್ಲ ಯಾರನ್ನ ತುಂಬ ಮೆಚ್ಕೊಳ್ಳೋದು ರಾಜಕೀಯದಲ್ಲಿ, ಕೌಟಿಲ್ಯನು ಬುದ್ಧಂತರ ಕರುಣಾಮಯಿಯಾಗಿದ್ದ, ಏನಿಲ್ವಲ್ಲ. ತುಂಬ ಒಂದು ಸರಿಯಾಗಿರುವಂಥ ಖಡಕ್ಕಾಗಿರೋ ಕಾನೂನುಗಳನ್ನೇ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಮಾತಾಡಿದ್ದು. ಅದನ್ನೇ ಇವರು IPC ಮೂಲಕವೋ ಇನ್ನೊಂದ್ರ ಮೂಲಕವೋ ತಂದಾಗ ಅದು ಹೆಂಗೆ ತಪ್ಪಾಗುತ್ತೆ? ಹೀಗಾಗಿ ನಾನಂತೂ ಅಂಬೇಡ್ಕರ್ನ ಇಂಡಿಯನ್ ಟ್ರೆಡಿಷನ್ನಿನ ಲೀಗಲ್ ಸಿಸ್ಟಮ್ ಇರ್ಬೋದು, ಇಂಡಿಯನ್ ಟ್ರೆಡಿಷನ್ನಿನ ಇನ್ನೂ ಬೇರೆ ಬೇರೆ ಉಪಕ್ರಮಗಳು ಅಂತೀವಲ್ಲ, ಮಾದರಿಗಳಿರ್ಬೋದು, ಅದರ ಕಂಟಿನ್ಯೂಯೇಷನ್ ಆಗಿ ನೋಡಬೇಕು. ಅವ್ರು ಹಾಕ್ಕೊಂಡಿರೋ ಕೋಟು, ಅವ್ರ ಶೂಸು, ಅವರ ಒಂದು ಇನ್ಶರ್ಟು, ಅದಕ್ಕೆ ನಾವು ನೋಡಿ ದಾರಿ ತಪ್ಪಿ ಇವರು ವೆಸ್ಟರ್ನ್ ಮೈಂಡ್ ಸೆಟ್ ಅವರು ಅಂತ ಅನೇಕರು ನಮ್ಮಲ್ಲೇ ಹೇಳೋರಿದ್ದಾರೆ. ಅಂಬೇಡ್ಕರ್ ಅವ್ರದ್ದು ವೆಸ್ಟರ್ನ್ ಮೈಂಡ್ ಸೆಟ್ಟು ಅಂತ. ಅಂಬೇಡ್ಕರ್ ಅವರು ವೆಸ್ಟರ್ನ್ ಮೈಂಡ್ ಸೆಟ್ ಯಾಕೆ ಅಂದರೆ, ಅವರು ಅದು ಆ ರೀತಿ ಬಟ್ಟೆ ಯಾಕೆ ಹಾಕಿದ್ರು ಅಂದರೆ, ನೀವು ಕಡಿಮೆ ಬಟ್ಟೆ ಹಾಕ್ಕೊಂಡು ಹೋದರೆ ನಿಮ್ಮನ್ನು ಮಹಾತ್ಮ ಅಂತಾರೆ, ನಾನು ಕಡಿಮೆ ಬಟ್ಟೆ ಹಾಕ್ಕೊಂಡು ಹೋದರೆ ನನ್ನನ್ನು ಏನೋ ಒಬ್ಬ ಭಿಕ್ಷುಕ ಅಂತಲೂ ಬಿಕಾರಿ ಅಂತಲೂ ಕರೀತಾರೆ. ಏಕೆಂದ್ರೆ ನನ್ನ ಸಮುದಾಯ ಶತಮಾನಗಳಿಂದ ಬಟ್ಟೆ ಹಾಕೊಳ್ಳೋಕ್ಕೆ ಬಿಟ್ಟಿಲ್ಲ. ಈ ಟೋನಲ್ಲಿ ಅವ್ರು ಹೇಳಬೇಕಾಗಿತ್ತು. ಹಾಗಾಗಿ ಎಲ್ಲೋದ್ರೂ ಅವರು ಜರ್ಬಾಗಿ ಹೋಗ್ತಿರೋ. ಆಮೇಲೆ ನಮ್ಮಲ್ಲಿ ಏನು ಸಮಸ್ಯೆ ಇದೆ, ವಿಶ್ವೇಶ್ವರಯ್ಯನವರು ನೀಟಾಗಿ ಡ್ರೆಸ್ ಮಾಡಿಕೊಂಡು ಪೇಟ ಹಾಕ್ಕೊಂಡು ಹೋದರೆ ಶಿಸ್ತಿನ ಸಂಕೇತ ಆಗುತ್ತೆ. ಅಂಬೇಡ್ಕರ್ ಅವ್ರು ಹೆಂಗೆ ಹಾಕ್ಕೊಂಡು ಹೋದರೆ ದರ್ಪದ ಸಂಕೇತ ಹೆಂಗಾಗುತ್ತೆ? ನಮ್ಮೊಳಗಡೆ ಇರುವಂಥ ತಾರತಮ್ಯಗಳ ಒಂದು ಇನ್ನೂ ಲೇಯರ್ಸು ಹೋಗಿಲ್ಲ. ಅದನ್ನು ನಾವು ತುಂಬ ಸೊಫಿಸ್ಟಿಕೇಟೆಡ್ ಆಗಿ ಇವತ್ತು ಕ್ಯಾರಿ ಔಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಟೋಟಲಿ ಆಗ್ರಿ. ಬಟ್ ತುಂಬ ಅಂಬೇಡ್ಕರ್ನ ಓದ್ಕೊಂಡ ನಂತರ, ಅಂಬೇಡ್ಕರ್ ವಿಚಾರಧಾರೆ ಅಂತ ತಿಳ್ಕೊಂಡ ನಂತರ, ಯು ಬಿಲೀವ್ ಅಂಬೇಡ್ಕರ್ ಏನು ಅಂದ್ಕೊಂಡಿದ್ರು, ತನ್ನ ಜಾತಿ, ತನ್ನ ಜನ, ಇವ್ರಿಗೇನು ಆಗಬೇಕಿತ್ತು ಅಂತ ಆಗಿದೆ ಅಂತ ಅನ್ಸುತ್ತಾ ನಿಮಗೆ? ದಲಿತರು, ಸಾರಿ ಟು ಸೇ, ದೇ ಫೇಲ್ಡ್ ಹಿಮ್. ದಲಿತರು ಎಷ್ಟು ಬೇಕಾದ್ರೆ ಜಗಳ ಮಾಡಲಿ ನನ್ನ ಹತ್ರ, ಅವ್ರು ನಮ್ಮ ಸ್ನೇಹಿತರು ಅಂದ್ಕೊಂಡೆ ಈ ಮಾತನ್ನು. ಯಾಕಂದರೆ ಇದನ್ನು ವಿವರಿಸ್ತೀನಿ, ಹೀಗೆ ವಿವರಿಸ್ಬೋದು. ಅಂಬೇಡ್ಕರ್ ಅವರು ಲೇಬರ್ ಮೂಮೆಂಟ್ ಕಟ್ಟಿದ್ರು. ಇವ್ರು ಲೇಬರ್ ಮೂಮೆಂಟೇ ಕಂಟಿನ್ಯೂ ಮಾಡಬೇಕಾಗಿತ್ತಲ್ವ ದಲಿತ ಚಿಂತನೆಯವರು. ಈಗ ನಾರಾಯಣ ಮೂರ್ತಿಯವರು 14, 12 ಎಷ್ಟೋ ಗಂಟೆ ಮಾಡಬೇಕು, 14 ಇರಬೇಕು ಹೇಳ್ತಿದ್ದಾರೆ.
8 ಗಂಟೆಗೆ ಲೇಬರ್ ಲಾನ ಇಳಿಸಿ ಅಷ್ಟೇ ಗಂಟೆ ಮನುಷ್ಯ ಕೆಲಸ ಮಾಡಬೇಕು ಅಂತ ಕಾನೂನಿನ ತಂದಿದ್ದೇನೆ ಅಂಬೇಡ್ಕರ್ ಅವರು, ಬಾಬಾ ಸಾಹೇಬರು. ಅದನ್ನು ಹೈಲೈಟ್ ಮಾಡಬೇಕಲ್ಲ. ಎಷ್ಟು ಅವ್ರಿಗೂ ಒಂದು ಫ್ಯಾಮಿಲಿ ಇದೆ, ಏನೋ ಒಂದು ಕಲಾಭಿರುಚಿ ಇದೆ, ಅದನ್ನು ಮತ್ತು ಆರೋಗ್ಯ ಇದೆ, ಪರ್ಸ್ನಲ್ ಲೈಫ್ ಇದೆ, ಅದನ್ನು ಹೇಳೋದಿಲ್ಲ. ಮತ್ತು ನಮ್ಮ ಡ್ಯಾಮು ಅಥವಾ ದಾಮೋದರ ಕಣಿವೆ ಪ್ರಾಜೆಕ್ಟು ಈ ಥರದ್ದನ್ನು ಮಾಡಿದವರು ಅಂಬೇಡ್ಕರ್ ಅವರು. ಆರ್ ಬಿ ಐಗೆ ಬೇಕಾದ ಮೂಲ ಒಂದು ಬಾಡಿ ಆಫ್ ಟೆಕ್ಸ್ಟ್ ಅದನ್ನು ತಯಾರು ಮಾಡಿಕೊಟ್ಟರು ಅಂಬೇಡ್ಕರ್ ಅವರು. ಭಾರತದ ಸಂಪತ್ತನ್ನು ಬ್ರಿಟಿಷ್ನವ್ರು ಹೆಂಗೆ ತೊಗೊಂಡೋಗಿ ಅವರು ಮಜಾ ಉಡಾಯಿಸಿ ಅವ್ರ ದೇಶ ಕಟ್ತಾ ಇದ್ದಾರೆ ಅಂತ ಹೇಳಿ ಅವರು ನಮ್ಮ ದುಡ್ಡು ಹೆಂಗೆ ಕೊಳ್ಳೆ ಹೊಡಿತಾ ಇದ್ದಾರೆ ಈಸ್ಟ್ ಇಂಡಿಯಾ ಕಂಪ್ನಿಯವರು ಅಂತ ಥೀಸಿಸ್ ಮಾಡಿದವರು ಅಂಬೇಡ್ಕರ್. ಈ ಅವರ ಎಕನಾಮಿಕ್ಸು, ಅವರ ಪೊಲಿಟಿಕ್ಸು, ಅವರ ಇರಿಗೇಷನ್ ಒಂದು ಇಂಜಿನಿಯರಿಂಗು, ಅವರ ಇಂಡಸ್ಟ್ರಿ ಕೈಗಾರಿಕೆಗೆ ಸಂಬಂಧಪಟ್ಟ ದೃಷ್ಟಿಕೋನ, ಅವರ ಫಾರಿನ್ ಪಾಲಿಸಿಯ ದೃಷ್ಟಿಕೋನ, ಇದು ಯಾವುದನ್ನೂ ಹೇಳಬಾರ್ದು ಅಂತ ದಲಿತರಿಗೆ ಯಾರು ಹೇಳಿದ್ದಾರೆ? ದಲಿತರು ಅಂದರೆ ಅನೇಕ ಪೀಠಗಳಿದ್ದಿಲ್ಲ, ಅವ್ರಿಗೆ ನಾನು ದಲಿತರು ಸಾಮಾನ್ಯ ದಲಿತ ವ್ಯಕ್ತಿಗಳು ಯಾರೋ ಅವ್ರ ಜೀವನ ಅವ್ರ ಬಗ್ಗೆ ಹೇಳ್ತಿಲ್ಲ. ಚಿಂತಕರಿಗೆ ನಾನು ಹೇಳಿ ಯಾಕೆ ಹೇಳ್ತಿಲ್ಲ? ಯಾಕೆಂದ್ರೆ ಅವರೂ ವಿಧಾನಸೌಧ ಅಥವಾ ಡೆಲ್ಲಿ ಪಾರ್ಲಿಮೆಂಟ್ ಸುತ್ತಾನೇ ಇವ್ರ ಬುದ್ಧಿ ಎಲ್ಲ ಸುತ್ತಾ ಇದೆ. ರಾಜಕೀಯವಾಗೇ ಪರಿವರ್ತನೆ ಇಲ್ಲ. ಅಂಬೇಡ್ಕರ್ ಹೇಳಿದ್ದೇನು ಅಂದರೆ ರಾಜಕೀಯ ಪರಿವರ್ತನೆ ಮೊದಲನೇ ಹಂತ, ಧಾರ್ಮಿಕ ಪರಿವರ್ತನೆ ಅಥವಾ ಇನ್ನೊಂದು ಮತ ಪರಿವರ್ತನೆ, ಮನ ಪರಿವರ್ತನೆ ಇನ್ನೊಂದು ಹಂತ. ಅದನ್ನು ದಾಟಿರುವಂಥದ್ದು ಸಾಮಾಜಿಕ ಪ್ರಜಾಪ್ರಭುತ್ವ, ಸೋಷಿಯಲ್ ಡೆಮಾಕ್ರಸಿ. ಇದಂತೂ ಯಾರು ಹೈಲೈಟ್ ಮಾಡೋದಿಲ್ಲ. ಅವ್ರ ಇಡೀ ಚಿಂತನೆಯನ್ನು ನಾವು ಸೇರಿಸ್ಬೋದಾದರೆ ಎಲ್ಲಿಗದು ಟೇಕ್ ಆಫ್ ತೊಗೊಳುತ್ತೆ ಅಂದರೆ ಇಟ್ ಸ್ಟಾರ್ಟ್ಸ್ ವಿತ್ ಅಜಿಟೇಷನ್, ಆಮೇಲೆ ಪೊಲಿಟಿಕಲ್ ಚೇಂಜು, ಕಾನ್ಸ್ಟಿಟ್ಯೂಷನ್ನು, ರಾಜಕೀಯ ಬದಲಾವಣೆ, ಮೀಸಲು ಕ್ಷೇತ್ರಗಳು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸೀಸು, ಮತ್ತು ಅದಾದಮೇಲೇನು ಸೋಷಿಯಲ್ ಬದಲಾವಣೆ, ಸಾಮಾಜಿಕ ಬದಲಾವಣೆ ಮಾಡೋದಕ್ಕೆ ಬೇಕಾಗಿರೋ ಕಾನೂನು ಮತ್ತು ಪಾರ್ಲಿಮೆಂಟ್ರಿ ವ್ಯವಸ್ಥೆ ಇರುವಂಥದ್ದು. ಬಟ್ ಕಾನೂನೆಲ್ಲ ಬಂದಾಯ್ತಲ್ಲ. ಈಗ ನಿಮಗೆ ರಿಸರ್ವೇಷನ್ ಅಂತ ಬಂತು, ಆನಂತರ ಅಟ್ರಾಸಿಟೀಸ್ ಕಾನೂನುಗಳು ತುಂಬ ಆದವು. ಯಾರು ನಿಮ್ಮನ್ನು ದಲಿತ ಅಂತ ಹೇಳೋದಿಲ್ಲ ಅಥವಾ ನಿಮ್ಮನ್ನು ಆ ದಿಕ್ಕಿನಲ್ಲಿ ಆ ಥರದಲ್ಲಿ ಬೈಯೋದಿಲ್ಲ. ಎಲ್ಲ ಕಾನೂನುಗಳು ಬಂದ ನಂತರವೂ ಕೂಡ ಅಂಬೇಡ್ಕರ್ರ ಆಶಯ ಈಡೇರ್ತಿಲ್ಲ ಅಂತಂದರೆ ನಿಜವಾದ ದೋಷ ಎಲ್ಲಿದೆ ಅಂತ ನಿಮ್ಗೆ ಅನ್ಸುತ್ತೆ? ನನಗನ್ಸೋದು ಎರಡು. ನಮ್ಮ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್, ಅದು ಪೊಲಿಟಿಕಲ್ ಏನು ನಾವು ಅದಕ್ಕೆ ರಾಜ್ಯಾಂಗ ಮತ್ತು ಶಾಸಕಾಂಗ ಅಂತ ಹೇಳ್ತೀವಿ, ಕಾರ್ಯಾಂಗ ಮತ್ತು ಶಾಸಕಾಂಗ, ಅವ್ರಿಗೆ ಅದರಲ್ಲಿ ಮನಸ್ಸಿಲ್ಲ. ಈಗ ನಾನೇ ಕೆಲವು ಕಾಲ ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಜವಾಬ್ದಾರಿ ನಿರ್ವಹಿಸಿದೆ. ಅಂಬೇಡ್ಕರ್ ಜಯಂತಿಯನ್ನು ಅಲ್ಲಿ ಮಾಡಿಸೋ ಹೊತ್ತಿಗೆ ಸಾಕಾಗಿ ಹೋಗ್ತಿತ್ತು. ನಮ್ಮ ಕಲ್ಚರಲ್ ಸೆಂಟ್ರಲ್ ವಿವೇಕಾನಂದರು ಫೋಟೋ ಜೊತೆಗೆ ಅಂಬೇಡ್ಕರ್ ಫೋಟೋ ಹಾಕಿದರೆ ನೋಟಿಸ್ ಕೊಡೋಕ್ಕಾಗಲ್ಲ ಯಾರಿಗೂ. ಆದರೆ ಪ್ರಶ್ನೆ ಮಾಡ್ತಿದ್ರು, ಅದು ಯಾಕೆ ಹಾಕ್ತೀರಾ? ಅದು ಇದುವರೆಗೂ ಹಾಕಿರಲಿಲ್ವಲ್ಲ. ಕಾನ್ಸ್ಟಿಟ್ಯೂಷನ್ ಡೇ ಮಾಡಬೇಕಾದ್ರೆ ಅಂಬೇಡ್ಕರ್ ಫೋಟೋ ಹುಡ್ಕೊಂಬರೋದು ಮಾಡಬೇಕಲ್ಲ ಅಂತ ಒಂದು ಲಿಪ್ ಸರ್ವಿಸ್ ಅನ್ನೋ ರೀತಿಯಲ್ಲಿ ಮಾಡಿದರೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೇನು ಇನ್ಸೆಂಟಿವ್ ಇಲ್ಲ. ಅವ್ರಿಗೆ ಬೇಕಾಗಿರೋದು ಇನ್ಸೆಂಟಿವ್ ಇಲ್ಲ. ಮತ್ತು ಅಂಬೇಡ್ಕರ್ ಬಗ್ಗೆ ನಾಲೆಡ್ಜನ್ನು ಡೆವಲಪ್ ಮಾಡೋ ಥರ ಕೇಂದ್ರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಈಗೇನೋ ಸ್ವಲ್ಪ ಮೋದಿಯವ್ರು ಬಂದಮೇಲೆ ಒಂದಷ್ಟು ಪಂಚತೀರ್ಥ ಅದೆಲ್ಲ ಮಾಡ್ತಿದ್ದಾರೆ. ಎಜುಕೇಟಿಂಗ್ ದಿ IAS, ಎಜುಕೇಟಿಂಗ್ ದಿ IPS, ಎಜುಕೇಟಿಂಗ್ ದಿ IFS, ಅದು ಭಾಳ ದೊಡ್ಡದಲ್ವಾ. ಅವ್ರು ಯಾರಿಗೂ ಅಂಬೇಡ್ಕರ್ ಬಗ್ಗೆ ಗೌರವವೇ ಇಲ್ಲ, ಬಹುತೇಕರಿಗೆ ಗೌರವವೇ ಇಲ್ಲ. ಆ್ಯಕ್ಚುಲಿ ಆ ಸಮುದಾಯಗಳಿಂದ ಯಾರು ಆಫೀಸರ್ಸ್ ಆಗಿ ಬಂದರೆ ಅವ್ರನ್ನ ಬಹಳ ನಡೆಸ್ಕೋಬೇಕಲ್ಲ ಅಂತ ಸಮವಾಗಿ ನಡೆಸ್ಕೊಳ್ತಾರೆ ಅಷ್ಟೇ. ನಾನು ಅನುಭವಿಸಿರೋದನ್ನು ಹೇಳ್ತಿದ್ದೀನಿ. ಇದನ್ನು ಈ ತುಂಬ ಇದೆ ಇದು ಆ್ಯಕ್ಚುಲಿ, ತುಂಬ ಇದೆ ಇದನ್ನು ನೀವು ಪ್ರೂವ್ ಮಾಡಿ ಅಂದರೆ ಪ್ರೂವ್ ಮಾಡೋಕ್ಕಲ್ಲ, ಇದು ಬರೀ ಅನುಭವಿಸೋವಂಥದ್ದು ಅಷ್ಟೇ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಹೆಂಗೋ ಮಾಡ್ಕೊಂಡು ಇವ್ರು ಬಂದುಬಿಡ್ತಾ ಇದ್ದಾರೆ. ಅದೇ ವಾಪಸ್ ಅಲ್ಲಿಗೆ ಬರುತ್ತೆ ಮೆರಿಟೋಕ್ರಸಿ. ನಾವು ಎಷ್ಟು ಕಷ್ಟಪಟ್ಕೊಂಡು ಬಂದರೂ ಕೂಡ ಇವ್ರು ಹೆಂಗೋ ಮಾಡಿಕೊಂಡು ಒಂದು ಸೀಟ್ ತೊಗೊಂಡ್ಬಿಡ್ತಾರೆ ಅನ್ನೋ ಪ್ರಶ್ನೆಗೆ ಬರ್ತಾರೆ. ಅವ್ರು ಹೆಂಗೋ ಏನು ಮಾಡಿಲ್ಲ ಬರೋರೆ, ಅಂಬೇಡ್ಕರ್ಗೆ ರಿಸರ್ವೇಷನ್ ಇರಲಿಲ್ಲ, ಅವ್ರು ಹಾಗೆ ಮುಂದೆ ಬಂದ್ರಲ್ವ. ನೀವು ಅವ್ರ ಲೈಫನ್ನು ನೀವು ಪ್ರೊಜೆಕ್ಟ್ ಮಾಡಿ ನೋಡಿದಾಗ ಆ ಸಮಾಜದ ಒಂದು ಏನು ಹೇಳ್ತೀರಾ ಪ್ಯಾರಾಮೀಟರ್ಸು ಏನು ಅನ್ನೋದು ಸರಿಯಾದ ರೀತಿ ಗೊತ್ತಾಗುತ್ತೆ. ಆ ಕೆಲಸವನ್ನು ಮಾಡೋದಕ್ಕೆ ಯಾರಿಗೂ ಮನಸ್ಸಿಲ್ಲ. ಆಡಳಿತದ ವಿಲ್ ಇಲ್ಲ ಅಂತ ನೀವು ಆಡಳಿತದ ವಿಲ್ಲು ಇಲ್ಲ. ಪೊಲಿಟಿಕಲ್ ಪಾರ್ಟೀಸ್ಗೂ ಅದೊಂದು ಗೇಮ್ ಅದು. ಅಂಬೇಡ್ಕರ್ ಇರಲಿ, ಒಂದು ಅಂಬೇಡ್ಕರ್ ಇಸ್ ಅ ಫೋಟೋ ಅವ್ರು ಇಟ್ಕೊಂಡಿದ್ರು, ನಾವು ಇಟ್ಕೊಂಡಿದ್ದೀವಿ. ಈ ಗುಂಪು ಅವ್ರು ಇಟ್ಕೊಂಡಿದ್ರು, ಮುಂಚೆ ನಾವು ಇಟ್ಕೊಂಡಿದ್ದೀವಿ. ಈ ಕಾಂಗ್ರೆಸ್ನವ್ರು ಹಿಂದೆ ಸಾಕಷ್ಟು ಅಂಬೇಡ್ಕರ್ನ ಹೊರಗೆ ಹಾಕೋದು ನೋಡಿದ್ರು. ಇವಾಗ ಇರಲಿ ಅಂಥೇಳಿ ಅವ್ರಿಗೂ ಒಂದು ಇರಲಿ ಅಂತ ಒಂದು ಫೇಸ್ ಅಂತ ಹೇಳಿ ಆ ರೀತಿ ಇಟ್ಕೊಳ್ಳೋಕ್ಕೆ ಆಶ್ಚರ್ಯ ಅನ್ನಿಸ್ತಿದೆ. ನೀವು ಹೇಳ್ತಿದ್ದೀರಿ ಕಾನ್ಸ್ಟಿಟ್ಯೂಷನ್ ಡೇ ಮಾಡುವಾಗ ಅಂಬೇಡ್ಕರ್ ಫೋಟೋ ಹುಡ್ಕೊಂಡು ಬರಬೇಕಾದ ಪರಿಸ್ಥಿತಿ ಇರುತ್ತೆ ಅನೇಕ ಕಡೆಗಳಲ್ಲಿ ಅಂತ. ಬಟ್ ಆನ್ ಗ್ರೌಂಡ್ ಯಾವುದೇ ಹೋರಾಟ ಇದ್ರೂ ಅಂಬೇಡ್ಕರ್ ಫೋಟೋ ಅಲ್ಲಿರುತ್ತೆ. ನಂಗೆ ಅದು ಬಹಳ ವಿಶೇಷ. ಯಾವುದೇ ಹೋರಾಟ ಆದರೂ ಅಂಬೇಡ್ಕರ್ ಒಂದು ಬಂದು ಕೂತ್ಬಿಡ್ತಾರೆ. ಆ ಹೋರಾಟದಲ್ಲಿ ನಿಜವಾಗ್ಲೂ ಅಂಬೇಡ್ಕರ್ ಅಲ್ಲಿ ಸೂಟ್ ಆಗ್ತಾರಾ, ಅಂಬೇಡ್ಕರ್ ಇದ್ದಿದ್ರೆ ಈ ಹೋರಾಟವನ್ನು ಬೆಂಬಲಿಸಿರ್ತಿದ್ರಾ, ಇದು ಯಾವುದೂ ನೋಡುವಂಥ ಪ್ರಮೇಯವೇ ಇಲ್ಲ. ಅಂಬೇಡ್ಕರ್ನ ಇಟ್ಕೊಂಡ್ರೆ ಒಂದು ಹೋರಾಟ ಸಕ್ಸಸ್ಫುಲ್ ಅನ್ನೋಂಥ ಭಾವನೆ. ಸೊ ಅದು ಅಂಬೇಡ್ಕರ್ಗೆ ಮೋಸನೇ ಅಲ್ವಾ. ಇದೇನೆಂದರೆ ಅಂಬೇಡ್ಕರ್ ವಿಚಾರ ಅಥವಾ ಈ ಥರ ದೊಡ್ಡ ವ್ಯಕ್ತಿಗಳ ವಿಚಾರ ನಿಮ್ಮ ಚರ್ಮನ ಅಥವಾ ನಿಮ್ಮ ಮೈ ಮೇಲೆ ಹಾಕೋ ಕೋಟ
ತುಂಬ ಜನ ಕೋಟ್ ಅದು ಕೋಟ್ ಕಳ್ಚಿಟ್ಬಿಡ್ಬೋದು ಮನೆಗೆ ಹೋದ್ಮೇಲೆ ಇನ್ನೇನು ಹಾಕೊಂಡಿರ್ತೀವಿ ಕಳ್ಚಿಟ್ಬಿಡ್ಬೋದು ಇದನ್ನ ಯಾವುದೋ ಒಂದು ಬಟ್ಟೆ ಆ ವೆದರಿಗೆ ಸೂಟ್ ಆಗಲ್ಲ ಆ ವೆದರು ಅಂದರೆ ಎಲ್ಲ ಥರ ವೆದರ್ಗಳಿವೆ. ಇದು ಅದೇ ಒಂದು ಭಾಗ ಆಗಿದ್ದಾಗ ಅವ್ರ ಲೈಫಿಗೆ ಅದನ್ನು ಉಪಾಸನೆ ಅಂತ ನಮ್ಮಲ್ಲಿ ಕರಿತೀವಿ. ಜೀವನ ನೀವು ಅವಾಗ ಆತ್ಮಸಾತ್ ಅಂತ ಒಂದು ಪದ ಹೇಳಿ, ಯಾರಿಗೆ ಆತ್ಮಸಾತ್ ಅಂತ ಆಗಿರುತ್ತೆ ಅವರು ಬೇಸತ್ತು ಸಿಟ್ಟತ್ತು ಅವರು ಬಿಟ್ಟು ಬಂದುಬಿಡ್ತಾರೆ, ಆ ಪೋಸ್ಟೇ ಬಿಟ್ಟು ಬಂದುಬಿಡ್ತಾರೆ. ಅವರು ಆ ಜಾಗದಲ್ಲೇ ಅವ್ರು ಇರೋದಿಲ್ಲ. ಅಂಬೇಡ್ಕರ್ಗೆ ಅವಮಾನ ಆಯಿತು ಅಂದರೆ ನಾನು ಅಲ್ಲಿ ಇರೋದೇ ಇಲ್ಲ ಅಂಥೇಳಿ. ಹಾಗೆ ಎಷ್ಟು ಜನ ದಲಿತ ಚಿಂತಕರು ಮಾಡೋಕ್ಕೆ ಸಾಧ್ಯ, ಇವತ್ತು ದಲಿತ ಕವಿಗಳು ಮಾಡೋಕ್ಕೆ ಸಾಧ್ಯ, ಕಾದಂಬರಿಕಾರರು ಮಾಡೋಕ್ಕೆ ಸಾಧ್ಯ. ಯಾಕೆ ಅಂದರೆ ಅವ್ರಿಗೇನಾದ್ರು ಬೇಕಲ್ಲ. ಹೊರರೊಡ್ಡವ ಕೊಳ್ಳದೊಂದು ಅಗ್ಗಳಿಕೆ ಅಂತ ಕುಮಾರವ್ಯಾಸ ಹೇಳ್ತೀನಿ. ಇನ್ನೊಬ್ಬರಿಂದ ಏನೂ ತೊಗೊಳ್ಳಲ್ಲ, ನನಗೆ ಏನಾಗಬೇಕಾಗಿದೆ, ಹಂಗಿಲ್ಲ, ಅದು ವೀರನಾರಾಯಣನೇ ಕಾಪಾಡ್ತಾನೆ ಅಂತ. ಆ ರೀತಿ ಒಂದು ನಿಷ್ಠೆ ಅನ್ನೋದಿದೆಯಲ್ಲ, ಅದು ಇಲ್ಲದೆ ಒಂದು ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಕ್ಯಾರಿ ಮಾಡ್ತಾ ಇದ್ದಾರೆ, ಭಾವನಾತ್ಮಕ ಲೆವೆಲಲ್ಲೂ ಕ್ಯಾರಿ ಮಾಡ್ತಿದ್ದಾರೆ. ಆದರೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಂತ. ಉದಾಹರಣೆ ಹಿಂದುತ್ವದ ಗುಂಪಿನವ್ರಿಗೆ ನಿಮಗೆ ಗೊತ್ತಿರೋಂಗೆ ಅನೇಕ 20-30-50 ವರ್ಷದಲ್ಲಿ ಸಾವರ್ಕರ್ ವಿಚಾರ, ಶಿವಾಜಿ ವಿಚಾರ, ಇದೊಂದು ದೊಡ್ಡ ಕಮಿಟ್ಮೆಂಟ್. ಆ ರೀತಿ ಕಮಿಟ್ಮೆಂಟ್ ಇರೋರು ದಲಿತ ಚಳವಳಿ ಆರಂಭದ ದಿನದಲ್ಲಿ 100 ಜನ ಇದ್ದರು. ನಾನು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ ಅಂಥವ್ರಿಗೆ. ಸೊ ನನಗೆ ಹಾಗೆ ನೋಡಿದ್ರೆ, ನೀವು ಹೇಳ್ತಿರೋ ದೃಷ್ಟಿಯಲ್ಲಿ ನೋಡಿದರೆ ಡು ಯು ಥಿಂಕ್ ದಲಿತ ಚಳವಳಿಗಳೇ ಫೇಲ್ ಆಗ್ಬಿಟ್ಟು ಹೇಗೆ? ದಲಿತ ಚಳವಳಿ ಸಮಸ್ಯೆ ಅಂದರೆ ಹೇಳ್ತೀನಿ ನೋಡಿ, ಅಂಬೇಡ್ಕರ್ ಅವ್ರ ಕಾಲದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಿದ್ರು. ಅದ್ರ ಮೂಲಕ ಎಲೆಕ್ಷನ್ಗಳನ್ನು ಇದು ಮಾಡಿದ್ರು. ಮತ್ತು ಕಾಂಗ್ರೆಸ್ನಿಂದ ಬರುವ ಯಾರೋ ಒಬ್ಬ ಹಾಲು ಹಾಕೋ ಅನ್ನೋ ಹುಡುಗನ್ನಿಟ್ಟು ಅವನನ್ನು ಕಾಂಗ್ರೆಸ್ ಕಡೆಯಿಂದ ಇಟ್ಟು ಈ ಶ್ರೀಪಾದ್ ಡಾಂಗೆ ಅವ್ರನ್ನ ಕಮ್ಯುನಿಸ್ಟ್ ಪಾರ್ಟಿಯಿಂದ ಹಾಕಿ ಅಂಬೇಡ್ಕರ್ ಬಗ್ಗೆ ಕೆಟ್ಟ ಒಂದು ಪ್ಯಾಂಪ್ಲೆಟ್ಸ್ ಎಲ್ಲ ಮಾಡಿ ಒಟ್ಟಿನಲ್ಲಿ ಅವ್ರನ್ನ ಸೋಲಿಸಿದ್ರು. ಒಟ್ಟಿನಲ್ಲಿ ಅಂಬೇಡ್ಕರ್ ಅವರು ಆಮೇಲೆ ರಾಜ್ಯಸಭೆಗೆ ಎಲೆಕ್ಟ್ ಆಗಿ ಬಂದರು. ಅದೆಲ್ಲ ಇದಾಯಿತು. ಅದು ತುಂಬ ಕಷ್ಟ ಆಯಿತು. ಅಂಬೇಡ್ಕರ್ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಯಾರು ತಯಾರು ಮಾಡಿದ್ರು ಅವ್ರಿಗೆ ಪಾರ್ಲಿಮೆಂಟಿಗೆ ಹೋಗದಂತೆ ನೋಡ್ಕೊಳ್ಳೋ ವ್ಯವಸ್ಥೆಯನ್ನು ಆ ಕಾಲದ ರಾಜಕೀಯ ವ್ಯವಸ್ಥೆ ಮಾಡಿದ್ರು. ಅಂಬೇಡ್ಕರ್ ಅವರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಟ್ಟಿದ್ರಲ್ಲ, ಅದು ಸಾಕಷ್ಟು ಗಟ್ಟಿಯಾಗಿ ಇತ್ತು. ಅವ್ರು ಇನ್ನೊಂದಷ್ಟು ಕಾಲ ಬದುಕಿದ್ರೆ ಅದು ಇದಾಗ್ತಿತ್ತೇನೋ, ಇನ್ನೂ ಚೆನ್ನಾಗಾಗ್ತಿತ್ತು. ಅವರು ಒಂದು ಅನುಮಾನಾಸ್ಪದ, ನನ್ನ ರಿಸರ್ಚ್ ಪ್ರಕಾರ ಅನುಮಾನಾಸ್ಪದ ರೀತಿಯಲ್ಲಿ ಅವರು ದೇಹಾಂತ ಆಯಿತು. ನಾನು ಬರೆದಿದ್ದೀನಿ ನನ್ನ ಪುಸ್ತಕದಲ್ಲಿ. ಅದಾದಮೇಲೆ ಈ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹೋಗಿ ಅದು ಒಂಥರ ಡಿಸಾಲ್ವ್ ಆಗೋ ಹಂತಕ್ಕೆ ಹೋಗಿದೆ. ಇನ್ನೂ ಅದು ಜಾಗದಲ್ಲಿ ದಲಿತ ಪ್ಯಾಂಥರ್ಸ್ ಬಂತು. ದಲಿತ ಪ್ಯಾಂಥರ್ಸು ಮಹಾರಾಷ್ಟ್ರದಲ್ಲಿ ಸಾಮಾಜಿಕ ರಾಜಕೀಯ ಹೋರಾಟವೂ ಮಾಡ್ತು, ಕವನಗಳು ಬರೆಯೋದು, ಕಥೆ ಬರೆಯೋದು, ಸಾಹಿತ್ಯದ ಹೋರಾಟವೂ ಮಾಡ್ತು. ಅಂದರೆ ಅದು ಸಾಹಿತ್ಯ ಚಳವಳಿನೂ ಆಯಿತು, ಸಾಮಾಜಿಕ ಚಳವಳಿ ಸಂಘರ್ಷ ಆಯಿತು. ಇಲ್ಲಿಗೆ ಬರೋ ಹೊತ್ತಿಗೆ ಅದೇ DSS ಆಯಿತು, ದಲಿತ ಸಂಘರ್ಷ ಸಮಿತಿ. ಕೃಷ್ಣಪ್ಪನವರು ಅದನ್ನು ಕಟ್ಟಿದ್ದು. ಬಿ ಕೃಷ್ಣಪ್ಪ ಬಹಳ ದೊಡ್ಡ ವ್ಯಕ್ತಿ. ಬಿ ಕೃಷ್ಣಪ್ಪನವರು ಅವರ ಮುಂದಿನ ಪೀಳಿಗೆಯ ತರುಣರೇ ಈ ಸಿದ್ಧಲಿಂಗಯ್ಯ ಮತ್ತು ಈ ದೇವನೂರು ಮಹಾದೇವ ಅವರು. ಅವ್ರ ಕಾಲಕ್ಕೂ ಕೂಡ ಅದಿತ್ತು. ಅಂದರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಮುಟ್ಟಿಸ್ಕೊಳ್ಳಲ್ಲ, ಎಲ್ಲೋ ಭದ್ರಾವತಿನಲ್ಲೋ, ಕೋಲಾರದಲ್ಲೋ, ಹಾಸನದಲ್ಲೋ ಎಲ್ಲೋ ಒಂದು ಅವಮಾನ ಆಯಿತು, ಒಂದು ಹೋಟ್ಲಲ್ಲಿ, ಸ್ಕೂಲಲ್ಲಿ ಅಥವಾ ಹಾಸ್ಟೆಲಲ್ಲಿ ಅಲ್ಲಿ ಹೋರಾಟ ಮಾಡ್ತಿದ್ರು. ಪಂಜಿನ ಮೆರವಣಿಗೆ ಮಾಡ್ತಿದ್ರು, ಶರ್ಟ್ ತೆಗೆದು ರಾತ್ರಿ ಇದ್ರ ಮೆರವಣಿಗೆ ಮಾಡ್ತಿದ್ರು, ಅರೆಬೆತ್ತಲೆ ಮೆರವಣಿಗೆ. ಈ ಥರ ಒಂದು ಹೋರಾಟ, ಒಂದು ಟಕ್ಕರ್ ಕೊಡೋ ಕೆಲಸವನ್ನು ಮಾಡ್ತಿದ್ರು. ಆಮೇಲಿನ ದಿನಗಳಲ್ಲಿ ಅದು ಕೇವಲ ಒಂದು ಸಾಹಿತ್ಯದ ಚಳುವಳಿಯಾಗಿ ಉಳ್ಕೊತು. ಮೋಸ್ಟ್ಲಿ ನನಗನ್ಸೋದು, ನಾನು ಅಧ್ಯಯನ ಮಾಡಿದಂತೆ ಈ ದಲಿತ ಚಳವಳಿ ಜೊತೆಗೆ ಯಾವಾಗ ರೈತ ಚಳವಳಿ, ಬಂಡಾಯ ಇತ್ಯಾದಿ ಮೂಮೆಂಟ್ಸ್ ಇಲ್ಲಿ ಸೇರ್ಕೊಳ್ತೋ ಅದು ತನ್ನ ಆ ಶಾರ್ಪ್ನೆಸ್ಸನ್ನು ಕಳ್ಕೊಳ್ತು. ಇನ್ನು ಹೆಚ್ಚು ದೊಡ್ಡ ಬೇಸಿಕ್ ಇರೋ. ಈಗ ಸಿದ್ಧಲಿಂಗಯ್ಯನವರು ಮತ್ತು ದೇವನೂರು ಮಹಾದೇವನವರ ಕಾಲದಲ್ಲೂ ಕೂಡ ಅವರು ಲೀಡರ್ ಆಗಿರುವಾಗಲೂ ಕೂಡ ಸರಿಯಾಗೇ ಇತ್ತು ಅಂತ ಹೇಳಿ ಅವರ ಪ್ರಾರಂಭದ ಹಂತದಲ್ಲಿ, ಅವರ ವಿದ್ಯಾರ್ಥಿ ಜೀವನ ಅಥವಾ ಅವ್ರ ಕರಿಯರ್ನ ಪ್ರಾರಂಭದ ಹಂತದಲ್ಲಿ ಆ ಕೆಚ್ಚಿತ್ತು. ಅಂದರೆ ಅದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ. ಆದರೆ ಯಾವಾಗ ಉಳಿದ ಎಲ್ಲ ಚಳುವಳಿಗಳಂತೆ ಅದು ಕೂಡ ವಿಧಾನಸೌಧ ಮುಖಿ ಅಂತ ಹೇಳ್ಬೋದು, ಅದು ರಾಜಕೀಯ ಮುಖಿ ಅಂತ. ಆ ಕಡೆ ಒಂದು ಪವರ್ ಸೆಂಟರ್ ಕಡೆ ಅಂಬೇಡ್ಕರ್ ಹೇಳಿದ್ದು, ನಿಮ್ಮ ಆತ್ಮಶಕ್ತಿನೇ ಪವರು, ನಿಮ್ಮ ವಿದ್ಯೆನೇ ಪವರು, ನಿಮ್ಮ ಡಿಗ್ರಿಗಳೇ ಪವರು. ಎಜುಕೇಟ್ ಅಲ್ವಾ? ಅವರು ನೀವು ವಿದ್ಯಾವಂತರಾಗಿ ಸಂಘರ್ಷಕ್ಕಿಳಿಯಿರಿ ಮತ್ತು ಸಂಘಟನೆ ಮಾಡಿ ಅಲ್ವಾ? ಎಜುಟೇಟ್, ಆರ್ಗನೈಸ್ ಮತ್ತು ಎಜುಕೇಟ್. ಶಿಕ್ಷಣ, ಸಂಘಟನೆ, ಸಂಘರ್ಷ ಮೂರನ್ನು ಅವ್ರು ಹೇಳಿದರೆ, ಇವರು ಶಿಕ್ಷಣದ ಭಾಗ, ಸಂಘರ್ಷದ ಭಾಗ ಬಿಟ್ಟು ಬರೀ ಸಂಘಟನೆಯ ಭಾಗ ಒಂದೇ ಮಾಡಿದರೆ ಹೆಂಗೆ? ಉದಾಹರಣೆಗೆ ನನ್ನ ನಿರೀಕ್ಷೆ, ಇವರು ಪಾಲಿ ಓದಬೇಕಾಗಿತ್ತು. ನೀವು ಬೌದ್ಧ ಸಂಘದವ್ರು ಹೇಳ್ತಾರಲ್ಲ ಅಂಬೇಡ್ಕರ್ ಸರಿ ಇಲ್ಲ, ನೋಡಿರಿ ನಾವು ಹೇಳಿದ್ದೆ ಸರಿ ಅಂತ ಆರ್ಗ್ಯುಮೆಂಟ್ ಮಾಡಬೇಕು. ಇವಾಗ ನಿಧಾನಕ್ಕೆ ಶುರುವಾಗ್ತಿದೆ ಒಂದು ಮಟ್ಟಕ್ಕೆ. ಅವಾಗ ನಾವು ಫಾಲೋ ಮಾಡೋರಿಗೆ ಬುದ್ಧಿಸಮ್ ಗೊತ್ತಿಲ್ಲ ಅಂತ ನೀವು ಹೆಂಗೆ ಹೇಳ್ತೀರಾ? ಫಾಲೋ ಮಾಡಿರ್ತಿರೋರು ನಾವು ಎಷ್ಟೋ 3 ಲಕ್ಷ ಎಷ್ಟೋ ಕೋಟಿ ಜನ ಮಾಡ್ತಾಯಿದ್ದೀವಿ ಅಂತ ಇವರು ಹೇಳಬೇಕಾದ ಒಂದು ನೆಲೆಗೆ ಬರಬೇಕಾಗಿತ್ತು. ಅದು ಬರಲಿಲ್ಲ. ಎರಡನೇದು, ಇಂಟೆಲೆಕ್ಚುಲಿ ಕಾನ್ಸ್ಟಿಟ್ಯೂಷನ್ ಮಾಡಿದ್ದು ಮತ್ತೊಂದು ಅದೆಲ್ಲ ತುಂಬ ದೊಡ್ಡದು. ಆದರೆ ಅದಕ್ಕಿಂತಲೂ ಇನ್ನೂ ವಿಸ್ತಾರವಾಗಿ ಆವಾಗಲೇ ಹೇಳ್ತಿದ್ದಲ್ಲ, ಡಿಫೆನ್ಸ್ ಬಗ್ಗೆ ಅವ್ರದ್ದೇನು, ಇಂಡಸ್ಟ್ರಿ ಬಗ್ಗೆ ಏನು, ಕಾಮರ್ಸ್ ಬಗ್ಗೆ ಏನು, ಫಾರಿನ್ ಪಾಲಿಸಿ ಏನು, ಸುತ್ತಮುತ್ತ ಇರುವಂಥ ಪಾಕಿಸ್ತಾನವನ್ನು ಬಿಟ್ಟರೆ ಉಳಿದ ದೇಶಗಳೆಲ್ಲ ಬುದ್ಧಿಸ್ಟ್ ಕಂಟ್ರೀಸು. ಇನ್ನು ನೇಪಾಳ ಹಾಗೆ ಇತ್ತು, ಇದು ಹಾಗೆ ಇತ್ತು, ಟಿಬೆಟ್ಟು, ಅವು ಎಲ್ಲವನ್ನು ಒಂದು ಸಾಫ್ಟ್ ಸ್ಟೇಟ್ಸ್ ಥರ ನಮ್ಮ ಜೊತೆ ಒಂದು ಬಫರ್ ಸ್ಟೇಟ್ಸ್ ಥರ ಇಟ್ಕೊಂಡ್ರೆ ಹೇಗೆ ಚೀನಾ ಅಥವಾ ರಷ್ಯಾದಿಂದ ಬರುವ ಅನಾಹುತಗಳು, ಕಮ್ಯುನಿಸ್ಟ್ ಅನಾಹುತಗಳನ್ನು ನಾವು ತಪ್ಪಿಸ್ಬೋದು. ಇದೆಲ್ಲ ಅವ್ರು ಪಾರ್ಲಿಮೆಂಟಲ್ಲೇ ಮಾತಾಡಿದ್ದಾರೆ. ಅದು ಆಗಬೇಕಾಗಿತ್ತು. ಅಂದರೆ ನಮ್ಮ ಫಾರಿನ್ ಪಾಲಿಸಿಯ ಮೂಲ ಬುದ್ಧಿಸಮ್ ಆಗಬೇಕಾಗಿತ್ತು. ಹಂಗೆ ನೋಡಿದಾಗ
ಇಲ್ಲೊಂದಷ್ಟು ಬುದ್ಧಿಸ್ಟ್ ಪಾಪ್ಯುಲೇಷನ್ ಅವ್ರು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ ದಟ್ಸ್ ಎ ವಂಡರ್ಫುಲ್ ಕಾಂಟ್ರಿಬ್ಯೂಷನ್ ಟು ಫಾರಿನ್ ಪಾಲಿಸಿ. ಈಗ ಏನು ಹೇಳ್ತಿದ್ರು ಬೌದ್ಧರೆಲ್ಲ ಓಡಿಸ್ಬಿಟ್ರು, ಸರಿ ಅದೆಲ್ಲ ಹಳೆ ಕಥೆ ಆಯಿತು, ಅದು ಆಮೇಲೆ ಸಪ್ರೇಟ್ ಸ್ಟಡಿ ಮಾಡ್ಕೊಳ್ಳಿ. ಹೊಸದಾಗಿ ಬೌದ್ಧರು ಇಲ್ಲಿ ಜನ್ಮ ತಾಳಿದ್ರಲ್ಲ, ಕೋಟಿಗಟ್ಟಲೆ ಜನ, ಲಕ್ಷಗಟ್ಟಲೆ ಜನ, ಅದಕ್ಕೆ ಅಂಬೇಡ್ಕರ್ ಕಾರಣಕರ್ತರಲ್ವಾ. ಈ ದಕ್ಷ ಬ್ರಹ್ಮನಿಂದ ಅನೇಕರು ಬಂದರು, ಒಂದು ಪುರಾಣದಲ್ಲಿ ಬರ್ತಾರೆ. ಈಗ ನಮ್ಮ ಕಾಲದ ದಕ್ಷ ಪ್ರಜಾಪತಿ ಕೆಲಸ ಮಾಡಿದ್ರು ಇವರು, ಅವ್ರಿಗೆ ಆ ಸ್ಥಾನವನ್ನು ಕೊಡಬೇಕಾಗಿತ್ತಲ್ಲ. ಅದು ಬಿಟ್ಟು ಇವ್ರ ಬುದ್ಧಿಸಮ್ ಸರಿ ಇದೆಯಾ ಸರಿ ಇಲ್ವಾ, ಇದು ಮೇಷ್ಟ್ರಗಿರಿ ಅಂತ ನಾನು ಹೇಳೋದು, ಈ ರೆಡ್ ಪೆನ್ಸಿಲ್ ಮೆಥಡ್ ಅಂತ. ಸುಮ್ಮನೆ ಮಿಸ್ಟೇಕ್ ಕೊಡ್ಕೋದು ಅದರಲ್ಲಿ. ಅವರು ಮಾಡುವ ಒಟ್ಟು ಹೋರಾಟದಲ್ಲಿ ಇದು ಒಂದು ಪಾರ್ಟ್ ಆಗಿ ತೊಗೊಂಡು ಒಟ್ಟು ಏನು ದಲಿತರಿಗೆ ಆತ್ಮಗೌರವ ಬೌದ್ಧರ ಮೂಲಕ ಬರ್ತಿದೆಯಾ ತೊಗೊಳ್ಳೋಣ ಅಂತ. ಅದು ವಿವೇಕಾನಂದ ಹೇಳ್ತಾರಲ್ಲ ನನ್ನ ಸಮರ ನೀತಿ ಅಂತ. ಇವ್ರ ಸಮರ ನೀತಿ ಅದಾಗಿತ್ತು ಆ್ಯಕ್ಚುಲಿ. ಆ ಆ್ಯಂಗಲಲ್ಲಿ ನೋಡಿದಾಗ, ಅಂದರೆ ಒಂದು ಬಿಗ್ಗರ್ ಕ್ಯಾನ್ವಾಸಲ್ಲಿ ನೋಡಿದಾಗ ಮಾತ್ರ ಇವರ ಇದು ಗೊತ್ತಾಗುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಯಾವಾಗ ನಾವೇ ಒಂದು ರಾಜಕೀಯ ಶಕ್ತಿ ಆಗಬೇಕು, ಎಲ್ಲ ರಾಜಕೀಯ ಪಕ್ಷಗಳು ನಮ್ಮ ಹತ್ರನೇ ಬರಬೇಕು, ನಾವಿಲ್ಲದೆ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋ ಸ್ಥಿತಿಯನ್ನು ಇವ್ರು ನಿರ್ಮಾಣ ಮಾಡಬೇಕಾಗಿತ್ತು, ಅಂಬೇಡ್ಕರ್ ಫಾಲೋವರ್ಸ್. ಅದು ಮಾಡುವ ಕೆಲಸವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದವರು ಮಾಡಿದರು ಸಾಕಷ್ಟು. ಅದು ವಿಸ್ತಾರ ಆಗಲಿಲ್ಲ. ಮುಂದೆ 1990ರ ದಶಕದಲ್ಲಿ ಕಾಂಶಿರಾಮ್ ಬಂದರು. ಕಾಂಶಿರಾಮ್ ಬಹುಜನ್ ಸಮಾಜವಾದಿ ಪಾರ್ಟಿ ಮಾಡಿ ಇದೇ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಚಮಚಾಗಿರಿ ಅಂತ ಭಾಳ ಒಳ್ಳೆ ಪುಸ್ತಕ ಬರೆದ್ರು ಅವರು. ಆ್ಯಕ್ಚುಲಿ ಭಾಳ ಮಜಾ ಇದೆ ಚಮಚಾಗಿರಿ. ಚಮಚಾನ ಹಿಂಗೆ ಮಡಚಿದ್ರೆ ಅಪ್ಪರ್ ಆ್ಯಂಡ್ ಲೋಯರ್ ಪಾರ್ಟ್ ಆಫ್ ದಿ ಚಮಚ ಸೇರ್ಕೊಂಡ್ಬಿಡುತ್ತೆ. ಈ ಮಧ್ಯದ ಕ್ಯಾಸ್ಟ್ಗಳಿದೆಯಲ್ಲ, ಅಪ್ಪರ್ ಕ್ಯಾಸ್ಟ್ ಲೋಯರ್ ಕ್ಯಾಸ್ಟ್ ಒಂದಾಗ್ಬಿಡ್ತಾರೆ. ಬ್ರಾಹ್ಮಣ ಆಗೆ ಜಾಯೇಗ ಹಾತಿ ಆಗೆ ಜಾಯೇಗ ಬ್ರಾಹ್ಮಣ ಶಂಖ ಬಜಾಯೇಗ ಅಂತ ಅವಾಗ ಬಂದಿದ್ದ ಮಾತು. BSP ಮತ್ತು BJP ಜೊತೆ ಹೋಗಿದ್ದು ಬಿಟ್ಟಿದ್ರ ಬಗ್ಗೆ ಹೇಳಲಿಲ್ಲ. ವಾಪಸ್ ವಾಜಪೇಯಿ ಸರ್ಕಾರ ಹೋಗ್ಬೇಕಾದ್ರೆ ಇವರು ಮತ್ತು ಜಯಲಲಿತಾನೇ ಅದನ್ನು ವಿಡ್ರಾ ಮಾಡ್ಕೊಂಡಿದ್ದು, ಅದು ಬೇರೆ ವಿಷಯ ಕಾಂಶಿರಾಮ್. ಬಟ್ ಅವ್ರು ಏನು ತೋರಿಸಿದ್ರು, ಸೈಕಲ್ ಹೊಡೆದು ಸುತ್ತಿ ಎಷ್ಟೋ 1000 ಕಿಲೋಮೀಟ್ರು ಕಾಂಶಿರಾಮು, ಒಂದು ದಲಿತರದ್ದೇ ಒಂದು ಪೊಲಿಟಿಕಲ್ ಒಂದು ವಿಲ್ ಇದ್ದರೆ ನಾವು ಪಾರ್ಲಿಮೆಂಟಿಗೆ ದಲಿತರಾಗೇ ಎಂಟ್ರ್ ಆಗ್ಬೋದು, ಬೇರೆ ಪಕ್ಷಗಳ ಒಂದು ಸಹಾಯ ಇಲ್ಲದೆ ಅನ್ನೋದನ್ನು ಅವ್ರು ತೋರಿಸ್ಕೊಟ್ರು. ಆದರೆ BSP ಮೂಮೆಂಟು ಕರ್ನಾಟಕದಲ್ಲಿ ಬರೋ ಹೊತ್ತಿಗೆ ಇಲ್ಲೂ ಬಂತು. ಕರ್ನಾಟಕದಲ್ಲಿ ಬರೋ ಹೊತ್ತಿಗೆ ಅದಕ್ಕೆ ಶಕ್ತಿ ಯಾರು ತುಂಬಿಸ್ಬೇಕಾಗಿತ್ತು, ದಲಿತ ಚಳವಳಿಗಳಲ್ಲಿ ಇದ್ದವರು, ಅವರು ಆ ಕೆಲಸ ಮಾಡದೆ ಡೈಲ್ಯೂಟ್ ಆದರು. ಡೈಲ್ಯೂಟ್ ಆಗಿದ್ದರಿಂದ ಅವರು ಒಂದಾ ಕಾಂಗ್ರೆಸ್ ಜೊತೆ ಹೋಗಬೇಕು, ಇಲ್ಲ ದಳ ಲೆಕ್ಕಕ್ಕೆ ತೊಗೊಳಕ್ಕಾಗಲ್ಲ, ಆದರೆ BJP ಜೊತೆ ಹೋಗಬೇಕು. ಆ ರೀತಿ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು ಅವರೇ ಕ್ರಿಯೇಟ್ ಮಾಡಿಕೊಂಡ್ರು. ಹೀಗೆ ಪೊಲಿಟಿಕಲಿ ಇವರೊಂದು ದೊಡ್ಡ ಶಕ್ತಿ ಆಗಬೇಕು. ಅದು ಒಂದು ಸಲ್ಯೂಷನ್. ಎಲ್ಲಿ ಫೇಲ್ಯೂರ್ ಆಯಿತು ಅಂತ ನಾನು ಹೇಳಿದೆ. ಅದಕ್ಕೆ ದಾರಿ ಏನು ಅಂದರೆ, ರಾಜಕೀಯವಾಗಿ ಇವರೊಂದು ಪವರ್ ಸೆಂಟರ್. ಈಗ ಹೇಗೆ ಬಂತು, ಒಂದಷ್ಟು ವರ್ಷ ಆದಮೇಲೆ BJP ಹಿಂದೂಗಳು ಓಟ್ ಇಲ್ಲದೆ ನೀವು ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ ಅನ್ನೋದು ಏನೋ ಒಂದು ರಾಮ ಜನ್ಮಭೂಮಿ ಇತ್ಯಾದಿಗಳು ಮಾಡಿ ಒಂದನ್ನು BJP ಅವರು ರೈಟ್ ಆರ್ ರಾಂಗ್ ವಾಟ್ ಎವರ್ ಅವ್ರ ದೃಷ್ಟಿಯಿಂದ ರೈಟ್ ಅವ್ರು ಮಾಡಿದ್ರು. ಅದೇ ಥರದ್ದನ್ನು ದಲಿತ್ ಮೂಮೆಂಟಲ್ಲಿ ಅಂಬೇಡ್ಕರ್ನ ಇಟ್ಕೊಂಡು ಇವರು ಮಾಡುವ ಎಲ್ಲ ಸಾಧ್ಯತೆ ಇದೆ. ಆದರೆ ದಲಿತರಿಗೆ ಇವತ್ತು ಬೇಕಾಗಿರುವ ಬಹಳ ದೊಡ್ಡ ಒಂದು ನಾಯಕತ್ವ, ಅದು ಇಡೀ ದೇಶದಲ್ಲೇ ಮಾನ್ಯತೆ ಇರಬಹುದಾದಂಥ ಒಂದು ನಾಯಕತ್ವ ಅನ್ನೋದು ಅದು ಅವರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಯಾರ್ಯಾರೋ ರೆಡ್ ಬುಕ್ಕನ್ನು ಇಟ್ಕೊಂಡು ಅದನ್ನೇ ಕಾನ್ಸ್ಟಿಟ್ಯೂಷನ್ ಅಂತ ತೋರಿಸ್ಕೊಂಡು ಓಡಾಡೋದು. ನೀವು ಪೊಲಿಟಿಕ್ಸ್ ಅಂತಂದಾಗ ನನಗೆ ಪ್ರಶ್ನೆ ಕೇಳಲೇಬೇಕು. ಇವತ್ತಿನ ದಲಿತರು ಅಥವಾ ದಲಿತ ಹೋರಾಟಗಾರರು ಇದು MIM ಕಡೆಗೆ ಜಾಯ್ನ್ ಆಗ್ತಾ ಮುಸಲ್ಮಾನರ ಜೊತೆ ಒಂದಾಗುವಂಥ ಈ ಪ್ರಯತ್ನ ಮಾಡಿಕೊಂಡು ಜೈ ಭೀಮ್ ಮತ್ತು ಜೈ ಮೀಮ್ ಅನ್ನುವಂಥ ಒಂದು ಘೋಷಣೆಯನ್ನು ಹೊರಡಿಸ್ಕೊಂಡು ತಾವೊಂದು ಬೇರೆ ಶಕ್ತಿಯಾಗಿ ಡೆವಲಪ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೋ, ನಿಮ್ಗೇನು ಅನ್ಸುತ್ತೆ ಇದು ನೋಡುವಾಗ ಒಟ್ಟಾರೆ ಸಿನಾರಿಯೋ? ನೀವು ಹೇಳುವಾಗ ನನಗೆ ಅನ್ಸುತ್ತೆ ಇವತ್ತು ಮತ್ತು ಹಾಗೆ ಅನ್ಸುತ್ತೆ, ದಲಿತರು ಮತ್ತು ಮುಸಲ್ಮಾನರು ಒಗ್ಗಟ್ಟಾಗ್ಬಿಟ್ರೆ ಕಷ್ಟ ಅಂತ ಕೆಲವು ಪಕ್ಷಗಳಿಗೆ ಅನ್ನಿಸ್ಬೋದು. ಹೀಗಾಗಿ ಅವರುಗಳನ್ನು ಸೆಪರೇಟ್ ಮಾಡಬೇಕು ಅಂತಾನೋ ಅಥವಾ ಮುಸಲ್ಮಾನರನ್ನ ಹೋಲಿಸಿಕೊಂಡು ದಲಿತರನ್ನ ನಮ್ಮ ಕಡೆ ಸೇರ್ಕೊಳ್ಬೇಕು ಅಂತ ಈ ಥರದೊಂದು ಪ್ರಯತ್ನ ಆಗಿದೆ. ಈ ಪ್ರಯತ್ನವನ್ನು ನೋಡುವಾಗ ಡು ಯು ಥಿಂಕ್ ದೇ ಆರ್ ಸಕ್ಸಸ್ಫುಲ್? ಇಲ್ಲ, ಇದು ಹೀಗೆ ಬಿಟ್ಟರೆ ಆ ಥರದ್ದೊಂದು ಅಲಯನ್ಸು ಕೆಲವು ರಾಜ್ಯಗಳಲ್ಲಿ ಆದರೂ ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಏಕೆಂದರೆ ಇದು ಮಾಡ್ತಿರೋದೇ ಸೀಟಿಗೋಸ್ಕರ, ಏನು ಭಾಳ ದೊಡ್ಡ ಸೈದ್ಧಾಂತಿಕವಾದ ಮಾಡ್ತಿಲ್ಲ. ಆದರೆ ಅವರು ದಲಿತರು ನಿಜಕ್ಕೂ ಅಂಬೇಡ್ಕರ್ ಅವರ ಬಾಬಾ ಸಾಹೇಬರ ಫಾಲೋವರೇ ಆಗಿದ್ದರೆ ಅವರು ಈ ಜೈ ಭೀಮ್ ಜೈ ಮೀಮ್ ಹೋಗಲ್ಲ ಅಂತಲೇ ನಾನು ಹೇಳೋದು. ಇತ್ತೀಚೆಗೆ ನಮ್ಮ ಪುಸ್ತಕ ಸಂತೆಯಲ್ಲಿ ಕೂಡ ಕೆಲವು ದಲಿತ ಲೇಖಕರ ಜೊತೆ ಇದನ್ನೇ ಮಾತಾಡ್ತಿದ್ದೆ ನಾನು ಬೆಂಗಳೂರಿನಲ್ಲಿ. ಅವ್ರ ಹತ್ರ ಹೇಳಿದೆ ನಾನು, ನೀವು ಜೈ ಭೀಮ್ ಜೈ ಮೀಮ್ ಅಂತ ಹೇಳೋಕ್ಕೆ ಬರೋದಿಲ್ಲ ನೀವು. ಇಲ್ಲ, ಅದು ಹೇಳ್ಬೋದು ಅನ್ನೋ ರೀತಿಯಲ್ಲಿ ಹೇಳಿದ್ರೆ, ಇಲ್ಲ ನೀವು ಹೇಳ್ಬೋದು, ನೀವು ನೀವಾಗಿ ಹೇಳಿ, ಅದನ್ನು ಇಂಡಿವಿಜುವಲ್ ಆಗಿ ಹೇಳಿ. ಡೋಂಟ್ ಬ್ರಿಂಗ್ ಮೈ ಅಂಬೇಡ್ಕರ್, ನನ್ನ ಅಂಬೇಡ್ಕರ್ನ ತರಬೇಡಿ. ನನ್ನ ಅಂಬೇಡ್ಕರ್ ಇವರು, ಯಾಕೆ ನನ್ನ ಅಂಬೇಡ್ಕರ್ ಹಿಂಗೆ ಹೇಳಿಲ್ಲ. ಅವರು ಗ್ರಂಥಗಳಲ್ಲಿ ತೋರಿಸಿ, ನೀವು ಅವ್ರ ಪುಸ್ತಕದಲ್ಲಿ ತೋರಿಸಿ, ಅಪ್ಪ ಅವ್ರ ಭಾಷಣದಲ್ಲಿ ತೋರಿಸಿ. ನೀವು ಅವಾಗಲೇ ಎತ್ತದಂತೆ ನೀವು ನಿಜಾಮ ಬಂದು ಕೇಳಿದ್ರೆ, ಆ ನಿಜಾಮನ ಹತ್ರನೇ ತಾನೇ ಮಂತ್ರಿ ಆಗಿದ್ದರು, OWC ತಂದೆ ದಿವಾನರಾಗಿದ್ದರು. ಅವರು ಒಪ್ಪಲಿಲ್ವಲ್ಲ, ಅಂಬೇಡ್ಕರ್ಗೇನು ಅಷ್ಟು ಗೊತ್ತಿರಲಿಲ್ವ ಇಂಟರ್ನ್ಯಾಷನಲ್ ಪೊಲಿಟಿಕ್ಸು, ಲಾಭ ಯಾವುದಾಗತ್ತೆ ಅಂಥೇಳಿ. ಅವರಿಗೆ ಲಾಭ ಯಾವುದು ಮತ್ತು ಶ್ರೇಯಸ್ಸು ಯಾವುದು ಎರಡೂ ಗೊತ್ತಿತ್ತು. ಅವರಿಗೆ ಶ್ರೇಯಸ್ಸು ಮತ್ತು ಲಾಭ ಎರಡನ್ನೂ ಒಟ್ಟಿಗೆ ನೋಡುವಾಗ ಶ್ರೇಯಸ್ಸಿನ ಕಡೆಗೆ ಅವರು
ದೇಶದ ಅಭ್ಯುದಯ ಅಥವಾ ಅವರ ಒಂದು ಸಮಾಜದ ಉನ್ನತಿ ಎಲ್ಲವನ್ನು ಒಟ್ಟಿಗೆ ತೊಗೊಂಡಾಗ ಹಿಂದೂಗಳ ಜೊತೆ ನಾವು ಇದ್ರೇ ಒಂದು ಲಾಂಗ್ ಟರ್ಮಲ್ಲಿ ನಾವು ಮುಂದುವರಿಬೋದೇ ಹೊರತು, ಯಾಕೆ ನಮ್ಮ ಬೇರುಗಳಿರೋದೇ ಬೌದ್ಧದಲ್ಲಿ ಆದಾಗ ನಾವು ಇಸ್ಲಾಂ ಕಡೆ ಹೋಗೋಕ್ಕೆ ಆಗಲ್ಲ. ಈ ಬೌದ್ಧವನ್ನು ನಾಶ ಮಾಡಿದವರೇ ಇಸ್ಲಾಂನವರು, ಇದೆಲ್ಲವನ್ನು ಅವರೇ ಬರೆದಿದ್ದಾರೆ, ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಅವರು. ಅದು ಇವ್ರಿಗೆ ಬೇಡ. ಅಂದರೆ ಇವರು ಏನು ಮಾಡಿದ್ರು, ಇವರ ಚರಿತ್ರೆಯಲ್ಲಿ ಅಂಬೇಡ್ಕರ್ಗೆ ಸೀಮಿತ ಸ್ಥಾನವನ್ನು ಕೊಟ್ಟರು. ಇಡೀ ಭಾರತದ ಲೆಫ್ಟ್ ಮತ್ತು ಸಮಾಜವಾದಿ ಮತ್ತು ಸೋಕಾಳ್ ದಲಿತ್ ಚಳವಳಿನಲ್ಲಿ ತಮಗೆ ಬೇಕಾದ ಪೋರ್ಷನ್ಸ್ ಮಾತ್ರ, ಆನಂದ ತೇಲ್ತುಂಬಡೆ ಇರ್ಬೋದು, ಇನ್ನೂ ರೊಡ್ರಿಗಸ್ ಅನ್ನೋರು ಇರ್ಬೋದು, ಕರ್ನಾಟಕದಲ್ಲಿ ಬರೆದಿರೋ ಅನೇಕರು ಇರ್ಬೋದು, ಅವರ ಬರವಣಿಗೆಗಳಲ್ಲಿ ಸೆಲೆಕ್ಷನ್ ಮಾಡಿ ಅಂಬೇಡ್ಕರ್ನ ರೆಪ್ರೆಸೆಂಟ್ ಮಾಡೋಕ್ಕೆ ನೋಡು. ಅದೇ ನೀವು ಧನಂಜಯ ಕೆ ಪುಸ್ತಕ ತೊಗೊಳ್ಳಿ, ಸಮಗ್ರವಾಗಿ ಡಿಸ್ಪ್ಯಾಷನೇಟಾಗಿ ಏನಿದೆಯೋ ಅಂಬೇಡ್ಕರ್ನ ಅವ್ರು ಇಟ್ಬಿಟ್ಟಿದ್ದಾರೆ. ಅದು ಇವ್ರಿಗೆ ಬೇಕಾಗೋದಿಲ್ಲ. ಯಾಕೆಂದರೆ ಆ ಧನಂಜಯ ಕೀರ್ ಸಾವರ್ಕರ್ ಬಗ್ಗೆ ಬರೀತಾರೆ, ಬಟ್ ಅವ್ರ ಪುಲೆ ಬಗ್ಗೆನೂ ಬರೀತಾರೆ, ಅವ್ರು ಗಾಂಧೀಜಿ ಬಗ್ಗೆನೂ ಬರೀತಾರೆ. ಇದು ಇವ್ರಿಗೆ ಕಷ್ಟ ಆಗ್ತಿದೆ. ಅಂದರೆ ಅಂಬೇಡ್ಕರ್ ಅವರು ಅಧ್ಯಾತ್ಮದ ಪ್ರತಿಪಾದಕರು, ಧರ್ಮದ ಪ್ರತಿಪಾದಕರು, ಸತ್ಯದ ಪ್ರತಿಪಾದಕರು, ಇದರ ಆಧಾರದ ಮೇಲೆ ಬರುವ ಸಮಾನತೆಯ ಪ್ರತಿಪಾದಕರು. ಅದಕ್ಕೆ ಇದ್ದಿದ್ದು ವೆಸ್ಟರ್ನ್ ಬೇಸ್ ಅಲ್ಲ, ಭಾರತೀಯವಾದ ಬೇಸು. ಇವ್ರಿಗೆ ಅದು ಬೇಕಾಗಿಲ್ಲ. ಮತ್ತು ಅಂಬೇಡ್ಕರ್ ಅದನ್ನು ಮಾಡೋದಕ್ಕೆ ಏಜೆನ್ಸೀಸ್ ಯಾವುದು ಅಂತ ಸಾವರ್ಕರ್ ಹೇಳಲ್ಲ, ಎಕನಾಮಿಕ್ ರಿಫಾರ್ಮ್ಸ್ ಹೇಳಲ್ಲ ಸಾವರ್ಕರ್. ನಾನೇ ಅದನ್ನು ಅಧ್ಯಯನ ಮಾಡಿದವನ್ನ ಹೇಳ್ತೀನಿ. ಇವರು ಹೇಳ್ತಾರೆ, ಕೀರೋದೆ ಮಾತು ಹೇಳ್ತಾರೆ. ಇವರು ಪಾಲಿಸಿಗಳನ್ನು ಹೇಳಿದ್ರು, ಇಂಡಸ್ಟ್ರಿ ಬೆಳೆಸ್ರಿ, ಹಳ್ಳಿಗಳನ್ನು ನೀವು ಭಾಳ ಇದನ್ನು ಇಟ್ಕೊಳ್ಳೋಕ್ಕಾಗಲ್ಲ, ನೀವೇನೋ ರೊಮ್ಯಾಂಟಿಕ್ಕಾಗಿ ಗಾಂಧೀಜಿ ಹಳ್ಳಿ ಬಗ್ಗೆ ಹೇಳ್ಬೋದು, ಹಳ್ಳಿಗಳಲ್ಲಿ ಜಾತಿ ಅಸ್ಪೃಶ್ಯತೆ ಸಮಸ್ಯೆ ನಮಗೆ ಅನುಭವಿಸಿದವ್ರಿಗೆ ಗೊತ್ತು, ಹಾಗಾಗಿ ನಗರೀಕರಣ ಆಗಬೇಕು, ಇಂಡಸ್ಟ್ರಿಗಳು ಬೆಳಿಬೇಕು, ಭಾರತ ದೃಢವಾಗಬೇಕು ಕೈಗಾರಿಕಾ ದೃಷ್ಟಿಯಲ್ಲಿ, ಜಗತ್ತಿನಲ್ಲಿ ಸಿಡ್ಡೊಡೆಯೋ ದೊಡ್ಡ ಎಕನಾಮಿಕ್ ಪವರ್ ಆಗಬೇಕು. ಅದು ಹೆಂಗೆ ಆಗಬೇಕು ಅಂತ ಹಂತಗಳಲ್ಲಿ ಅವರು ಕೊಟ್ಟರು. ಅವರು ಅನೇಕ ಅವರ ಬರವಣಿಗೆಗಳಲ್ಲಿ, ಅವರ ಭಾಷಣಗಳಲ್ಲಿ ಕೊಟ್ಟರು. ನರೇಂದ್ರ ಜಾಧವ್ ಅಂತ ಅವ್ರು ಮೋಸ್ಟ್ಲಿ ಪ್ಲ್ಯಾನಿಂಗ್ ಕಮಿಷನಲ್ಲಿ ಕೆಲಸ ಮಾಡಿದ ಒಟ್ಟು ದೊಡ್ಡ ಪೋಸ್ಟಲ್ಲಿ ಇದ್ದಂಥವ್ರು, ಅವರು ಅಂಬೇಡ್ಕರ್ ಏನು ಎಕನಾಮಿಸ್ಟ್ ಎಕ್ಸ್ಟ್ರಾರ್ಡಿನರಿ ಅಂತ ಅನಿಸ್ತದೆ, ಒಂದು ದೊಡ್ಡ ಗ್ರಂಥನೇ ಬರೆದ್ರು. ಇಲ್ಲಿ ಬೆಂಗಳೂರಿಗೆ ಬಂದಿದ್ದರು ಅವರು. ನನ್ನ ಈ ಪುಸ್ತಕವನ್ನು ಕೂಡ ಅವರು ಒಂದು ಆವೃತ್ತಿನ ವಿಮೋಚನೆ ಮಾಡಿದರು, ಕನ್ನಡ ಪುಸ್ತಕನ. ಅವರು ಅಂಬೇಡ್ಕರ್ ಅವರ ಸೇಯಿಂಗ್ಸು ಮತ್ತು ಸ್ಪೀಚಸ್ನೇ ಕಲೆಕ್ಟ್ ಮಾಡಿ 4 ಸಂಪುಟದ್ದು 3 ಸಂಪುಟದ ಪುಸ್ತಕಗಳನ್ನೇ ತಂದಿದ್ದಾರೆ. ಅಂದರೆ ಅಷ್ಟೂ ಸಂಪುಟಗಳನ್ನು ಓದೋಕ್ಕೆ ಯಾರಿಗೆ ಕಷ್ಟ ಆಗುತ್ತೆ, ಆ ಒಳ್ಳೆ ಕೆಲಸ ಮಾಡಿದರು. ಅಂದರೆ ಇವತ್ತಿನ ಕಾಲದ ಯಾವುದೋ ಒಂದು ಪಕ್ಷ ಅಂತಲ್ಲ, ಇಡೀ ಸಮಾಜದ ಒಂದು ಪ್ರಗತಿಗೆ ಬೇಕಾಗಿರೋ ನೂರಾರು ಅಂಶಗಳು ಬೇರೆ ರಾಷ್ಟ್ರೀಯ ನಾಯಕರಿಗೆ ಹೋಲಿಸಿದ್ರೆ ಅಂಬೇಡ್ಕರಲ್ಲಿ ತುಂಬ ಇದೆ. ಯಾಕೆಂದರೆ ಉಳಿದವರು ಫ್ರೀಡಮ್ ಮೂಮೆಂಟಿಗೆ ಏನು ಬೇಕಾಗಿತ್ತೋ ಆ ಲಿಟ್ರೇಚರನ್ನು ಪ್ರೊಡ್ಯೂಸ್ ಮಾಡಿದ್ರು. ಅವರಿಗೆ ನಾನು ಗೌರವ ಕೊಟ್ಟು ಹೇಳ್ತೀನಿ. ಆದರೆ ಫ್ರೀಡಮ್ ಬಂದ್ಬಿಟ್ಟ ಮೇಲೆ ಈಗ ವಾರ್ ಟೈಮ್ ಥಿಂಕರ್ಸ್ ಅಂತ ಇರ್ತಾರೆ, ಪೀಸ್ ಟೈಮ್ ಥಿಂಕರ್ಸ್ ಅಂತ ಇರ್ತಾರೆ. 2 ವಾರ್ ಆ್ಯಂಡ್ ಪೀಸ್ ಟೈಮ್ ಥಿಂಕರ್ಸ್ ಇರೋದು ಕಷ್ಟ. ಈ ಗಾಂಧೀಜಿ ವಾರ್ ಟೈಮ್ನಲ್ಲಿ ಚೆನ್ನಾಗೇ ಇದೆ ಅವ್ರದ್ದು, ಅವ್ರು ಹೇಳೋ ಸ್ವದೇಶಿ ಅದು ಇದು. ಈಗ ಪ್ರಾಕ್ಟಿಕಲಿ ಹೆಂಗೆ ಮಾಡೋಕ್ಕಾಗತ್ತೆ ಅದನ್ನು ನಾವು? ಅಷ್ಟು ಸಾಧ್ಯನೇ ಇಲ್ಲ ಅಲ್ವಾ? ನಾವು ಮಾರ್ಕೆಟು ಕ್ವಾಲಿಟಿ ಎಲ್ಲನೂ ನೋಡಿಕೊಂಡೇ ತೊಗೋಬೇಕಾಗತ್ತೆ. ಇವ್ರದ್ದು ವಾರ್ ಅಂದರೆ ಆ ಕಾಲದ ಹೋರಾಟದ ಕಾಲದಲ್ಲೂ ಅವರು ಒಂದು ನಿಂತು ಲೇಬರ್ ಮೂಮೆಂಟು, ದಲಿತ್ ಮೂಮೆಂಟ್ ಎಲ್ಲ ಕಟ್ಟಿದ್ರು. ಪೀಸ್ ಟೈಮಿಗೆ ಬೇಕಾಗಿರೋದು ನೀವು ಎಕನಾಮಿಕ್ ಡೆವಲಪ್ಮೆಂಟ್ ಮಾಡಿ, ಸೋಷಿಯಲ್ ಜಸ್ಟಿಸ್ ಮಾಡಿ, ಸೋಷಿಯಲ್ ಡೆಮೋಕ್ರಸಿ ತೊಗೊಂಡು ಬನ್ನಿ, ಎಲ್ಲರನ್ನೂ ಇನ್ಕ್ಲೂಸಿವ್ ಆಗಿರುವಂಥ ರೀತಿಯಲ್ಲಿ ಪ್ರತಿಯೊಂದು ಡೆವಲಪ್ ಪಾಲಿಸಿಗಳನ್ನು ಬೇಕಾಗಿರೋ ಕಾನೂನಿನ ಚೌಕಟ್ಟನ್ನು ಮಾಡಿ, ಆ ಕಾನೂನಿನ ಬೇಕಾದ ಸಂದರ್ಭಗಳಲ್ಲಿ ಯಾವ ರೀತಿ ನಾವು ನೋಡ್ಬೋದು ಅನ್ನೋ ಮಾತುಗಳನ್ನು ಅವರು ಕೊಟ್ಟರು. ಸೋಷಿಯಲಿಸಮ್ ಇತ್ಯಾದಿ ಅಂಶಗಳನ್ನು ಅವರು ಫಿಲಾಸಫಿಗಲಿ 100% ರಿಜೆಕ್ಟ್ ಮಾಡಿದ್ರು ನಾನು ಹೇಳಲಾರೆ. ಯಾಕೆಂದರೆ ಈ ನಮ್ಮ ಭಾರತದ ಸೋಷಿಯಲಿಸ್ಟ್ ಹೇಳಿದ್ದಷ್ಟೇ ಸೋಷಿಯಲಿಸಮ್ ಅಲ್ಲ, ಅದರಲ್ಲಿ ನಾನಾ ಮುಖಗಳು ಜಗತ್ತಿನಾದ್ಯಂತ ಇದೆ. ಆದರೆ ಅದನ್ನು ನೀವು ಶಬ್ದಶಃ ಇಟ್ಟರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಖಂಡಿತ ಇದನ್ನು ರಷ್ಯಾ ಪರ ಅಥವಾ ಚೀನಾ ಪರ ತಿರುಗಿಸ್ತಾರೆ ಏನು ಗೊತ್ತಿತ್ತು ಅವರಿಗೆ. ಅದಕ್ಕೆ ಅದನ್ನು ಹಾಕೋದು ಬೇಡ ಅಂದರು. ಆಮೇಲೆ ಹೇಳಿದ್ರು, ನಮ್ಮ ದೇಶದ ಜನ ಅಷ್ಟು ಬುದ್ಧಿವಂತರು, ಕಾಲ ಬಂದಾಗ ಅವ್ರಿಗೇನಾದರೂ ಒಂದು ಪದ ಹಾಕ್ಕೋಬೇಕು ಅಂದರೆ ಹಾಕ್ಕೊಳ್ತಾರೆ. ಅದು ಎಮರ್ಜೆನ್ಸಿಲಲ್ಲ, ಇಂದಿರಾ ಗಾಂಧಿ ಮಾಡಿದಂಥ ಎಮರ್ಜೆನ್ಸಿಲಲ್ಲ, ಒಂದು ಪ್ರಜಾಪ್ರಭುತ್ವವಾಗಿ ಡಿಸ್ಕಸ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇತ್ತು. ಹೀಗಾಗಿ ಕಾನ್ಸ್ಟಿಟ್ಯೂಷನನ್ನು ಇವರು ಬೇರೆ ಬೇರೆ ರಿಲಿಜಿಯಸ್ ಬುಕ್ಗಳ ಜೊತೆ ಹೋಲಿಸೋದಿದೆಯಲ್ಲ ತಪ್ಪೋದು. ಅವೆಲ್ಲ ಕ್ಲೋಸ್ಡ್ ಬುಕ್ಸು. ಭಗವದ್ಗೀತೆ ನಾನು ತರ್ತಿಲ್ಲ, ಆ್ಯಡ್ ಮಾಡೋಕ್ಕಾಗೋ ಪ್ರಶ್ನೆನೇ ಇಲ್ಲ, ಓಪನ್ ಬುಕ್ ಅದು. ಆದರೆ ಜನಹಿತದಲ್ಲಿ ಜನಪ್ರತಿನಿಧಿಗಳು ಮತ್ತು ಜನಗಳ ಒಂದು ಜನಮಾನಸದ ಒಂದು ಕೂಗು, ಅದರ ಭಾಗವಾಗಿ ಅದನ್ನು ಮಾಡ್ಬೋದೇ ಹೊರತು ಸುಮ್ಮನೆ ಬೇಕಾದಂತೆ ನಾವು ಕಾನ್ಸ್ಟಿಟ್ಯೂಷನ್ಗೆ ಕೈ ಹಾಕ್ತೀವಿ ಅಂತ ಮಾಡೋದು ಅಂಬೇಡ್ಕರ್ಗೆ ತೋರಿಸೋ. ನಾವು ವಿಸ್ತಾರವಾಗಿರುವಂಥ ಈ ಚರ್ಚೆಯೊಳಗೆ ಜೈ ಭೀಮ್ ಜೈ ಮೀಮ್ ಮರೆತುಬಿಟ್ವಿ. ಮುಸಲ್ಮಾನರ ಜೊತೆಗೆ ಹೋಗುವಂಥ ಈ ಹೊಸ ಚಾಳಿ ಏನಿದೆ, ನಂಗೆ ಕೆಲವು ಬಾರಿ ಅನಿಸುತ್ತೆ, ಈ ಕೆಲವು ದಲಿತ ಮುಖಂಡರು ಮಾತನಾಡುವಾಗ ಅವರ ಬಿಹೇವಿಯರು ಮತ್ತೊಬ್ಬನಿಗೆ ಹರ್ಟ್ ಮಾಡಬೇಕು ಎನ್ನುವಂಥ ಪ್ರಯತ್ನದಿಂದಲೇ ಮಾಡುವಂಥದ್ದು. ಅಂತಂದರೆ ಮುಸಲ್ಮಾನರ ಜೊತೆಗೆ ಹೋದರೆ ಇವ್ರಿಗೆ ಸ್ವಲ್ಪ ಏಟ್ ಕೊಟ್ಟಂತಾಗತ್ತೆ ಅಂತ. ಅಂಬೇಡ್ಕರ್ ಮಾಡಲಿಕ್ಕೆ ಒಂದು ರೀಸನ್ ಇತ್ತು.
ಅಂಬೇಡ್ಕರ್ ಮಾಡುವಾಗ ಹೇಗಿತ್ತು ಅಂತಂದರೆ ಸಾಮಾಜಿಕವಾಗಿ ಬಿಲ್ಡ್ ಮಾಡಲಿಕ್ಕೆ ಒಂದು ಡಿಸ್ರಪ್ಟ್ ಮಾಡಬೇಕಾದಂಥ ಅಗತ್ಯ ಇತ್ತು ಅಂತ. ಇವತ್ತು ಆ ನ್ಯಾಷನಲ್ ಇಂಟಿಗ್ರೇಷನ್ನ ಭಾವನೆ ಕಡಿಮೆ ಆಗ್ತಿದೆ ಅಂತ ಅನಿಸಿದೆ ದಲಿತ ಹೋರಾಟಗಾರರಲ್ಲಿ. ಇಡೀ ರಾಷ್ಟ್ರಕ್ಕೆ ಪೂರಕವಾಗಿ ನಾವು ಹೋಗಬೇಕು, ಕಟ್ಟಬೇಕಾದಂಥ ಅಗತ್ಯ ಇದೆ. ಅಂಬೇಡ್ಕರ್ ಇದ್ದ ಕಾಲಘಟ್ಟದ ಅವತ್ತಿನ ಸ್ಥಿತಿಗತಿಗಳಿಗೂ ಇವತ್ತಿನ ಸ್ಥಿತಿಗತಿಗಳಿಗೂ ಅಜಗಜಾಂತರವಿದೆ, ಅದರಲ್ಲಿ ಯಾರಿಗೂ ಅನುಮಾನ ಇಲ್ಲ. ಹಾಗಿರುವಾಗ ಈ ಪರಿಕಲ್ಪನೆಯನ್ನು ಕಳ್ಕೊಳ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆಲ್ಲಾದರೂ? ಇದು ಎರಡೂ ಥರನೂ ಇದೆ. ಕೆಲವರು ಅವರಲ್ಲಿ ತುಂಬ ಸೆನ್ಸಿಟಿವ್ ಆಗಿದ್ದು ಇದನ್ನು ನಾವು ಮೇನ್ ಸ್ಟ್ರೀಮ್ ಯಾವುದೋ ಒಂದು ಇವಾಗ ಒಂದು ನಡೀತಾ ಇದೆ ಒಂದು ಚರ್ಚೆ, ನೀವು ಬಲಪಂಥ ಹಿಂದುತ್ವ ಅದರ ಜೊತೆ ಅಸೋಸಿಯೇಟ್ ಆಗಬಾರ್ದು, ಆದರೂ ಕೂಡ ಒಂದು ಮೇನ್ ಸ್ಟ್ರೀಮ್ನ ಒಂದು ಭಾರತೀಯ ರಾಜಕೀಯದ ಅಥವಾ ಸಂಸ್ಕೃತಿಯ ಭಾಗವಾಗಿರಬೇಕು. ಅಲ್ಲಿ ಒಂದಷ್ಟು ಮಟ್ಟಿಗೆ ಇಸ್ಲಾಮಿನ ಶಕ್ತಿಗಳ ಜೊತೆಗೆ ನಾವು ಒಂದು ತಾತ್ಕಾಲಿಕವಾದ ಏನು ಚುನಾವಣಾ ಹೊಂದಾಣಿಕೆನೋ ಈ ರೀತಿ ಮಾಡ್ಕೊಳ್ಬಹುದು ಅನ್ನೋರಿದ್ದಾರೆ. ಇನ್ನೂ ಅನೇಕರಿಗೆ ಅವಾಗಲೇ ಹೇಳಿದಂತೆ ಅಂಬೇಡ್ಕರ್ ಅವರ ಒಟ್ಟು ಬರವಣಿಗೆಗಳನ್ನೇ ಸ್ವೀಕಾರ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲರಿಗೂ ಸಮಸ್ಯೆ ಇದೆ ಆಗಿದೆ. ಯಾಕಂದ್ರೆ ಅಂಬೇಡ್ಕರ್ ಯಾವುದೇ ಗುಂಪಿನವ್ರಿಗೂ ನೀವು ಸಾವರ್ಕರ್ನು ನೋಡಿದೀರಾ, ನನಗನ್ಸುತ್ತೆ ಹಿಂದುತ್ವವಾದಿಗಳಿಗೂ ಪೂರ್ಣ ಸಾವರ್ಕರ್ನ ಜೀರ್ಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಬಹುಶಃ ಪ್ರತಿಯೊಬ್ಬ ಶ್ರೇಷ್ಠ ನಾಯಕನ ದೊಡ್ಡ ಪ್ರಾಬ್ಲಮ್ ಏನು ಅಂತಂದ್ರೆ ಅವನ ಅನುಯಾಯಿಗಳಿಗೆ ಅವ್ರು ಪೂರ್ಣವಾಗಿ ಜೀರ್ಣ ಆಗೋದಿಲ್ಲ. ಅದು ಸೆಲೆಕ್ಷನ್ ಆ್ಯಂಡ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತಾರೆ ಒಂದು ಯಾವುದೋ ಸಾಹಿತ್ಯ ವಿಮರ್ಶೆಯಲ್ಲಿ. ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಅದನ್ನು ರೆಪ್ರೆಸೆಂಟ್ ಮಾಡಿ ಇರೋದಿಷ್ಟೇ ಅಂತ ಹೇಳೋದ್ರಿಂದ ನಾನು ವ್ಯಾಖ್ಯಾನ ಮಾಡೋದಕ್ಕೆ ಯೋಗ್ಯತೆ ಪಡ್ಕೊಂಡಿರೋದು ಇಷ್ಟು, ಮಿಕ್ಕಿದ್ದು ನನಗೆ ಅರ್ಥ ಆಗ್ತಿಲ್ಲಪ್ಪ, ಅವ್ರ ಎಕನಾಮಿಕ್ಸ್ ಅರ್ಥ ಆಗ್ತಿಲ್ಲ ಅಥವಾ ಅವ್ರ ಹಿಂದುತ್ವದ ಇನ್ನೂ ಬೇರೆ ಡೈಮೆನ್ಷನ್ ಅರ್ಥ ಆಗ್ತಿಲ್ಲ ಅನ್ನುವ ಒಂದು ನಮನಶೀಲತೆ ಇದೆಯಲ್ಲ, ಅಂದರೆ ವಿನಯಶೀಲತೆ ಇದೆಯಲ್ಲ, ಅದು ಈ ಗುಂಪುಗಳಲ್ಲಿ ಇಲ್ಲದೇ ಇರೋದ್ರಿಂದ ಇವರು ಅವರನ್ನು ಸೀಮಿತಗೊಳಿಸ್ತಾರೆ. ಮತ್ತು ಇವ್ರು ಯಾರೂ ಆಕಾಶದಲ್ಲಿ ನಿಂತು ಹೇಳಿದವರಲ್ಲ, ಅಂದರೆ ವ್ಯಾಕ್ಯೂಮಲ್ಲಿ ಒಂದು ನಿರ್ವಾತ ಅಂತೀವಲ್ಲ, ಶೂನ್ಯ ಜಾಗದಲ್ಲಿ ನಿಂತು ಹೇಳಿದವರಲ್ಲ. ಒಂದು ಕುದಿಯುವ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಒಂದು ಘರ್ಷಣಾತ್ಮಕ ಸಂದರ್ಭದಲ್ಲಿ ಆ ಮಾತುಗಳು, ಆ ಲೇಖನಗಳು, ಭಾಷಣಗಳು ಹೊಮ್ಮಿದ್ದು. ಅದನ್ನು ಆ ಹಿಸ್ಟಾರಿಕಲ್ ಕಾಂಟೆಕ್ಸ್ಟಿಂದ ಹೊರಗೆ ತೆಗಿಬಾರ್ದು. ಬೇರೆ ಎಲ್ಲ ದೊಡ್ಡ ದೊಡ್ಡ ವಿಷಯಗಳನ್ನು ಹೇಗೆ ಸಂಸ್ಕೃತ ಶ್ಲೋಕ, ಕನ್ನಡ ಪದ್ಯ ಎಲ್ಲನೂ ಕಾಂಟೆಕ್ಸ್ಟಿಂದ ಹೊರಗಡೆ ತೆಗೆದು ಹೇಳ್ತಾರೋ, ಇವರ ಮಾತುಗಳನ್ನು ಕಾಂಟೆಕ್ಸ್ಟಿಂದ ಹೊರಗಡೆ ತೆಗೆದು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಶಂಶುಲ್ ಇಸ್ಲಾಮ ಯಾರೊಬ್ಬರು ಒಂದು ಪುಸ್ತಕ ಬರೆದಿದ್ದಾರೆ, ಅಂಬೇಡ್ಕರ್ ದೃಷ್ಟಿಯಲ್ಲಿ ಇಸ್ಲಾಂ ಅಂತ. ಭಾಳ ಪಾಸಿಟಿವ್ ಆಗಿ ಇಡೀ ಪುಸ್ತಕ ಬರೆದು ಮುಗಿಸಿದ್ದಾರೆ. ಕನ್ನಡಕ್ಕೂ ಕೂಡ ಪುಸ್ತಕ ಅನುವಾದ ಆಗಿದೆ, ಯಾರೊಬ್ಬರು ಅನುವಾದ ಮಾಡಿದ್ದಾರೆ. ಅದರೊಳಗೆ ಅಂಬೇಡ್ಕರ್ ಅವರು ಬುರ್ಖಾ ಬಗ್ಗೆ ಹೇಳಿದ್ದು, ಅದು ಮಾಡುವಂಥ ಅನಾಹುತಗಳ ಬಗ್ಗೆ ಅವ್ರು ಹೇಳಿರೋ ಮಾತುಗಳು, ಅದು ಮುಸ್ಲಿಂ ಹೆಣ್ಮಕ್ಳಿಗೆ ಆರೋಗ್ಯಕ್ಕೆ ಎಷ್ಟಿದಾಗುತ್ತೆ, ಅವರ ಗರ್ಭಿಣಿಯರಾದಾಗ ಏನು ಸಮಸ್ಯೆ ಆಗುತ್ತೆ, ಪ್ಯೂಬರ್ಟಿ ಬಂದಾಗ ಏನು ಸಮಸ್ಯೆ ಆಗುತ್ತೆ, ಸೋಷಿಯಲೈಸಿಂಗಿಗೆ ಏನೇನು ಸಮಸ್ಯೆ ಆಗುತ್ತೆ, ಎಲ್ಲವನ್ನೂ ಪದರವಾಗಿ ಬಿಡಿಸಿ. ಅದಕ್ಕೆ ನನ್ನ ಪುಸ್ತಕದಲ್ಲಿ ಮೂಲ ಲೇಖನನೂ ಹಾಕಿ ಅನುವಾದನೂ ಕೊಟ್ಟಿದ್ದೀನಿ ನಾನು, ಎರಡನ್ನೂ ನೋಡಲಿ ಅಂತ ಹೇಳ್ಬಿಟ್ಟು. ಅಂದರೆ ನಾವೇನು ಅದನ್ನು ತಿದ್ದಕ್ಕೆ ಹೋಗಿಲ್ಲ. ಅಂಬೇಡ್ಕರ್ ಅವರು ಆರ್ಯನ್ಸ್ ಬಗ್ಗೆ ಹೇಳಿದ್ದು, ಅದು ನೀವು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಈ ವಿಷಯವನ್ನು ಹೇಳೋ ನೀವೇ ಆರ್ಯರೋ. ನಮ್ಮ ಮೈಸೂರಿನ ಕಾರ್ಯಕ್ರಮ ಆದಮೇಲೆ ಕೂಡ, ಹೊಳಪು ಅದು ಇದ್ರದ್ದು ಆ ಕಾರ್ಯಕ್ರಮ ಆದಮೇಲೆ ಕೂಡ ಅನೇಕರು ಹೇಳಿದ್ದಾರೆ, ನೀವೇ ಆರ್ಯರೋ, ನೀವೇ ಹೊರಗಡೆಯಿಂದ ಬಂದವರು ಅಂತ. ಯಾಕೆ ಅಂದರೆ ಅವರ ಗುರುಗಳು ಅಥವಾ ನಮಗೂ ತುಂಬ ಆರಾಧ್ಯರಾದಂಥ ಅಂಬೇಡ್ಕರ್, ತುಂಬ ಗೌರವನೀಯ ಅಂಬೇಡ್ಕರು, ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೇ ಇವ್ರಿಗೆ ಬೇಕಾಗಿಲ್ಲ, ಒಪ್ಕೊಳ್ಳಿಕ್ಕೆ ಅದನ್ನು ನೋಡಲಿಕ್ಕೆ ಅವ್ರಿಗೆ ರೆಡಿ ಇಲ್ಲ. ಅವ್ರೇನು ಹೇಳ್ತಿದ್ದಾರೆ, ಈಗ ಒಂದು ಅದೇನು ಹೇಳ್ತೀರಾ, DNA ಥಿಯರಿ ಎಲ್ಲ ಬಂದು ಚೇಂಜ್ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಅವ್ರು ಯಾರೂ ಒಂದು ನಯಾಪೈಸ BScನೂ ಓದೋರಲ್ಲ, ಎಲ್ಲ ಸುಮ್ಮನೆ BAನೋ MAನೋ ಮಾಡ್ಕೊಂಬಂದಿರೋದು. ಅಂದರೆ ಯಾವುದನ್ನು ಮಾತಾಡ್ಲಿಕ್ಕೆ ನಾವು ಕ್ವಾಲಿಫೈಡ್ ಅಲ್ವೋ ಅದನ್ನು ಮಾತಾಡಬಾರ್ದು. ಮಾತಾಡಿದಾಗ ಏನಾಗುತ್ತೆ, ಅದು ಆ ಜ್ಞಾನದ ಆ ಶಾಖೆಗೆ ಮಾಡುವ ಅಪಚಾರ ಆಗಿದೆ. ನನಗೇನೋ ಸಬ್ಜೆಕ್ಟ್ ಗೊತ್ತಿಲ್ಲ ಅಂದರೆ ನೀವು ಹೇಳಿದ್ರೆ ಸುಮ್ಮನೆ ಕೇಳಿಸ್ಕೋಬೇಕು ನಾನು. ಆ ಆ್ಯಟಿಟ್ಯೂಡ್ ಇಲ್ಲದೆ ಇರೋದ್ರಿಂದ ಬೌದ್ಧ ಧರ್ಮದಲ್ಲಿ ಬರೋ ನಮನಶೀಲತೆಯ ಭಾಗವೇ ಇಲ್ಲ. ಮತ್ತು ಬುದ್ಧನ, ನಾಗಾರ್ಜುನನ ಅನೇಕ ಬೌದ್ಧ ಚಿಂತಕರ ವಿಚಾರಗಳು, ಅದ್ರ ಬಗ್ಗೆ ನಾನೊಂದು ಪುಸ್ತಕವನ್ನು ಬರೆದಿದ್ದೀನಿ, ಇದು ಬೌದ್ಧ ಧರ್ಮದ ಸಂಕ್ಷಿಪ್ತ ಇತಿಹಾಸ ಅಂತ. ಇದರಲ್ಲಿ ಚಾಪ್ಟರ್ನ ಇಡೀ ಪುಸ್ತಕದ ಏನು ಹೇಳ್ತಾರೆ ಇಂಟೆಲೆಕ್ಚುಯಲ್ ಪಾರ್ಟನ್ನು ನಾನು ಮುಗಿಸಿರೋದೇನೆ ಇವರಿಂದ, ಅಂಬೇಡ್ಕರ್ ಅವರ ಜೀವನದಿಂದ ಮುಗಿಸಿರೋವಂಥದ್ದು. ಇಲ್ಲಿಗ ಬೌದ್ಧನಾಗಿರೋ ಅಂಬೇಡ್ಕರ್ರ ಒಂದು ಕೋಲಿಟ್ಕೊಂಡಿರೋ ಒಂದು ಪುಸ್ತಕ ಚಿತ್ರವನ್ನು ಇಟ್ಟು ಆ ಭಾಗವನ್ನು ಮುಗಿಸಿದ್ದೀನಿ. ಯಾಕೆ ಅಂದರೆ ಭಾರತದಲ್ಲಿ ಏನೆಲ್ಲ ಶುರುವಾಗುತ್ತೋ ಒಂದಾದ ವೇದಾಂತದಲ್ಲಿ ಬಂದು ಎಂಡಾಗುತ್ತೆ, ಇಲ್ಲ ಬೌದ್ಧವೋ ಜೈನದಲ್ಲೋ ಬಂದು ಎಂಡಾಗುತ್ತೆ. ಯಾಕೆಂದರೆ ಅವು ಪ್ರಾಕ್ಟಿಕಲಿ ಜೀವನ ಮಾಡೋದಕ್ಕೆ ಬರೋ ಫಿಲಾಸಫಿ. ನೀವು ಸಾಂಖ್ಯ, ಮೀಮಾಂಸಾ ಮತ್ತೊಂದು ಜೀವನ ಮಾಡಲಿಕ್ಕಾಗಲ್ಲ, ಅದು ತಿಳ್ಕೊಬಹುದು, ಅಧ್ಯಯನ ಮಾಡಿ ಒಂದು ಜ್ಞಾನವಾಗಿ ತಿಳ್ಕೊಬಹುದು. ಹಾಗೆಯೇ ವೆಸ್ಟಲ್ಲಿ ಏನೇನು ಶುರುವಾಗುತ್ತೋ ಆರ್ನಾಲ್ಡ್ ಟಾನೆಬಿ ಅವರೆಲ್ಲ ಹೇಳಿದಂತೆ ಅದಕ್ಕೆ ಉತ್ತರ ಭಾರತದಲ್ಲೇ ಇರೋದು. ಅದು ವಿವೇಕಾನಂದರಲ್ಲಿ ನೀವು ಕಂಡ್ಕೊಳ್ಳಿ, ಇಲ್ಲ ನೀವು ಗಾಂಧೀಜಿ ಫಾಲೋವರ್ ಆದರೆ ಕಂಡ್ಕೊಳ್ಳಿ, ಇಲ್ಲ ನೀವು ವಿವೇಕಾನಂದ್ರ ಫಾಲೋವರ್ ಕಂಡ್ಕೊಳ್ಳಿ, ಅರವಿಂದ್ರ ಕಂಡ್ಕೊಳ್ಳಿ, ಅಥವಾ ಅಂಬೇಡ್ಕರ್ ಫಾಲೋವರ್ ಕಂಡ್ಕೊಳ್ಳಿ. ಇಲ್ಲಿ ಪ್ರಾಬ್ಲಮ್ ಇರೋದು, ಇನ್ಕ್ಲೂಡಿಂಗ್ ಸಿದ್ಧಲಿಂಗಯ್ಯನವರು ಒಂದು ಸತಿ ಒಂದು ಮಾತು ಹೇಳಿದ್ರು. ಅಂಬೇಡ್ಕರ್ ಅವರು, ಹರೀಶ್, ಇನ್ನೊಬ್ಬರು ನಮ್ಮ ಶಾಮರಾವ್ ಅಂತ ಇದ್ದರು, ಅವ್ರ ಜೊತೆ ಕನ್ನಡ ಸಂಸ್ಕೃತಿ, ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಒಬ್ಬ ಆಫೀಸರ್, ಒಳ್ಳೆ ಲೇಖಕರು, ಅವರೊಟ್ಟಿಗೆ
ನಾನು ಮತ್ತು ಅವರು ಇದ್ದಾಗ ಹೇಳಿದ ಮಾತು, ಶಾಮರಾವ್ ಮತ್ತು ಸಿದ್ಧಲಿಂಗಯ್ಯನವರು ಇದ್ದಾಗ ಸಿದ್ಧಲಿಂಗಯ್ಯನವ್ರು ಹೇಳಿದ ಮಾತು ನೋಡಿ, ಇನ್ನೊಂದಷ್ಟು ಕಾಲ ಬದುಕಿದ್ದಿದ್ರೆ ಅಂಬೇಡ್ಕರ್ ಅವರು ಇನ್ನಷ್ಟು ಸ್ಪಿರಿಚುವಲ್ ಆಗಿ ಇದನ್ನು ಹೇಳೋದಕ್ಕೆ ಸಾಧ್ಯ. ನಮ್ಮಲ್ಲೂ ಅನೇಕರು ಈ ಕಡೆನೂ ಹೇಳೋಕ್ಕೆ, ಇದು ದೀನದಯಾಳರ ಬಗ್ಗೆನೂ ಹೇಳ್ತಾರೆ. ತುಂಬ ವರ್ಷ ಬದುಕಿದ್ದಿದ್ರೆ ಅವರು ಏಕಾತ್ಮ ಮಾನವ ದರ್ಶನ ಅವರು ಇನ್ನೂ ಕ್ಲಿಯರಾಗಿ ಹೇಳ್ತಿದ್ರು ಅಂತ. ನೀವು ಹೈಯರ್ ಲೆವೆಲ್ ಫಿಸಿಕ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು BSc-ಗೆ MSc-ಗೆ ನಮ್ಮ ಟೀಚರು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕಿತ್ತು ಅನ್ನೋಕ್ಕಿಂತ ನಾನು BSc ನೆಟ್ಗೆ ಓದಿಲ್ಲ ಅಂತ ಹೇಳಬೇಕು. ಅಂದರೆ ನನ್ನ ಫೌಂಡೇಶನ್ ಇನ್ನೂ ಸ್ಟ್ರಾಂಗ್ ಇಲ್ಲ ಅಂತಲೇ ಹೊರತು ಆ ಮೇಸ್ಟ್ರಿಗೆ ಆ ಸಬ್ಜೆಕ್ಟ್ ಬರಲ್ಲ ಅಂತ. ಶಂಕರಾಚಾರ್ಯರಿಗೂ ಅದೇ ಹೇಳ್ಬೋದು. 32 ವರ್ಷಕ್ಕೆ ಅವ್ರು ತುಂಬ ಜಟಿಲ ಮಾಡಿಟ್ಬಿಟ್ರು, ಇನ್ನೂ ಸರಳ ಮಾಡೋದಕ್ಕೆ ಅವರು ಇನ್ನೊಂದು 100 ವರ್ಷ ಬದುಕಬೇಕಾಗಿತ್ತು. ಫಿಲಾಸಫರ್ಸ್ ಮ್ಯಾಥಮೆಟಿಷಿಯನ್ಸ್ ಎಲ್ಲ ಸಂಗ್ರಹ ರೂಪದಲ್ಲೇ ಹೇಳೋವಂಥದ್ದು. ಅಂಬೇಡ್ಕರ್ನ ಒಪ್ಕೊಳ್ಳೋದ್ರಲ್ಲಿ ಇವತ್ತಿನ ತರುಣ ಸಮಾಜ, ನಾನು ದಲಿತರನ್ನ ಬಿಟ್ಟು ಬೇರೆಯವ್ರನ್ನ, ಅಂಬೇಡ್ಕರ್ ದಲಿತರ ಲೀಡರ್ ಅನ್ನೋದು ನಾನು ಒಪ್ಕೊಳ್ಳೋದೇ ಇಲ್ಲ. ಅಂಬೇಡ್ಕರ್ ನ್ಯಾಷನಲ್ ಲೀಡರ್, ಜಗತ್ತಿಗೆಲ್ಲ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬಲ್ಲಂಥ ಸಮರ್ಥ ವ್ಯಕ್ತಿ ಅನ್ನೋದನ್ನು ಒಪ್ಕೊಳ್ಬೋದಾಗಿರುವಂಥದ್ದು. ಆದರೆ ಅಂಬೇಡ್ಕರ್ ರಿಸರ್ವೇಷನ್ ತಂದುಬಿಟ್ರು, ಅಂಬೇಡ್ಕರ್ ರಿಸರ್ವೇಷನ್ ಹೇರಿಬಿಟ್ರು. ಇನ್ನೂ ಕೆಲವೊಂದು ವಾದ ಇದೆ, ಅಂಬೇಡ್ಕರ್ 10 ವರ್ಷ ಮಾತ್ರ ಸಾಕು ಅಂತ ಹೇಳಿದರು, ಇವರು ವಿಸ್ತಾರ ಮಾಡಿಬಿಟ್ರು. ಇವತ್ತು ನನಗೆ ಸೀಟ್ ಸಿಗಲಿಲ್ಲ, ನನಗೆ ಕೆಲಸ ತಪ್ಪೋಯ್ತು, ನನಗೆ ಪ್ರಮೋಷನ್ ಸಿಗಲಿಲ್ಲ, ನನಗೆ ಗೌರ್ಮೆಂಟ್ ಜಾಬ್ ಇಲ್ಲ, ಇವೆಲ್ಲದಕ್ಕೂ ಅಂಬೇಡ್ಕರ್ ಕಾರಣ. ಇವತ್ತು ಭಾರತದಿಂದ ಅನೇಕ ಬುದ್ಧಿವಂತರು ವಿದೇಶಗಳಿಗೆ ಹೋಗ್ತಿದ್ದಾರೆ, ಅಂಬೇಡ್ಕರ್ ಕಾರಣ. ಸೊ ಈ ಅಂಬೇಡ್ಕರ್ ದ್ವೇಷ ಒಂದಿದೆಯಲ್ಲ, ಈ ದ್ವೇಷದ ಹಿಂದೆ ಈ ರಿಸರ್ವೇಷನ್ ಇದೆ. ವಾಟ್ ಡು ಯು ಸೇ ಅಬೌಟ್ ಇಟ್? ಕಾಂಗ್ರೆಸ್ ಯಾವುದೋ ಸಿನಿಮಾದಲ್ಲಿ ನಟಿ ಹೆಸರು ಮರೆತುಬಿಟ್ಟೆ, ಎಂಟರ್ಟೈನ್ಮೆಂಟ್ ಅಂತೇಳಿ. ಇದಕ್ಕೆ ಉತ್ತರ ಕಾಂಗ್ರೆಸ್. ಕಾರಣ ಯಾಕೆ ಅಂದರೆ ವಿದ್ಯಾಬಾಲನ್ ಒಂದು ಸಿನಿಮಾದಲ್ಲಿ ಹೇಳೋದು, 20 ವರ್ಷ ಅಥವಾ 10 ವರ್ಷ ಏನೋ ಅದು ಇರಬೇಕು ಅಂದಾಗ, ಇರಬೇಕು ಅಂದ್ರೆ ಏನರ್ಥ, ಆಮೇಲೆ ತೆಗಿಬೇಕು ಅಂದ್ರೆ ಏನರ್ಥ? ಅದೇನೊಂದು ವಾಯ್ದೆ ಥರನಾ? ಅಂದರೆ ಮನೆ ಬಾಡಿಗೆ ಥರ ಇಷ್ಟು ವರ್ಷ ಆದಮೇಲೆ ಬಿಟ್ಟು ಅಷ್ಟೊತ್ತಿಗೆ ನಿಮ್ಮಲ್ಲಿ ಮನಃಪರಿವರ್ತನೆ ಆಯಿತಾ? ಹಿಂದೂಗಳಲ್ಲಿ ನಿಮ್ಮ ಬಿಹೇವಿಯರಲ್ ಪ್ಯಾಟ್ರನಲ್ಲಿ ಚೇಂಜ್ ಆಯಿತಾ? ದಲಿತರಿಗೆ ನೀವು ಮನೆ ಬಾಡಿಗೆ ಕೊಡ್ತೀರಾ? ಜಾತಿ ಕೇಳಿ ನೀವು ಇದು ಮಾಡ್ತೀರಾ? ನಾನು ಹಾಸನ ಜಿಲ್ಲೆಯಿಂದ ಬಂದವನು. ಅಲ್ಲಿ ಒಂದು ಹಳ್ಳಿನಲ್ಲಿ ಆಗಿದ್ದು ಕೆಲವು ವರ್ಷದ ಹಿಂದೆ ಘಟನೆ. ದಲಿತ ಸಮುದಾಯದವರು ಯಾವುದೋ ಹಬ್ಬ ಬಂತು ಅಂಥೇಳಿ ಅವ್ರ ಮನೆಗೆ ಉಳಿದ ಜಾತಿಯವ್ರ ಥರ ಅವರು ಪೇಂಟ್ ಮಾಡೋಕ್ಕೆ ಹೋಗಿದ್ದಾರೆ. ಅಂದರೆ ಸುಣ್ಣ ಬಣ್ಣ ಹಿಡಿದು ಹೊಡೆದಿದ್ದಾರೆ ಅವ್ರನ್ನ ಗದ್ದೆಗಳಲ್ಲಿ. ಉಳಿದ ದೇವಸ್ಥಾನದಲ್ಲಿ ಶಿವರಾತ್ರಿಗಳು ಯಾವುದ್ರಲ್ಲಿ ಎಲ್ಲರೂ ಡೋಲ್ ಬಾರಿಸ್ತಾ ಇದ್ದಾರೆ, ನಗಾರಿ ಬಾರಿಸ್ತಿದ್ದಾರೆ. ನಾವು ಹೋಗಿ ಒಂದು ಸ್ವಾಮಿ ಅಥವಾ ನಮ್ಮಪ್ಪ ಅಂತೀವಲ್ಲ ಹಳ್ಳಿ ಭಾಷೆಯಲ್ಲಿ, ಅದು ನೋಡ್ಕೊಂಬರೋಣ ಅಂತ ಒಳಕ್ಕೆ ಹೋಗಿಲ್ಲ. ಅಲ್ಲೇ ಹೆಂಗೆ ಕಾಣಿಸುತ್ತೋ ಹಂಗೆ ಹಿಂಗೆ ನೋಡ್ತಿದ್ರೆ ಅದು ಹೆಂಗೆ ಮೆಟ್ಲೆತ್ಬಿಟ್ಟೆ ನೀನು ಅಂತ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ. ಈಗ 4-5 ವರ್ಷದ ಹಿಂದಿನ ಘಟನೆ. ಹಾಗಾಗಿ ನಾನು ಹೇಳಿದೆ, ಇನ್ನು 100 ವರ್ಷ ರಿಸರ್ವೇಷನ್ ಕಂಟಿನ್ಯೂ ಮಾಡಿರಿ ಅಂತ. 100 ವರ್ಷ ಬಿಡಬೇಡ್ರಿ ನೀವು, ಹಿಂದೂ ಸಮಾಜ ಸರಿಯಾಗೋ ತನಕ. ಇದು ಸಾಮಾಜಿಕ ದಂಡದ ಅಸ್ತ್ರ. ಇದು ನೀವು ಕಾನೂನಿನ ದಂಡಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಸಾಮಾಜಿಕವಾಗಿ ಚೇಂಜ್ ಆಗಿ, ಸಾಮಾಜಿಕವಾಗಿ ನೀವು ಚೇಂಜ್ ಆದರೆ ಕಾನೂನಿನ ಅಸ್ತ್ರ ಸಡಿಲಾಗುತ್ತೆ ಅಲ್ವಾ? ಎಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲ್ಲ, ಎಲ್ಲಿ ಸಮಾಜ ನಿರ್ಭಯವಾಗಿ ಬದುಕತ್ತೋ ಅಲ್ಲಿರಲ್ಲ. ಅದಿರೋ ತನಕ ಪೊಲೀಸ್ ವ್ಯವಸ್ಥೆ ಬೇಕಲ್ವಾ? ಇಲ್ಲಾಂದರೆ ಇವ್ರು ಎಲ್ಲಿ ಕೊಡ್ತಿದ್ರು? ಇಷ್ಟು ಕೊಡ್ತಿರ್ಲಿಲ್ಲ. ನಾನು ಹೇಳೋದು ಈ ಮಟ್ಟಕ್ಕೂ ಅವ್ರಿಗೆ ಕೊಡ್ತಿರಲಿಲ್ಲ. ಅದು ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ನವ್ರು ಮಾಡಿದಂಥ ಆವಾಗ ಜಗಜೀವನ್ ರಾಮನ್ ಅವ್ರು ತಂದಿದ್ದು ಹೇಳಿದ್ನಲ್ಲ, ಆ ರೀತಿ ಅಂಬೇಡ್ಕರ್ನ ಒಂದು ಮುಂದಕ್ಕಿಡೋದು. ಅವ್ರು ತಂದಿದ್ದು ರಿಸರ್ವೇಷನ್ ಅವರೊಬ್ಬರೇ ತರ್ತಾರ? ಗೌರ್ಮೆಂಟಿನ ಪಾಲಿಸಿ ಅದು, ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ನೆಹರು ಅವ್ರ ಪಾಲಿಸಿ. ನೆಹರು ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಫೇಲ್ಡ್ ಇನ್ ಇಂಪ್ಲಿಮೆಂಟಿಂಗ್ ರಿಸರ್ವೇಷನ್ ಅಂತ ಹೇಳಬೇಕಾಗತ್ತೆ ನಾವೀಗ. ಹಿನ್ನೋಟದಲ್ಲಿ ಇಂದಿರಾ ಗಾಂಧಿ ಫೇಲ್ಡ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಫೇಲ್ಡ್. 20-30 ವರ್ಷ ಯಾರು ನಮ್ಮ ದೇಶ ಮುನ್ನಡೆಸಿದ್ರು ಆ ಒಂದು ಪ್ರಾರಂಭದಲ್ಲಿ 47 67 77 ಅವರು ಅದನ್ನು ಮಾಡಲಿಲ್ಲ. ಅವ್ರು ಅವಾಗಲೇ ಒಂದು ಕಮಿಷನ್ ಮಾಡಿ ಇಂಪ್ಲಿಮೆಂಟ್ ಮಾಡದೆ ಹೋದ ರಿಸರ್ವೇಷನ್ನ ನಿಮಗೆ ಡಿಮೋಷನ್ ಮಾಡ್ತೀವಿ, ಆಫೀಸರ್ಸ್ಗೆ ಕೆಲಸದಿಂದ ಕಿತ್ತಾಕ್ತೀವಿ, ಸಂಬಳ ಕಟ್ ಮಾಡ್ತೀವಿ, ಪೆನ್ಷನ್ ಕೊಡೋಲ್ಲ ಅಂತ ಅವ್ರಿಗೊಂದು ಅವ್ರು ಏನಾದ್ರು ನೋಟ್ ಹಾಕಿದ್ದಿದ್ರೆ ಅವ್ರು ಕೆಲಸ ಮಾಡ್ತಿದ್ರು. ಅವರು ಅದನ್ನು ಹಾಕಲಿಲ್ಲ. ಅವರು ಅಂದರೆ ಒಂದು ಗಲಾಟೆ ಆಗುತ್ತೆ, ಏನೋ ಒಂದು ಆಗುತ್ತೆ, ಒಂದು ಮಾಡೋಣ ಅಂತ ಮಾಡಿಬಿಟ್ರೆ ಒನ್ ಆಫ್ ದಿ ಗೌರ್ಮೆಂಟ್ ಪಾಲಿಸಿ ಥರ ಮಾಡಿದ್ರೆ ಹೊರತು, ಯಾವಾಗ BJP ಮತ್ತು VP ಸಿಂಗ್ ಅವ್ರು ಬಂದು ಮಂಡಲ್ ಕಮಿಷನ್ ಬಂತು, ವೆದರ್ ಗುಡ್ ಆರ್ ಬ್ಯಾಡ್, ಆ ಟೈಮ್ನಲ್ಲಿ ನಿಜವಾಗ್ಲೂ ಒಂದು ಇದರದ್ದೊಂದು ಇಂಪ್ಲಿಮೆಂಟೇಷನ್ನು ಎಜುಟೇಷನ್ ಶುರುವಾಯಿತು. ಆಗಿನ ಕಾಲದಲ್ಲಿ ಒಬ್ಬ ಹುಡುಗ ಅವನು ಪ್ರಾಣವನ್ನೇ ಇದನ್ನೇ ಕಟ್ಕೊಂಬಿಟ್ಟ, ಬೆಂಕಿ ಹಾಕ್ಕೊಂಡು ತೀರ್ಕೊಂಡ. ಅಲ್ಲಿಂದ ಇದಕ್ಕೊಂದು ವೇಗ ಬಂತು. ಹಾಗಾಗಿ ಯು ಕೌಂಟ್ ಫ್ರಮ್ ದಟ್ ಡೇಟ್. ನೀವು ಮಂಡಲ್ ಮಂದಿರ್ ಗಲಾಟೆ ಆಯ್ತಲ್ಲ, ಆ ಡೇಟಿಂದ ಮುಂದಿನ ಡೆವಲಪ್ಮೆಂಟು ಆ್ಯಕ್ಚುಲಿ ರಿಯಲ್ ಇಂಪ್ಲಿಮೆಂಟೇಷನ್ ಪೀರಿಯಡು. ಪಾರ್ಟಿ ಯಾವ್ದಾರು ಹಾಕೊಳ್ಳಿ, ಏನು ಮಧ್ಯೆ ದೇವೇಗೌಡರು ಬಂದಿದ್ದಾರೆ, ಗುಜರಾಲ್ ಬಂದಿದ್ದಾರೆ, ವಾಜಪೇಯಿ ಬಂದಿದ್ದಾರೆ, ಮನಮೋಹನ್ ಸಿಂಗ್ ಬಂದಿದ್ದಾರೆ, ಇವಾಗ ಮೋದಿ ಬಂದಿದ್ದಾರೆ, ಯಾರು ಬಂದ್ಕೊಳ್ಳಿ, ಅದು ಒಂದಷ್ಟು ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ. ಆಗಬೇಕು ಅಂತ ರೂಲ್ಸ್ ಇತ್ತು, ಆಯಿತಾ? ಆಗಿರಲಿಲ್ಲ. ಹೀಗಾಗಿ ಪೇಪರಲ್ಲಿತ್ತು ಅದು. ಹಾಗಾಗಿ ನಾವು ಯಾರು ರಿಸರ್ವೇಷನ್ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ನಾನು ಎಜುಕೇಟ್ ಮಾಡೋದು, ನೀವು ಎಷ್ಟನೇ ಇಸ್ವಿಯಿಂದ ರಿಸರ್ವೇಷನ್ ನಿಮ್ಮ ಊರುಗಳಲ್ಲಿ ನಿಮ್ಮ ಇದರಲ್ಲಿ ಇಂಪ್ಲಿಮೆಂಟೇಷನ್ ಆಯಿತು ನೋಡಿ. ಈಗಲೂ ಮಂಡಲ್ ಪಂಚಾಯತಿನಲ್ಲಿ ದಲಿತ ಕಮ್ಯುನಿಟಿ ಹೆಂಗಸರು ಎಲೆಕ್ಷನಿಗೆ ನಿಂತ್ಕೊಳ್ಳೋಕೆ ಬಿಡಲ್ಲ. ಒಂದು ಹೆಂಗಸು ಅನ್ನೋ ಕಾರಣ, ಇನ್ನೊಂದು ದಲಿತ ಅನ್ನೋ ಕಾರಣ, ಅದೇನು ಹೋಗಿಬಿಡುತ್ತೆ. ಮತ್ತು ನಾವು ಹೇಳೋದೆಲ್ಲ ಆತ್ಮವತ್ ಸರ್ವಭೂತೇಶು
ಅದೆಲ್ಲ ದೊಡ್ಡ ದೊಡ್ಡ ಸಂಸ್ಕೃತ ಶ್ಲೋಕ ನಾನು ಹೇಳ್ತೀನಿ ಒಂದು 4 ಅದಕ್ಕೇನಂತೆ ಆ ಜೀವನದಲ್ಲಿ ಇದೆಯಾ ಅಂತ. ಹೀಗಾಗಿ ನಾವು ಮುಸಲ್ಮಾನರ ಕಡೆ ಬೆರಳು ತೋರಿಸೋದು ಎಷ್ಟು ಸತ್ಯವೋ ತೋರಿಸ್ಬೇಕು ಅವರ ದೋಷಗಳಿಗೆ, ಹಿಂದೂ ಸಮಾಜದವು ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮವಿಶ್ಲೇಷಣೆಯನ್ನು ಅದು ಮಾಡಿಕೊಳ್ಳೇಬೇಕಾಗತ್ತೆ ಅಲ್ವಾ? ಐ ಅಗ್ರಿ. ನಾನು ತುಂಬ ಗಂಭೀರವಾದ ಒಂದು ಪ್ರಶ್ನೆ, ಈ ದಲಿತರಿಗೆ ಅಂಬೇಡ್ಕರ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಲೆಟ್ ಮಿ ನಾಟ್ ಡಿಸ್ಕಸ್, ಬಟ್ ದಲಿತರಲ್ಲದೇ ಇರೋರು ಅಂಬೇಡ್ಕರ್ನ ಯಾವ ದೃಷ್ಟಿಯಿಂದ ನೋಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಹೇಗೆ ಅವರನ್ನು ನಾವು ಸ್ವೀಕಾರ ಮಾಡಬೇಕು, ಹೇಗೆ ಜೊತೆಲಿ ಇಟ್ಕೋಬೇಕು? ಅಂಬೇಡ್ಕರ್ನ ಸಾವರ್ಕರ್ನ ಸ್ವೀಕಾರ ಮಾಡುವಾಗ ಯಾವ ಮನೋಭಾವನೆ ಇರುತ್ತೋ, ಅಂಬೇಡ್ಕರ್ನ ಸ್ವೀಕಾರ ಮಾಡುವಾಗ ಅದೇ ದಿಕ್ಕಿನಲ್ಲಿ ಯಾವ ಮನೋಭಾವ ಇರಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನನಗನ್ಸುತ್ತೆ ಅಂಬೇಡ್ಕರ್ ಸಾವರ್ಕರ್ನ ತಗೊಳ್ಳುವಾಗ ಕ್ಷಾತ್ರ, ಅದು ಎಲ್ರಿಗೂ ಗೊತ್ತಿರೋದು. ಇವರನ್ನು ನೋಡುವಾಗ ಮೋಸ್ಟ್ಲಿ ನೀವು ಯಾವುದನ್ನು ಒಂದು ಶಾಂತಿ ಅಂತೀರಾ ಅಥವಾ ಒಂದು ಕರುಣೆ ಅಂತ ಹೇಳ್ತೀರಾ, ಅದು ಬೌದ್ಧ ಧರ್ಮದ ಬಹಳ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಲು. ಸಮ್ವೇರ್ ಇಟ್ ಈಸ್ ಮಿಸ್ಸಿಂಗ್. ಕರುಣೆ ಅಂದರೆ ಅಯ್ಯೋ ಪಾಪ ಅನ್ನೋದು, ಅಷ್ಟು ಕರುಣೆ. ಯಾರು ಇರ್ತಾರೆ ಅವ್ರಿಗೊಂದು ಬ್ರೆಡ್ ಕೊಡಿಸ್ಬಿಡೋದು, ಒಂದು ಇಡ್ಲಿ ಕೊಡಿಸ್ಬಿಡೋದು ಹೋಟ್ಲ ಹತ್ರ, ಅದೆಲ್ಲ ಕರುಣೆ. ಇವರು ಟ್ರಾಮಾ ಅಂತ ಹೇಳ್ತಾರಲ್ಲ, ಅದೇನಾಗತ್ತೆ ನೋಡಿ, ಫಿಸಿಕಲಿ ಯಾರು ಹ್ಯಾಂಡಿಕ್ಯಾಪ್ ಆಗಿದ್ದರೆ ಸಮಾಜಕ್ಕೆ ಬೇಗ ಅರ್ಥ ಆಗುತ್ತೆ. ಸೈಕಲಾಜಿಕಲಿ ಯಾರು ನರಳ್ತಿದ್ರೆ, ಡಿಪ್ರೆಷನ್ನು, ಆ್ಯಂಗ್ಸೈಟಿ, ಇನ್ನೊಂದು ಯಾರಿಗೂ ಕಾಣಿಸಲ್ಲ. ಮನುಷ್ಯ ನೀಟಾಗಿ ಕಾಣಿಸ್ತಾ ಇದ್ದಾಳೆ ಅಂತಾರೆ. ಒಳಗಡೆ ಅವ್ರು ಏನು ಬೇಗುದಿಯಲ್ಲಿದ್ದಾರೆ, ಅವ್ರು ಯಾರೋ ಮನೆ ಸೊಸೆ ಇರ್ಬೋದು, ಅತ್ತೆ ಇರ್ಬೋದು, ಕೆಲಸ ಮಾಡೋ ವ್ಯಕ್ತಿ ಇರ್ಬೋದು, ಇವರು ಒಳಗಡೆ ಗೊತ್ತಾಗಲ್ಲ. ಅದಕ್ಕೆ ಸೈಕಾಲಜಿ ಹುಟ್ಕೊಂಡಿತ್ತು ಅಲ್ವಾ? ಆ ರೀತಿ ಒಂದು ಒಳಗಡೆ ಅಂದರೆ ಆ ಸಮಾಜದ ಒಳಗಡೆ ಏನಾಗ್ತಾ ಇದೆ, ದಲಿತ ಸಮಾಜದ ಒಳಗಡೆ ಏನು ಪೇಯ್ನ್ ಇದೆ, ಅವ್ರು ಸುಮ್ಮನೆ ನಾಟಕ ಮಾಡ್ತಿಲ್ಲ. ಅಲ್ಲಿ ಬಹಳ ದೊಡ್ಡ ಪೇಯ್ನು, ನೋವಿನ ಒಂದು ನೋವಿನ ಒಂದು ಸಮುದ್ರವೇ ಇದೆ ಅವ್ರ ಹತ್ರ. ಹಿಂಗೆ ಹೇಳಿದ್ರೆ ತುಂಬ ಜನಕ್ಕೆ ರೊಮ್ಯಾಂಟಿಕ್ ಅನಿಸ್ಬೋದು, ಅಲ್ಲಿ ಹೋಗಿ ಜೀವನ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಮನೆಗೆ ಯಾರು ಕಸದವರು, ಕಸ ಹಾಕೋ BBMP ಇದು ಅಥವಾ ಇಲ್ಲಿ ಅವ್ರು ಬಂದರೆ ಏನು ಹೇಳ್ತಾರೆ, ಕಸದವ್ರು ಬಂದರು. ಅವ್ರು ಕಸದವ್ರಲ್ಲ, ಕಸ ಮಾಡಿರೋದು ನೀವು ನಾನು. ಅವ್ರ ಪಾಪ ಕಸ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ಯಾರೋ ಆಸ್ಪತ್ರೆಯಲ್ಲಿ ಅವರು ಎಲ್ಲ ಹೋಗಿರೋ ಟಾಯ್ಲೆಟು ಮತ್ತೊಂದನ್ನೆಲ್ಲ ಎತ್ತಾಕ್ತಾರೆ, ಅಥವಾ ಶವಾಗಾರದಲ್ಲಿ ಶವವನ್ನು ದಿನ ಸುಡ್ತಾರೆ. ಅವ್ರು ಹೆಂಗೆ ಬದುಕಬೇಕು ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಆ ಥರದ್ದು ಜಾಬ್ಸನ್ನು ಹೆಂಗೆ ಮಾಡ್ತಾ ಇದ್ದಾರೆ ಸೊಸೈಟಿನಲ್ಲಿ. ನಾವು ಇಂಟೆಲೆಕ್ಚುಯಲಿ ಅದ್ರ ಬಗ್ಗೆ ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಈ ಗಂಡಸ್ಗೆ ಹಾಕಿ ಗೌರಿ ದುಃಖ ಅಂತಾರಲ್ಲ, ಆ ಥರ ಈ ಗೌರಿ ದುಃಖ ಅನ್ನುವಂತೆ ದಲಿತರ ದುಃಖ ಇದೆಯಲ್ಲ, ಇದು ಇವ್ರಿಗೆ ಅರ್ಥ ಆಗೋ ತನಕ ಉಳಿದ ಹಿಂದೂಗಳಿಗೆ ಈ ಸಮಸ್ಯೆ ಅನ್ನೋದ್ರ ಕಂದಕ ಹಾಗೆ ಉಳ್ಕೊಳ್ಳುತ್ತೆ. ಕಾನೂನಿನ ಪರಿಭಾಷೆಯನ್ನು ದಲಿತರು ಮಾತಾಡ್ತಿರೋದು ಆ್ಯಸ್ ಎ ಲಾಸ್ಟ್ ವೆಪನ್. ಆತ್ಮರಕ್ಷಣೆಗೋಸ್ಕರ ನೀವು ಶಸ್ತ್ರಾಸ್ತ್ರ ಬಳಸ್ಬೋದು ಅಂತಿದೆಯಲ್ಲ, ಆ ರೀತಿ ಮಾಡ್ತಿದ್ದಾರೆ ಹೊರತು ಅವ್ರಿಗೆ ಬೇಕಾಗಿಲ್ಲ. ಆ್ಯಕ್ಚುಲಿ ಅವ್ರಿಗೆ ಬೇಕಾಗಿರೋದು ಒಂದು ಪ್ರೀತಿ. ಅದನ್ನು ಇವ್ರು ಕೊಡೋಕ್ಕಾಗ್ತಿಲ್ಲ. ಇವರು ಸಹಪಂಕ್ತಿ ಭೋಜನ ಮಾಡ್ಬಿಡ್ತೀವಿ. ಯಾರಿಗಿರ್ಬೇಕು ನಿಮ್ಮ ಸಹಪಂಕ್ತಿ? ಔಟ್ಡೇಟೆಡ್ ಅದು. ನಿಮ್ಮ ದೇವಾಲಯಕ್ಕೆ ಸೇರ್ತೀವಿ, ಇಟ್ಕೊಳ್ರಿ ನಿಮ್ಮ ದೇವಾಲಯ ನೀವೇ. ನಾರಾಯಣ ಗುರು ಮಾಡೆಲ್ ತೋರಿಸ್ಬಿಟ್ಟಿದ್ದಾರೆ ಆಗಲೇ. ನಮ್ಮ ಶಿವನೇ ಬೇರೆ, ಈಳವರ ಶಿವನೇ ಬೇರೆ. ಹೋಗ್ರಿ ನಿಮ್ಮ ದೇವಸ್ಥಾನ. ಪಾಪ ಎಲ್ಲ ದಲಿತರಿಗೂ ಅಷ್ಟು ಕಟ್ಕೊಳ್ಳೋ ಆರ್ಥಿಕ ಚೈತನ್ಯ ಇಲ್ಲದೆ ಇರ್ಬೋದು, ಕಟ್ಕೊಳ್ಳದೇ ಇರ್ಬೋದು. ಆ ಲೆವೆಲಿಗೆ ಬಂದುಬಿಟ್ಟಿದೆ ದಲಿತ್ ಮೂವ್ಮೆಂಟ್ ಇವತ್ತು. ಯು ಕಾಂಟ್ ಮೇಕ್ ದೆಮ್ ಸ್ಟೀರಿಯೋ ಟೈಪ್. ಒಂದು ದೇವಸ್ಥಾನ ಪ್ರವೇಶ ಮಾಡಿಬಿಟ್ವಿ, ನಾವು ಅವ್ರ ಮನೆಗೆ ಹೋಗಿ ನಾವು ಉಪ್ಪಿಟ್ಟು ತಿಂದ್ಬಿಟ್ವಿ, ತಿಂಡಿ ತಿಂದ್ಬಿಟ್ವಿ. ಇದೆಲ್ಲ ತುಂಬ ಸಾಂಕೇತಿಕ. ಅವ್ರು ಕೇಳ್ತಾ ಇರೋದು ನಮ್ಮನ್ನು ನಾವು ನಿಮ್ಮ ಮುಂದೂ ಇಲ್ಲ, ನಾವು ನಿಮ್ಮ ಹಿಂದೂ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಹೆಜ್ಜೆ ಹಾಕೋಣ ಅಂತ. ವಿ ಆರ್ ಫೆಲೋ ಟ್ರಾವೆಲರ್ಸ್ ಇನ್ ದಿ ಸೊಸೈಟಿ. ಫೆಲೋ ಟ್ರಾವೆಲರ್ ಅಂತ ಉಳಿದ ಹಿಂದೂಗಳು ಎಲ್ಲಿ ತನಕ ಅವರನ್ನು ನೋಡ್ತಾರೋ, ಅವ್ರು ಅವಾಗಿವಾಗ ಇಸ್ಲಾಂ ಕಡೆನೋ ಕ್ರಿಶ್ಚಿಯಾನಿಟಿ ಕಡೆನೋ ಇನ್ಯಾವುದ್ರ ಕಡೆನೋ ಹೋಗುವ ಪ್ರಯತ್ನಗಳನ್ನು ತಮ್ಮ ಒಂದು ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕ್ಕೆ ನೋಡ್ತಿದ್ದಾರೆ. ಅಂದರೆ ಇದು ಅವ್ರಿಗೆ ಅನ್ನದ ಸಮಸ್ಯೆ, ಬಟ್ಟೆ ಸಮಸ್ಯೆ, ಉದ್ಯೋಗದ ಸಮಸ್ಯೆ ಅಲ್ಲ. ಈ ವಿಷಯ ಅವ್ರು ಎತ್ಕೊಂಡಿರೋದು ಇದು ಅವ್ರ ಆತ್ಮಾಭಿಮಾನದ ಸಮಸ್ಯೆ. ಉದಾಹರಣೆ, ನಾನೊಂದು ಡಾಕ್ಟ್ರೇಟ್ ಮಾಡಿದರೆ ಒಂದು ಇನ್ವಿಟೇಷನ್ ಕಾರ್ಡಲ್ಲಿ ನನ್ನ ಹೆಸರಲ್ಲಿ ಡಾಕ್ಟ್ರ್ ಅಂತ ಹಾಕಿಲ್ಲ ಅಂದರೆ ನಾನು ಮಾಡಲ್ಲ. ಅನೇಕರು ಎಷ್ಟು ಜಗಳ ಮಾಡ್ತಾರೆ ಆರ್ಗನೈಸರ್ಸ್ ಅಥವಾ ಏನು ರೀ, ಸುಮ್ಮನೆ ನಾವು ಕಷ್ಟಪಟ್ಟು ಡಾಕ್ಟ್ರೇಟ್ ಮಾಡಿದ್ವಿ. ನೀವು ಮಾಡಿರೋ ಬುದ್ಧಿ ಬಂದ್ಮೇಲೆ ಮಾಡಿರೋ ಡಾಕ್ಟ್ರೇಟನ್ನು ಬಿಟ್ಟರೆ ನಿಮಗೆ ನೋವಾಗೋದಾದರೆ ಆ ವ್ಯಕ್ತಿ ಅಥವಾ ಹುಡುಗಿನೋ ಚಿಕ್ಕ ವಯಸ್ಸಿಂದ ಅಷ್ಟು ಅವರು ಅವಮಾನಗಳಿಗೆ ಒಳಗಾದರೆ, ಅದು ಆಫೀಸಲ್ಲಿರ್ಬೋದು ಮತ್ತೊಂದು ಕಡೆ, ಇದು ಕಣ್ಣಿಗೆ ಕಾಣುತ್ತಾ? ಪ್ರೂಫ್ ಏನು ಕೊಡೋದು ಇದಕ್ಕೆ? ಆಯಿತು ಅಂತ ಏನು ತೋರಿಸೋದು ನೀವು ಅಂತ. ಈ ರೀತಿ ದಲಿತರಿಗೆ ನಿಜವಾಗ್ಲೂ ಇರುವ ಈ ಪೊಲಿಟಿಕಲ್ ಎಲ್ಲ ಚರ್ಚೆ ಬಿಟ್ಟು ನಿಜವಾಗ್ಲೂ ತಳ ಮಟ್ಟದಲ್ಲಿ ಇರುವ ನೋವು, ಅಸ್ಪೃಶ್ಯತೆ, ಅವಮಾನ, ಎಕ್ಸ್ಕ್ಲೂಡ್ ಮಾಡೋದು, ಅವ್ರನ್ನ ಬಹಿಷ್ಕಾರ ಹಾಕೋದು, ಹೊಡೆಯೋದು, ದೌರ್ಜನ್ಯ ಮಾಡೋದು ಎಲ್ಲ ನಿಮಗೆ ಕೇಸ್ ಇದೆ. ನೀವು FIR ಕೇಸ್ಗಳು ಕರ್ನಾಟಕಕ್ಕೆ ತೆಗೆದ್ರೆ ಕರ್ನಾಟಕದ ಪ್ರಬಲ ಮುಂದುವರಿದ ಕೆಲವು ಕಡೆ ಮಾತ್ರ ಬ್ರಾಹ್ಮಣರು, ಉಳಿದಂತೆ ಬ್ರಾಹ್ಮಣರಲ್ಲದ ಎಲ್ಲ ಸ್ಫೋಟಕ ಮಾಹಿತಿ ನಾನು ಹೇಳ್ತೀನಿ, ಎಲ್ಲ ವಿತ್ ಆಲ್ ರೆಕಾರ್ಡ್ಸ್. FIR ತೆಗೆದು ನೋಡಿ, ನಾನು ಹೇಳ್ತೀನಿ. ಮಂಡ್ಯ ಜಿಲ್ಲೆಗೆ ಹೋಗಿ FIR ತೆಗೆದು ನೋಡಿ, ಇನ್ಯಾವುದೋ ಜಿಲ್ಲೆಗೆ ಹೋಗಿ FIR ತೆಗೆದು ನೋಡಿ, ದುರ್ಗ ತೆಗೆದು ನೋಡಿ. FIRಲ್ಲಿ ಯಾರಿದ್ದಾರೆ? ಅಲ್ಲಿ ಯಾರನ್ನು ನೀವು ಇಂಪಾರ್ಟೆಂಟ್ ಕಮ್ಯುನಿಟೀಸ್ ಅಂತ ಕೇಳ್ತೀರೋ ಅವ್ರುಗಳೇನೆ ಈ ಕೇಸ್ಗಳನ್ನು ಮಾಡಿರೋದು. ಅವ್ರ ಮಠದ ಸ್ವಾಮಿಗಳಿಲ್ವಾ?
ಅದು ಹೇಳೋದಕ್ಕೆ ಎಲ್ಲ ಧಾರ್ಮಿಕ ತತ್ವಗಳು ಅದನ್ನು ಅವ್ರು ಮಾಡಬೇಕಲ್ವ ಅವರು ಮಾಡದೆ ಸುಮ್ಮನೆ ಬ್ಯಾನರ್ನಲ್ಲಿ ಎಡವೋ ಬಲವೋ ಯಾವುದೋ ಪಂಥದವ್ರು ಸುಮ್ಮನೆ ಹೆಸರು ಹಾಕಿದ್ರೆ ಅದು ಔಷಧಕ್ಕೆ ನೀವು ಪಟ್ಟಿ ಹಚ್ಚೋದ್ರಾಗಲ್ಲ. ಔಷಧಿ ಅಂದರೆ ಔಷಧಿ ಹಚ್ಚಿ ಗಾಯಕ್ಕೆ ಆಮೇಲೆ ಪಟ್ಟಿ ಹಚ್ಚಬೇಕು. ನೀವು ಬರೀ ಪಟ್ಟಿ ಹಚ್ಚಿದ್ರೆ ಗಾಯ ಅದು ವ್ರಣ ಆಗುತ್ತೆ, ಅದು ಕೊಳೆಯುತ್ತೆ ಅದು. ಸೊ ದಲಿತರ ಪ್ರಾಬ್ಲಮ್ನ ಇಟ್ ಈಸ್ ಎ ಪ್ರಾಬ್ಲಮ್ ನಾಟ್ ಟು ಬಿ ಮ್ಯಾನೇಜ್ಡ್. ಲೈಕ್ ಯಾರು ಹೇಳಿದ್ರು ಐ ಆಮ್ ಮ್ಯಾನೇಜಿಂಗ್ ಮೈ ಮ್ಯಾರೇಜ್ ಅಂತ. ಇಟ್ಸ್ ನಾಟ್ ಟು ಬಿ ಮ್ಯಾನೇಜ್ಡ್, ಅದು ಇಟ್ ಟು ಬಿ ಎಂಜಾಯ್ಡ್. ಆ ಥರ ದಲಿತರ ಪ್ರಾಬ್ಲಮ್ನ ಮ್ಯಾನೇಜ್ ಮಾಡೋದಲ್ಲ, ಇಟ್ ಹ್ಯಾಸ್ ಟು ಬಿ ಹೀಲ್ಡ್. ಆ ಹೀಲಿಂಗ್ ಇದೆಯಲ್ಲ ಬುದ್ಧ ಹೇಳಿದ್ದು, ಅದೇ ದಾರಿ ಇದಕ್ಕೆ. ಸೊ ಅಂಬೇಡ್ಕರ್ ಆ ಹೀಲರ್ ಆಗಿ ಅವ್ರು ಹೀಲರ್ ಆದರೂ ಹಿಂದೂ ಸಮಾಜದಲ್ಲಿ ಆ ಹೀಲಿಂಗ್ ಕೆಪಾಸಿಟಿ ಇದೆ. ಎಲ್ಲ ಇಂಡಿವಿಜುವಲ್ ರೇಖಿ ಮಾಡ್ತೀವಿ, ಹೀಲಿಂಗ್ ಮಾಡ್ತೀವಿ, ಭಾಳ ಜನ ಇದ್ದಾರಲ್ವ. ದಲಿತರನ್ನ ಸಮಾಜದ ಮೈನ್ ಸ್ಟ್ರೀಮು ಅಥವಾ ಅವರೇ ಮೈನ್ ಸ್ಟ್ರೀಮ್ ಆ್ಯಕ್ಚುಲಿ ಜನಸಂಖ್ಯೆ ದೃಷ್ಟಿಯಿಂದ ತಗೊಂಡ್ರೆ, ಮಿಕ್ಕವರೇ ಮೈನಾರಿಟಿ ಹಿಂದೂಗಳಲ್ಲಿ. ಅವ್ರ ಜೊತೆಯಲ್ಲಿ ಕಾಲು ಅಥವಾ ಹೆಜ್ಜೆ ಹಾಕೋದಿದೆಯಲ್ಲ, ಅದಕ್ಕೆ ಬೇಕಾಗಿರೋದು ಬುದ್ಧನ ಕಡೆಗೆ ಒಂದು ರಿಯಲ್ ಓಪನಿಂಗ್. ಯಾಕೆಂದ್ರೆ ಹಿಂದೂಗಳಿಗೆ ಸ್ಪಿರಿಚುವಲ್ ಭಾಷೆಯಲ್ಲಿ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ ಅಲ್ವಾ. ಅಂಬೇಡ್ಕರ್ ಅದರದ್ದೇ ಒಂದು ಸಬ್ ಕೆಟಗರಿಲಿ ಬರುವಂಥವ್ರು. ಬುದ್ಧನ ಒಂದು ದೊಡ್ಡ ಕೆಟಗರಿ ಒಳಗೆ ಬರುವ ಒಂದು ಮಹಾನಾಯಕ, ಬೌದ್ಧ ನಾಯಕ ಅಂಬೇಡ್ಕರ್. ಹಾಗಾಗಿ ನೀವು ಹೇಗೆ ಉಳಿದ ವೈದಿಕ ನಾಯಕರುಗಳನ್ನು ಒಪ್ಕೊಳ್ತೀರೋ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆ ರೀತಿ ಎಕ್ಸೆಪ್ಟೆನ್ಸು ಬರಬೇಕಾದ್ರೆ ಬಹುತೇಕ ಹಿಂದೂಗಳು ಬುದ್ಧನ ಒಪ್ಕೊಳ್ತಿದ್ದಾರೆ, ಬುದ್ಧಿಸ್ಟ್ ಒಪ್ಕೊಳ್ತಿಲ್ಲ. ಅಂಬೇಡ್ಕರ್ನೂ ಒಪ್ಕೊಳ್ತಿಲ್ಲ. ನೀವು ಬುದ್ಧಿಸ್ಟುಗಳು ಕೂಡ ಈ ಪ್ರಪಂಚದಲ್ಲಿ ನಾವು ಇಂಟ್ರ್ಯಾಕ್ಟ್ ಮಾಡ್ಬೋದಾಗಿರೋ ಜನ. ಈ ಹಿಂದೂಗಳಿಗೆ ಎಷ್ಟು ಜನ ಬುದ್ಧಿಸ್ಟ್ ಫ್ರೆಂಡ್ಸ್ ಇರ್ತಾರೆ? ನಾವು ಡೈಲಾಗ್ ಹೊಡಿಯೋದು ಈಸಿ ಅಲ್ವಾ? ಡೈಲಾಗ್ ಹೊಡಿಯೋದು ಈಸಿ ನಮಗೆ. ಯಾರು ನಾವು ಲಿಸ್ಟ್ ಮಾಡಿದ್ರು ನಮ್ಮಲ್ಲಿ ಬುದ್ಧಿಸ್ಟ್ ಫ್ರೆಂಡ್ಸ್ ಯಾರಿದ್ದಾರೆ? ಫೇಸ್ಬುಕ್ ಇದೆಯಪ್ಪ ಈ ಕಾಲದಲ್ಲಿ ಇಷ್ಟು, ಅಲ್ಲಿ ಹೋಗೊಂದು ಅಟ್ಲೀಸ್ಟ್ ಫೇಸ್ಬುಕ್ ಫ್ರೆಂಡಾರು ಮಾಡ್ಕೋಬೋದಲ್ಲ. ಅಲ್ಲಿಂದ ಒಂದು ಮಿತ್ರತ್ವ. ಅವ್ರ ಹಬ್ಬ ಏನು, ಅವ್ರು ಏನು ಮಾಡ್ತಾರೆ? ಓಕೆ, ನಿಮ್ಗೆ ಅಂಬೇಡ್ಕರ್ ಹೇಳೋ ಬೌದ್ಧ ಇಷ್ಟ ಇಲ್ವಾ? ಒರಿಜಿನಲ್ ಬುದ್ಧಿಸಮ್ ಇಷ್ಟನ? ಅದನ್ನಾರು ಮಾಡ್ತಾ ಇದ್ದಾರಾ? ಬುದ್ಧನ ಕಡೆ ಇದು ಭಾಳ ಹಿಂದೆ ಒಂದು ಪುಸ್ತಕ ಬಂತು, ನಮ್ಮ ನಡೆ ಬುದ್ಧನ ಕಡೆಗೆ ಅಂತ. ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ನಾನು ಪೂರ್ತಿ ಒಪ್ಕೊಳ್ತೀನಿ ಅದನ್ನು. ಯಾಕೆಂದ್ರೆ ಬುದ್ಧನ ಜೊತೆ ಹೋದರೆ ನೀವೇನು ಕೃಷ್ಣನ ಬಿಡಲ್ಲ, ನೀವೇನು ರಾಮನ ಬಿಡಲ್ಲ, ವೇದಗಳನ್ನು ಬಿಡಲ್ಲ. ಇವೆಲ್ಲವೂ ಒಂದೇ ಆಧ್ಯಾತ್ಮಿಕ ತಳಹದಿಯಲ್ಲಿ ಬಂದಿರೋದು. ಈ ನಂಬಿಕೆ ಹಿಂದೂಗಳಿಗೆ ಯಾಕೆ ಬರ್ತಿಲ್ಲ ಅಂದರೆ, ನಾವು ಪ್ರಾರಂಭದಲ್ಲಿ ಶುರು ಮಾಡ್ದಂಗೆ, ವಿ ಆರ್ ಎ ಕಮ್ಯುನಿಟಿ ಆರ್ ವಿ ಆರ್ ಎ ರೇಸ್ ವಿಚ್ ಹ್ಯಾಸ್ ಲಾಸ್ಟ್ ಇಟ್ಸ್ ಫಿಲಾಸಫಿ. ತತ್ವಶಾಸ್ತ್ರವನ್ನು ಕಳ್ಕೊಂಡಿರೋ ಜನಾಂಗ ನಾವು. ಅದ್ಭುತವಾದ ತತ್ವಶಾಸ್ತ್ರಗಳನ್ನು ಜನ್ಮ ಕೊಟ್ಟಿರೋರು ನಮ್ಮಷ್ಟು ಯಾರೂ ಇಲ್ಲ ಜಗತ್ತಲ್ಲಿ, ಆಯಿತಾ? ಸೊ ಒಂದು ಸಿಕ್ಕಾಬಿಟ್ಟೆ ಕೆಜಿಗಟ್ಟಲೆ ಫಿಲಾಸಫರ್ಸ್ ಬಂದಿದ್ದಾರೆ ಇಂಡಿಯಾದಲ್ಲಿ. ಬಟ್ ನಮ್ಮ ಜೀವನದ ಶೈಲಿಯಲ್ಲಿ ಅವ್ರು ಯಾರೂ ಕಾಣಿಸ್ತಾನೆ ಇಲ್ಲ ಅಲ್ವಾ? ಅಂದರೆ ನಾನೇನೋ ಒಂದು ಟಿ ಶರ್ಟ್ ಮಾಡಬೇಕು ಆ ಒಂದು ಟೋಕನಿಸಮಲ್ಲಿ ಹೇಳ್ತಿಲ್ಲ. ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಆ ಡೀಪರ್ ಫಿಲಾಸಫಿಕಲ್ ಪರ್ಸ್ಪೆಕ್ಟಿವ್ ಅನ್ನೋದು ಹೋಗ್ಬಿಟ್ಟಿರೋದ್ರಿಂದ ನಮಗೆ ಬುದ್ಧನೂ ಹೊರಗ್ನೋನು ಅನ್ನಿಸ್ತಾರೆ ಮತ್ತು ಅಂಬೇಡ್ಕರ್ ಹೊರಗಡೆಯವರು ಅಂತ ಅನ್ನಿಸ್ತಾರೆ. ಫೈನ್. ಅಂಬೇಡ್ಕರ್ನ ಒಳಗಿನವ್ರನ್ನಾಗಿ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇನ್ನೂ ಇದೆ. ಇನ್ನೂ ಸಿಕ್ಕಾಪಟ್ಟೆ ಕೆಲಸ ಆಗಬೇಕಾಗಿದೆ. ನಾವೇನು ಅಂಬೇಡ್ಕರ್ ನೋಡಿದ್ದೀವೋ ಅದಕ್ಕಿಂತಲೂ ಭಿನ್ನವಾಗಿರುವಂಥ, ಅದಕ್ಕಿಂತಲೂ ವಿಸ್ತಾರವಾಗಿರುವಂಥ, ಅದಕ್ಕಿಂತಲೂ ಆಗಸದಷ್ಟು ವಿಸ್ತಾರವಾಗಿರುವಂಥ ಅಂಬೇಡ್ಕರ್ ದರ್ಶನ ಒಂಥರ ಇವತ್ತಾಯ್ತು. ಒಂದು ಸ್ವಲ್ಪ ಮಟ್ಟಿಗೆ ನೋಡಲಿಕ್ಕೆ ಪೂರ್ಣ ದರ್ಶನ ಅಂತ ಹೇಳೋದಿಲ್ಲ. ಅಂಬೇಡ್ಕರ್ ಮುಟ್ಟಿದ್ದಕ್ಕಿಂತಲೂ ದೊಡ್ಡದು. ನಾವು ಏನು ಅಂಬೇಡ್ಕರ್ ಅಂದ್ಕೊಳ್ತೀವೋ ಅದಕ್ಕಿಂತಲೂ ದೊಡ್ಡದಾಗಿರುವಂಥವ್ರು. ಜಿ ಬಿ ಹರೀಶರು ಉದ್ದಕ್ಕೂ ಕೂಡ ಎಷ್ಟು ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ಅಂತಂದರೆ, ಕೊನೆಯದಾಗಿ ಅಂಬೇಡ್ಕರ್ನ ನಾವು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ, ಅವರನ್ನು ಕರುಣೆಯ ದೃಷ್ಟಿಯಿಂದ, ಅವರ ಶಾಂತಿಯ ದೃಷ್ಟಿಯಿಂದ ನಾವು ತಿಳ್ಕೊಳ್ಬೇಕಾದಂಥ ಅಗತ್ಯ ಇದೆ ಅಂತಿದೆಯಲ್ಲ, ಅದೇ ದೃಷ್ಟಿಯನ್ನು ನಾವೆಲ್ಲರೂ ಹೊಂದಿಕೊಳ್ಬೇಕಾದಂಥ ಅಗತ್ಯ ಇದೆ. ಅಂಬೇಡ್ಕರ್ನ ಇನ್ನೂ ಹೆಚ್ಚು ಅರಿತುಕೊಳ್ಳೋಣ. ಅಂಬೇಡ್ಕರ್ ನಮಗೆಲ್ಲ ಹತ್ತಿರವಾಗಲಿ. ಇಷ್ಟೆಲ್ಲ ವಿಚಾರಗಳನ್ನು ತಮ್ಮ ಅನುಭವದ ಮೂಸೆಯಿಂದ, ತಮ್ಮ ಅಧ್ಯಯನದ ಮೂಸೆಯಿಂದ ತೆಗೆದು ಒಂದಾದ ಮೇಲೆ ಒಂದರಂತೆ ಎಸಿತಾನೆ ಬಂದಂಥ ಜಿ ಬಿ ಹರೀಶರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಗಳು ಸಮರ್ಪಿಸ್ತೀನಿ. ಆಗಾಗ ಸೇರ್ತಿರೋಣ, ಅನೇಕ ವಿಚಾರಗಳ ಕುರಿತಂತೆ ಹೀಗೆ ಚರ್ಚೆ ಮಾಡೋಣ, ಎಲ್ರಿಗೂ ವಿಚಾರವನ್ನು ಹಂಚುವಂಥ ಪ್ರಯತ್ನ ಮಾಡೋಣ. ಧನ್ಯವಾದಗಳು. ನಮಸ್ತೆ.